ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ವಿಶ್ವ ಪತ್ರಿಕಾ ದಿನಾಚರಣೆ ಸೆಪ್ಟೆಂಬರ್ 22, 2025 ಸೋಮವಾರ ರಂದು ಗಂಗಾವತಿಯ IMA ಭವನದಲ್ಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘರಿ ಬೆಂಗಳೂರು ಇವರ ವತಿಯಿಂದ ಕೊಪ್ಪಳ ಜಿಲ್ಲಾ ಘಟಕ ಗಂಗಾವತಿ ತಾಲೂಕು ಘಟಕ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು. ಪದಗ್ರಹಣ ಸಮಾರಂಭದಲ್ಲಿ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನವಳ್ಳಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂಘದ ರಾಜ್ಯಾಧ್ಯಕ್ಷರಾದ JM ರಾಜಶೇಖರ್ ಪ್ರಾಸ್ತಾವಿಕ ಮಾತನಾಡಿ, ಸಂಘ 1936 ರಲ್ಲಿ ಸ್ಥಾಪನೆಗೊಂಡು ಇಲ್ಲಿಯವರೆಗೂ ತನ್ನ ಕಾರ್ಯ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಬಂದಿದೆ. ಆದರೆ ಪತ್ರಕರ್ತರಾದವರು ತಮ್ಮ ನೈಜತೆ ಮತ್ತು ತನಿಖಾ ವರದಿಗಳ ಮೂಲಕ ಸಮಾಜದ ಮೇಲೆ ಬೆಳಕು ಚೆಲ್ಲುವಂತಹ ಬರಹಗಳನ್ನು ನೀಡಬೇಕೆಂದು ತಿಳಿ ಹೇಳಿದರು. ಸರ್ಕಾರಿ ಗ್ರಾಮೀಣ ಭಾಗದ ಮತ್ತು ನಗರ ಭಾಗದ ಪತ್ರಕರ್ತರಿಗೆ ಉಚಿತ ಬಸ್ಸುಗಳನ್ನು ನೀಡಿದರೆ ಮತ್ತು ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು ಮತ್ತು ದೇಶದ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಜೊತೆಗೆ ಪತ್ರಿಕಾ ರಂಗ ಕೂಡ ಎಂದು. ಪ್ರತಿಯೊಂದು ಸಂದರ್ಭದಲ್ಲಿ ಪತ್ರಿಕಾ ರಂಗ ತನ್ನ ಬರಹಗಳ ಮೂಲಕ ಹೊಸತನವನ್ನು ಸಮಾಜಕ್ಕೆ ನೀಡುತ್ತಲೇ ಇದೆ. ಪತ್ರಿಕೆ ಬರಹಗಳ ಮೂಲಕ ಅಭಿವೃದ್ಧಿಗಳಿಗೆ ಮುನ್ನುಡಿ ಬರೆಯುತ್ತಿದೆ ಎಂದರು. ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಪತ್ರಕರ್ತರು ಸಮಾಜಕ್ಕೆ ತಮ್ಮ ಬರಹಗಳ ಮೂಲಕ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ನಡುವೆ ಸೇತುಬಂಧವಂತೆ ಕೆಲಸ ಮಾಡಿ ಅಭಿವೃದ್ಧಿಯಾಗಲು ಪತ್ರಕರ್ತರು ಸಹಕರಿಸುತ್ತಾರೆ. ಪತ್ರಕರ್ತರಿಗೆ ಅವರದೇ ಆದ ಕಷ್ಟಗಳು ಇರುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಹೊಸದಾಗಿ ಪತ್ರಕರ್ತರ ಸಂಘವನ್ನು ಸ್ಥಾಪಿಸಿ ಮುಂದಿನ ದಿನಗಳಲ್ಲಿ ಪತ್ರಕರ್ತರಿಗೆ ಸರ್ಕಾರದಿಂದ ಸಿಗುವ ಅನುಕೂಲಗಳನ್ನು ಪ್ರಾಮಾಣಿಕವಾಗಿ ಪಡಿಸಲು ಪ್ರಯತ್ನಿಸುತ್ತೇನೆ. ಮಾಜಿ ಕಾಡ ಅಧ್ಯಕ್ಷ ತಿಪ್ಪೇರುದ್ರಸ್ವಾಮಿ, ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಸಿದ್ದನಾಳ ವಿರೂಪಾಕ್ಷಪ್ಪ, ನಗರಸಭೆ ಅಧ್ಯಕ್ಷ ಶ್ರೀಮತಿ ಹೀರಸಿಂಗ್, ಶಿಕ್ಷಣಾಧಿಕಾರಿ ನಟೇಶ್, ಶ್ರೀಧರ ಕೇಸರಹಟ್ಟಿ, ಜಗನ್ನಾಥ ಆಲಂಪಲ್ಲಿ, ಹುಸೇನಪ್ಪ ಅಂಚಿನಾಡ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎಚ್. ಮಲ್ಲಿಕಾರ್ಜುನ, ಜಿಲ್ಲಾಧ್ಯಕ್ಷ ರಮೇಶ್ ಕೋಟಿ, ತಾಲೂಕಾ ಅಧ್ಯಕ್ಷ ಸಿಡಿ ರಾಮಕೃಷ್ಣ, ಪತ್ರಕರ್ತರ ಸಂಘದ ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಗರಸಭೆ ಅಧ್ಯಕ್ಷರು ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ಇವರಿಗೆ ಸ್ವಾಗತ ಕೋರುತ್ತಾ ಹೂಗುಚ್ಛಪೂರ್ವಕವಾದ ಸ್ವಾಗತ ಕೋರಲಾಗಿದೆ. ಕಾರ್ಯಕ್ರಮದ ನಮ್ಮ ಸ್ಥಳೀಯ ಶಾಸಕರು ಜನಾರ್ದನ್ ರೆಡ್ಡಿ ಅವರು ಬರಬೇಕಾಗಿತ್ತು. ಅದೇನು ನಾಯಕರು ಒತ್ತಡದಿಂದ ಬಂದಿಲ್ಲ, ಆಮೇಲೆ ಅದು ಸೇರ್ಪಡೆಗೊಳಿಸಿ ಹೇಳಿದ್ದಾರೆ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಏಕೆಂದರೆ ನಮ್ಮ ಪತ್ರಕರ್ತರ ಸಂಘದ ಮಾಜಿ ಶಾಸಕರು ಮತ್ತು ತುಂಬ ಗಣ್ಯರು ಬಂದಿದ್ದಾರೆ. ನಾನು ಎಲ್ಲರನ್ನ ಹೆಸರನ್ನ ಹೇಳ್ತಾ ಹೋದರೆ ಅದು ತುಂಬ ಜಾಸ್ತಿ ಆಗ್ತದೆ ಅಂತ ತಿಳ್ಕೊಂಡು ನಾನು ವೇದಿಕೆಯಲ್ಲಿ ಎಲ್ಲ ಗಣ್ಯರೇ ಹಾಗೂ ನಮ್ಮ ಪತ್ರಿಕಾ ಮಿತ್ರರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಸಹೋದರಿಗಳಿಗೆ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಕಾನೂನಾತ್ಮಕವಾಗಿ ಸರ್ಕಾರದ ಅಡಿಯಲ್ಲಿ ನೋಂದಾಯಿತವಾಗಿದೆ. ಏಕೆಂದರೆ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಏನು ಪರಿಚಯ ಅಂತೇಳಿ ಕೆಲವು ಗೊತ್ತಿರಲಿಕ್ಕಿಲ್ಲ ಅಂತೇಳಿ ನಾನು ಕೆಲವು ವಿಷಯನ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಹಾಗೂ ಏನು ರಾಜ್ಯ ಸಂಘದ ಕೊಪ್ಪಳ ಗಂಗಾವತಿ ಜಿಲ್ಲಾ ಘಟಕ ಏನು ಉದ್ಘಾಟನೆ ಆಗ್ತದೆ, ಆ ಉದ್ಘಾಟನೆ ಆಗುವ ಈ ಕಾರ್ಯಕ್ರಮ ಆಯೋಜಿಸಿರುವ ಪ್ರಪ್ರಥಮವಾಗಿ ಸ್ಥಳೀಯ ಗಂಗಾವತಿ ಘಟಕ ಹಾಗೂ ಕೊಪ್ಪಳ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸುತ್ತಾ, ರಾಜ್ಯ ಸಂಘ ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಕಷ್ಟ ಇರುತ್ತೆ. ಆ ಕಾರ್ಯಕ್ರಮ ನಾವು ತುಂಬ ಶಾರ್ಟ್ ಡೇಟ್ ಕೊಟ್ಟಿದ್ವಿ. ಹಾಗಾಗಿ ಅತಿ ಒತ್ತಡದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಹಾಗಾಗಿ ಇವೆಲ್ಲ ಪದಾಧಿಕಾರಿ ಎಲ್ಲ ಪತ್ರಕರ್ತರ ಜೊತೆಗೆ ಅಭಿನಂದನೆ ಸಲ್ಲಿಸ್ತಾ, ರಾಜ್ಯ ಸಂಘವು ನಾವು ಈ ಪತ್ರಕರ್ತರ ಹೊಸ ಘಟಕ ಮಾಡ್ತಾ ಇದ್ವಿ. ಅದು ರಾಜ್ಯ ಸಂಘದ ಏನು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಇತಿಹಾಸ ಇರಬೇಕಾಗುತ್ತೆ. 1936ರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಮಯ್ಯ ಅಂತೇಳಿ ರಾಮಕೃಷ್ಣ ಹೆಗಡೆ ಅವರ ಸಂಬಂಧಿಕರು ಇದರ ಸಂಸ್ಥಾಪಕ ಅಧ್ಯಕ್ಷರ ಸಂಘಟನೆ. ಸಂಸ್ಥಾಪಕ ಸದಸ್ಯರಾದ ರಾಮಯ್ಯಜಿಯವರು ಸ್ವತಂತ್ರ ಹೋರಾಟ ಅವಾಗಿತ್ತು ಅಂದ್ರೆ ಪತ್ರಿಕೋದ್ಯಮ ಸ್ವತಂತ್ರ ಹೋರಾಟ ಮಾಡ್ತಾರೆ. ಈಗೆಲ್ಲ ಸ್ವಾರ್ಥ ಪತ್ರಕರ್ತೆಲ್ಲ ಬಂದಾಗ್ತಿದೆ.
ಅವಾಗ ಬದುಕಿತ್ತು ಅಂದ್ರೆ ಸ್ವತಂತ್ರಗೋಸ್ಕರ ಹೋರಾಟ ಮಾಡೋಕ್ಕೋಸ್ಕರ ಕದ್ದು ಮುಚ್ಚಿ ಪತ್ರಿಕೆ ಮಾಡೋರು, ಪ್ರಿಂಟ್ ಹಾಕೋರು ಥರದಲ್ಲಿ ವ್ಯವಸ್ಥೆ ಇದೆ. ಅಂತವರು ಸ್ಥಾಪನೆ ಮಾಡಿದಂತ ಈ ಸಂಘ 79 ವರ್ಷದ ಇತಿಹಾಸ ಇದೆ ಸಂಘ. ಅದನ್ನ ನಮ್ಗೆ ಇನ್ನೊಂದು ಸಹೋದರಿ ಅಂದ್ರೆ ನಮ್ಮ ಅಂದಿನ ಸಜ್ಜನ ಮುಖ್ಯಮಂತ್ರಿ ಎಸ್ ನಿಧಿಕಪ್ಪ ಅವರು 1946ರಲ್ಲಿ ತಾಲೂಕು ಸಂಘದ ಜಿಲ್ಲಾ ಸಂಘಕ್ಕೆ ಪರಿವರ್ತನೆ ಮಾಡಿದ್ರು. ಅಂದ್ರೆ ಇದಕ್ಕೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಸ್ವಾತಂತ್ರ್ಯ ಹೋರಾಟಗಾರರು, ಸಂಸ್ಥಾಪಕ ಅಧ್ಯಕ್ಷರು, ಮತ್ತೆ ಎಸ್ ನಿಧಿಕಪ್ಪ ಅವರು ಸಜ್ಜನ ನಮ್ಮ ಸಂಘದ 1966ರಲ್ಲಿ ಜಿಲ್ಲಾ ಸಂಘಕ್ಕೆ ಒಂದು ಉದ್ಘಾಟನೆ ಮಾಡಿ ನಮಗೆ ಒಂದು ಒಳ್ಳೆ ಹಾದಿಯನ್ನು ಹಾಕಿಕೊಟ್ಟಂತ ಸುಮಾರು ಬರೀ 8 ಜನ ಮಾತ್ರ ಪತ್ರಕರ್ತರು ಸಂಘಟನೆ ಇದ್ರು. ಆ ಸಂಘನ ಇವಾಗ ನಮ್ದು ಈಗ ಆ ಸಂಘಟನೆ ಬೆಳೆದು ಏನಾಗಿದೆ, ರಾಜ್ಯ ಸಂಘ ಪತ್ರಕರ್ತರ ಸಂಘ ಸುಮಾರು 2600 ಸದಸ್ಯನ 31 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಹೊಂದಿದೆ ಅಂತ ಹೇಳಿ ನಮ್ಗೆ ಹೇಳಲು ಬಯಸ್ತೇನೆ. ಹಾಗೂ ಈಗ ನಾವು ಇದೀಗ ಬೆಂಗಳೂರು ರಾಜಧಾನಿಯಲ್ಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘನ ಏನಂದ್ರೆ ನಿಧಿಗಪ್ಪರು ಏನು ಹಾದಿ ಹಾಕೊಟ್ಟಿದ್ರು ಹಿರಿಯ ಪತ್ರಕರ್ತರು, ಅದನ್ನು ಮುಂದುವರಿಸಿ 31/7/2025 ಬೆಂಗಳೂರಿನಲ್ಲಿ ಮಾನ್ಯ ಅರಣ್ಯ ಸಚಿವರಾದ ಖಂಡ್ರೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್, ನಂತರ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯಿಷಾ ಖಾನಂ, ನಂತರ PGR ಸಿಂಧಿ ಅವರು, ಮಾಜಿ ಮಂತ್ರಿಗಳು ನೋಡಿದ್ರು PGR ಸಿಂಧಿ ಅವರು, 3 ಜನ 5 ಜನ ಗಣ್ಯರು ಮತ್ತು ಮಠ ಮಾನ್ಯರು ಸೇರಿ ಒಂದು ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಬೆಂಗಳೂರು ರಾಜಧಾನಿಯಲ್ಲಿ ಈ ಕಾರ್ಯಕ್ರಮದ ಕೆಲವೇ ತಿಂಗಳಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ. 31 ಜಿಲ್ಲೆ ಈಗಾಗಲೇ ನಾನು ಹೇಳಿದ 26 ಜಿಲ್ಲೆಗಳಲ್ಲಿ ಈಗಾಗಲೇ ಸುಮಾರು 2300 ಸದಸ್ಯರು ಹೊಂದಿರುವಂತಹ ಪತ್ರಕರ್ತರ ಸಂಘ. ಇದರಲ್ಲಿ ಅವ್ರಿಗೂ ಇರುವಂತಹ ಭೇದ ಭಾವ ಇಲ್ಲ. ಪತ್ರಕರ್ತರಿಗೆ ಎಲ್ಲರೂ ಸೌಲಭ್ಯ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂದ್ರೆ ಸ್ಪಷ್ಟವಾಗಿ ಅಭಿನಂದನೆ ಸಲ್ಲಿಸೋದು ನಾವು ಸಂಘ. ಯಾಕೆಂದ್ರೆ ಪತ್ರಕರ್ತರನ್ನ ತುಂಬಾ ಕಡೆಗಣಿಸಲಾಗ್ತದೆ, ಸರ್ಕಾರದಿಂದ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಕಡೆಗಣಿಸ್ತಿದ್ದಾರೆ ಕೆಲವರು. ಆದ್ರೆ ಪತ್ರಿಕೋದ್ಯಮ ತುಂಬಾ ಕಷ್ಟ ಇದೆ. ಈಗ ಆ ವೃತ್ತಿ ನಾವು ನೋಡ್ಕೊಳಕ್ಕೆ ಮೇಲ್ನೋಟಕ್ಕೆ ಮಾತ್ರ ಗ್ಲಾಮರಸ ಕಾಣ್ತೀವಿ. ಪತ್ರಕರ್ತರು ಯಾವತ್ತೂ ಕಷ್ಟಗಳು ಒಳಗಿದಂಗೆ ಬರ್ತದೆ. ಪತ್ರಿಕೆ ತರಬೇಕಾದ್ರೆ ಏನು ಹೆರಿಗೆ ನೋವು ಇದೆ, ಆ ರೀತಿ ಒಂದು ಪತ್ರಿಕೆ ಒಂದು ತಂದ ತಕ್ಷಣ ಅಷ್ಟು ಕಷ್ಟ ಇದೆ. ಆ ಪತ್ರಿಕೆನ ಪ್ರಿಂಟ್ ಹಾಕ್ಬೇಕಾದ್ರೆ ಜನಗಳು ಲೋಕಲ್ ಎದುರು ಹಾಕೊಂಡು ಆಮೇಲೆ ಜಾಹೀರಾತು ಹಣ ಬಂದಿರೋದಿಲ್ಲ. ಈಗಿನ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಇದೆ. ಹಾಗಾಗಿ ಮತ್ತೆ ಪತ್ರಿಕೆಗಳು ಜಾಸ್ತಿ ಆದಾಗ ದಾನಿಗಳಿಗೂ ಮತ್ತೆ ಜನಪ್ರತಿನಿಧಿಗಳಿಗೂ ಮಾಧ್ಯಮ ಖಾಲಿಗಳಿಗೂ ಅದು ಕೊಡೋಕ್ಕೂ ಕಷ್ಟ ಇದೆ. ಒಬ್ಬರಿಗೆ ಕೊಟ್ಟು 50 ಜನ ಕೊಡ್ಬೇಕಲ್ಲ, ಯಾವಾಗ 10 ಜನ ಇದ್ರು ಜಾಹೀರಾತುಗಳು ಎಲ್ಲ ಕೊಟ್ಟು ಸಾಕರಿಸ್ತಾ ಇದ್ರು. ಈಗ ಸಂಖ್ಯೆನೂ ಜಾಸ್ತಿ ಆಗಿದೆ. ಹಂಗಾಗಿ ತಾವೆಲ್ಲ ಏನಿದೆ ಯಾರ್ಯಾರು ನಿಮಗೆ ಗೊತ್ತಾಗಿದೆ ಪತ್ರಕರ್ತರು ಯಾರು ನೈಜವಾಗಿರ್ತಾರೆ, ಯಾರಿರ್ತಾರೆ ಅದು ನೋಡ್ಕೊಂಡು ಪತ್ರಿಕೋದ್ಯಮಕ್ಕೆ ಯಾರು ನಿರಂತರವಾಗಿ ವೃತ್ತಿ ನಿರತ ಕಾರ್ಯ ಮಾಡ್ತಿದ್ದಾರೆ ಅಂಥವರಿಗೆ ನಿಮ್ ಸಹಕಾರ ಯಾವಾಗ ಇರಲಿ ಅಂತ ನಾನು ಕೇಳ್ಕೊಳ್ತಾ, ಏನು ಪತ್ರಕರ್ತರ ಸಂಘ ನಗರ ಮತ್ತು ಗ್ರಾಮೀಣ ಅಂತ ಭೇದ ಭಾವ ಮಾಡ್ತಾನೆ ಸಂಘನ ಎಲ್ಲ ಏನು ನಿಮ್ಮ ರಾಜ್ಯ ಮಟ್ಟದ ಪತ್ರಿಕೆಗಳು, ಸ್ಥಳೀಯ ಪತ್ರಿಕೆಗಳು, ಕೇಬಲ್ಗಳು, ಆಮೇಲೆ ಯೂಟ್ಯೂಬ್ ಚಾನಲ್ಸು, ಸಾಮಾಜಿಕ ಜಾಲತಾಣ ಎಲ್ಲರೂ ಕೂಡ ಸೇರಿ ಸಂಘ ಸದಸ್ಯರ ಮೂಲಕ ಸುಮಾರು ಸಂಘವನ್ನ ಏನು ಹಿರಿಯರು ಹಾದಿ ಹಾಕಿಕೊಟ್ಟಿದ್ದಾರಲ್ಲ ಆ ಹಾದಿಲಿ ನಾವು ಮುಂದುವರಿತಿದ್ದೀವಿ. ಅವರ ಏನ್ ಮಾರ್ಗದರ್ಶನ ಇತ್ತು ಹಿರಿಯರು ಆ ಥರದ ಒಂದು ಶಿಸ್ತಲ್ಲಿ ಹೋಗ್ಬೇಕು ಅನ್ನೋದೊಂದು ನಾವು ಸ್ವಲ್ಪ ರಾಜ್ಯ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಎಷ್ಟೇ ಇರ್ಬೋದು, ಆದ್ರೆ ನಾವು ಸ್ವಲ್ಪ ಶಿಸ್ತಲ್ಲಿ ಹೋಗ್ಬೇಕು ಅಂತ ನಾನು ಇಲ್ಲಿ ಬಂದದ್ದು ಈಗಾಗಲೇ ಒಂದು ಮೀಟಿಂಗ್ ಕರೆಕ್ಟ್ ಇದ್ದೀನಿ. ಯಾವತ್ತು ಪತ್ರಕರ್ತರ ಸಂಘ ನಾವು 4 ಕೇಳೋರಾಗಿ ನಾವು ದಾರಿ ತಪ್ಪಾಡುವುದು ಒಂದು ನನ್ನೊಂದು ವಿನಂತಿ. ಯಾಕೆಂದ್ರೆ ನಾವು ಏನು ಒಳ್ಳೆ ಅಂತ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ಪತ್ರಕರ್ತರು ಲೋಕಲ್ ಆಗಿ ಅದೆಲ್ಲವೂ ಬಿಲ್ಡಪ್ ಆಗುತ್ತೆ. ಅದನ್ನ ಎಲ್ಲೂ ಕೂಡ ಇದನ್ನ ಕಡ್ಕೊಬೇಡಿ ಅಂತ ಹೇಳಿ ಆಮೇಲೆ ಪತ್ರಕರ್ತರು ಕೇಳ್ತಾ, ಆಮೇಲೆ ಜನಪ್ರತಿನಿಧಿಗಳು ಅಷ್ಟೇ ಕೆಲವೆಲ್ಲ ನಮ್ಮ ಪತ್ರಕರ್ತರು ಈಗ SML ಹೊರಡಬೇಕು ಅಂತಿದ್ರು, ಸರ್ ಇಲ್ಲ ಕೂತ್ಕೊಳ್ಳಿ ಹೊರಬೇಕು ಅಂತ ಟೈಪ್ ತಗೊಂಡು ನಾವು ಕಾರ್ಯಕ್ರಮ ಅಂತ ಹೇಳಿದ ತಕ್ಷಣ ಬೆಳಗಿಂದ ಸಂಜೆ ತನಕ ಕಾಯ್ತೀವಿ. ನಾವು ಪತ್ರಕರ್ತರು ನಮ್ದು ಡ್ಯೂಟಿ ಅಂತ ಕಾಯ್ತೀವಿ. ನಮ್ಮ ಸಂಪರ್ಕ ಬಂದವರು ಸರ್ ನಮ್ಮ ಪತ್ರಿಕಾ ದಿನಾಚರಣೆಯಾಗ ನೋಡಿದ್ವಿ, ಪತ್ರಕರ್ತರು ಎಲ್ಲಾ ಬಂದ ಕಾರ್ಯಕ್ರಮಕ್ಕೂ ಗೆಸ್ಟ್ಗಳು ಕೋರೋದಿಲ್ಲ ಸರ್ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ. ನಾವು 300 ದಿವಸ ಕೆಲಸ ಮಾಡಿರ್ತೀವಿ, ಬಟ್ ಅವ್ರು ಯಾಕೆ ಅಟೆಂಡ್ ಮಾಡ್ತಾರೆ ಏನು ನಮ್ಗಿದ್ದು ಅರ್ಥ ಮಾಡ್ಬೇಕಾಗಿಲ್ಲ. ಆಮೇಲೆ ಅವ್ರ ಕಾರ್ಯ ಒತ್ತಡ ಇರುತ್ತೆ. ಆದ್ರೆ ನಮಗೆ ಏನೋ ಕಾರ್ಯಕ್ರಮ ಮಾಡಿದಾಗ ನಮ್ದು ಒಂದು ಸ್ವಲ್ಪ ಸಮಯನ ನಿಗದಿ ಮಾಡಿ ಅಂತ ನನ್ನ ವಿನಂತಿ ಕೂಡ ಆಗಿದೆ. ಹಾಗೂ ಏನು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ರಾಜ್ಯದಲ್ಲಿ ಒಂದು ಗಮನಾರ್ಹ ಕೊಡುಗೆಯಲ್ಲಿದೆ. ಪತ್ರಿಕೋದ್ಯಮ ಮೈಲಿಗಲ್ಲು ಶಿಖರವಾಗಿದೆ. ಪತ್ರಿಕೋದ್ಯಮ ಬ್ರಿಟಿಷ್ ಕಾಲದಲ್ಲಿ ಏನು ನೀವು ಅವಾಗ ಪತ್ರಿಕೋದ್ಯಮ ಹೇಗಿತ್ತು ಅಂದ್ರೆ ಮಳೆ ತೋರಿಸಿ ತಂದು ಮುಚ್ಚಿ ಪತ್ರಿಕೆ ಮಾಡಬೇಕಾಗಿತ್ತು. ಈಗ ವಾಸ್ತವದಲ್ಲಿ ಎಷ್ಟು ಬಂದಿದೆ ಅಂದ್ರೆ ನೀವು ಏನ್ ಬೇಕಾದ್ರೆ ಕಡೆ ಮಾತಾಡೋದು, ನೀವು ಎಲ್ಲ ನೋಡಿದ್ರು ಚರ್ಚೆಗಳಿಗಾಗಿದೆ. ಸೋಷಿಯಲ್ ಮೀಡಿಯಾ, ಮೊಬೈಲ್ ಇದೆ, ಕೆಟ್ಟು ಇದೆ. ಕೆಲವರು ತಪ್ಪು ಮಾಹಿತಿನೂ ಕೊಡ್ತಾರೆ, ಕೆಲವರು ಒಳ್ಳೆ ಮಾಹಿತಿನೂ ಕೊಡ್ತಾರೆ. ಅದು ಎಲ್ಲ ಜನರಲ್ ಮಾಡಿ ಪತ್ರಕರ್ತರು ಎಲ್ಲರೂ ಅದೇ ರೀತಿ ಅಂತ ಹೇಳಿ ದಯವಿಟ್ಟು ಮಾಡಿದರೆ ನಿಮ್ಮ ಆಯ್ಕೆಗೆ ನಿಮಗೆ ಇರ್ತೀವಿ. ಓದುಗರಿಗೆ ಆಯ್ಕೆ ಬೇಕು. ಓದುಗರು ಯಾರಿರ್ತೀವಿ ಅವರು ನೀವು ಯಾರು ಒಳ್ಳೆಯವರು ಕೆಟ್ಟ ನೀವೇ ಆಯ್ಕೆ ಮಾಡ್ಕೊಳ್ಳಿ. ಹಾಗಾಗಿ ಈಗ
ಸಮಾಜ ಯಾರು ಸುಳ್ಳು ಯಾರು ಸತ್ಯ ಅಂತ ಬೆಳಗ್ಗೆ ನೀವು ನೋಡಿದ ತಕ್ಷಣ ನೋಡ್ಬೇಕು. ನಾವೀಗ ಧರ್ಮಸ್ಥಳ ಉದಾಹರಣೆ ಧರ್ಮಸ್ಥಳ ಘಟನೆ ನೋಡ್ತೇವೆ. ಯಾರೋ ಬೆಳೆ ತಂದ ಯಾವ ಸರ್ಕಾರದ 2 ಲಕ್ಷ ಹಣ ದಿನನಿತ್ಯ ವ್ಯಯ ಆಗ್ತದೆ. ಅದ್ ಯಾರು ಗೈಡ್ ಕೊಡ್ತಾರೆ ಏನನ್ನು ಗೊತ್ತಿಲ್ಲ. ಬೆಳಗ್ಗೆ ಬೆಳೆಕತ್ತೆ ಸಾಯಂಕಾಲ ಬೆಳೆಕತ್ತೆ. ನಮ್ಮ ರೈತರು ಬೆಳೆ ಹಾಳಾಕಿ ಮಳೆ ಅತಿವೃಷ್ಟಿ ಹಾಕಿ ಹಾನಿ ಹಾಕಿ ಭತ್ತ ಆಗ್ತದೆ. ಯಾರು ರೈತರ ಬಗ್ಗೆ ಹೇಳೋದೇ ನಮ್ಗೆ ಈ ಸಮಸ್ಯೆ ನೋಡ್ತೇನೆ. ನಾನು ಬಂದು ನೆನ್ನೆ ಸ್ವಲ್ಪ ಬೆಳಗ್ಗೆ ವಾಕಿಂಗ್ ಮಾಡಿದ್ದೆ. ಗುಂಡಿ ಕಿತ್ತೋಗಿದೆ ರಸ್ತೆಗಳು. ಈ ಶಾಸಕರು ಏನ್ ಮಾಡ್ಕೊಡೋ ಕ್ವಶನ್ ಮಾಡ್ಕೊಡೋ ಬಿಟ್ಟರು ನನಗೆ ಅದು ಗೊತ್ತಿಲ್ಲ. ಶಾಸಕರು ನಾನು ಕೇಳಬೇಕು ಗೊತ್ತಿದ್ದೇನೆ. ಒಂದು 2 ವರ್ಷ ಆಯ್ತು. ಯಾಕೆ ಗುಂಡಿ ಮುಚ್ಚಿಲ್ಲ? ನಿಮ್ಮ ಸಮಸ್ಯೆನೋ ಸರ್ಕಾರ ಸಮಸ್ಯೆನೋ ಹಣಕಾಸಿನ ಸಮಸ್ಯೆ ಅಂತ ಎರಡೂ ಕೇಳ್ತಿಲ್ಲ. ಹಾಗಾಗಿ ನಾವು ಪತ್ರಕರ್ತರು ನಾನು ಆಕ್ಚುಲಿ ಇದೆಲ್ಲ ಆದ್ಮೇಲೆ ಒಂದು ಸಂವಾದ ಮಾಡಬೇಕು ಅಂತಿದ್ದೇನೆ. ಏನು ನೀವು ಕಲ್ಯಾಣ ಕರ್ನಾಟಕ ಕೇಳ್ತೀರಿ, ನಿಮ್ನೆಲ್ಲ ಒಟ್ಟುಗೂಡಿಸಿ 6 ಜಿಲ್ಲೆ ಪತ್ರಕರ್ತರನ್ನು ಸೇರಿಸಿ 6 ಜಿಲ್ಲೆ ಮಾಜಿ ಶಾಸಕರು, ಪ್ರೆಸಿಡೆಂಟ್ ಶಾಸಕರು, ಮಂತ್ರಿಗಳು ಎಲ್ಲ ಸೇರಿಸಿ ಈ ಭಾಗದ ಏನ್ ಸಮಸ್ಯೆ ಇದೆ ಅದು ಹೊರಚೆಲ್ಲಬೇಕು ಅನ್ನೋ ಪತ್ರಕರ್ತರ ಸಂಘ ತಗೊಂಡು ಮಾಡಿ ಇದನ್ನ ಮುಖ್ಯಮಂತ್ರಿಗಳು ಮನವಿ ಕೊಡಬೇಕು ಅಂತ ನಮ್ಗೆ ಕಾಟಿದೆ. ಯಾಕಂದ್ರೆ ನಾವು ಪತ್ರಕರ್ತರು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ಸಾರ್ವಜನಿಕರು ಸೇವೆ ಮಾಡಬೇಕಾಗಿದೆ. ಸಾರ್ವಜನಿಕರಿಗೆ ಏನ್ ತೊಂದರೆ ಇದೆ ಅದನ್ನ ಹೊರಗೆ ಚೆಲ್ಲುವ ಪ್ರಯತ್ನ ಪತ್ರಕರ್ತರು ಮಾಡಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು 6 ತಿಂಗಳು ಆದ್ರೂ ಪರವಾಗಿಲ್ಲ, 6 ಜಿಲ್ಲೆ ಕಲ್ಯಾಣ ಕರ್ನಾಟಕ ಏನು 6 ಜಿಲ್ಲೆ ಇದೆ, ಜಿಲ್ಲೆಯ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು ಎಲ್ಲರೂ ಕೂರಿಸ್ಕೊಂಡು ಒಂದು ಸಭೆ ಮಾಡಿ ಈ ಸಮಸ್ಯೆಗಳ ಬಗ್ಗೆ ಏನಿದೆ ಒಂದು ಸಂವಾದ ಮಾಡಿ. ಯಾಕಂದ್ರೆ ಒಂದು 15 ದಿವಸ ಆಗಿ ಕೆಡಿಪಿ ಮೀಟಿಂಗ್ ಆಗಿ ಪರವಾಗಿಲ್ಲ, ಬಟ್ ಒಂದು ಸಂವಾದ ಮಾಡಿ ಪತ್ರಕರ್ತರು ಹೌದು ಇಂಥ ಒಳ್ಳೆ ಕೆಲಸ ಮಾಡಬೇಕು, ಸಮಾಜಕ್ಕೆ ಗೊತ್ತಾಗಬೇಕು. ಸರ್ಕಾರಕ್ಕೆ ಈ ಸಮಸ್ಯೆ ಪತ್ರಕರ್ತರು ಮುಂದೆ ಗೊತ್ತಾಗಬೇಕು. ಜನಪ್ರತಿನಿಧಿಗಳು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ. ಕೆಲವರು ಸೋಂಬೇರಿ ಇದ್ದಾರೆ, ಮತ್ತೆ ಕೆಲವರು ಇದು ಇದ್ದಾರೆ. ನಮ್ದು ಈ ಜಿಲ್ಲೆ ಒಂದು ಗಂಗಾವತಿ 3 ಪ್ರಖ್ಯಾತೆ ಆಗಿದೆ. ಒಂದು ಗಂಗಾವತಿ ಪ್ರಾಣೇಶ್ ಅಂತ ಹೇಳಿ 4 ಸಾವಿರ ಕಾರ್ಯಕ್ರಮ ಮಾಡ್ತೀನಿ ಅಂತ ಪ್ರಾಣೇಶ್ ಅವರು ಎಲ್ಲರೂ ಗಂಗಾವತಿ ಪ್ರಾಣೇಶ್ ಅಂತ ಅಲ್ಲಿ ಗಂಗಾವತಿ ಹೆಸರು ಬಂತಾರೆ. ಮತ್ತೊಂದು ಇಲ್ಲಿ ಸ್ಥಳೀಯ ಶಾಸಕರು ಜನಾರ್ದನ್ ರೆಡ್ಡಿ ಯಾವ ಸುದ್ದಿಲಿ ಇರ್ತಾರೆ. ಯಾಕೆಂದ್ರೆ ಅವ್ರದ ಕೆಲವು ಕೇಸಸ್ಗಳು ಅದು ಇದು ಅಂತ ಹೇಳಿ ಅವರು ಜನಾರ್ದನ್ ರೆಡ್ಡಿ ಸುದ್ದಿಲಿ ಇರ್ತಾರೆ. ಈ ತರದ್ದು ಒಂದು ಮತ್ತೆ ಗಂಗಾವತಿ ಹೆಸರು ಬಂದ್ರೆ ನನಗೆ ಮಾಹಿತಿ ಅಂತ ಹೇಳಿ ಗಂಗರ ಆಡಳಿತ ಹೆಸರು, ಹಾಗಾಗಿ ಗಂಗಾವತಿ ಅಂತ ಹೇಳಿ ಅಂತ ಹೇಳ್ತಾರೆ. ಬಟ್ ಅದು ನನಗೆ ಅಂತ ಮಾಹಿತಿ ಹೇಳ್ತಾರೆ. ಹಾಗಾಗಿ ಇಲ್ಲೇ ಒಂದು ಸಮೃದ್ಧವಾಗಿದೆ. ಪತ್ರಕರ್ತರ ಅನುಕೂಲತೆಗಳು ತುಂಬಾ ಇದೆ. ಅದರಲ್ಲಿ ನಮಗೆ ಯಾವುದೇ ಸರ್ಕಾರದಿಂದ ನನಗೆ ಮಾಧ್ಯಮ ಅಕಾಡೆಮಿ ಸದಸ್ಯರಿದ್ದಾರೆ, ಅವ್ರಿಗೆ ಗೊತ್ತಿದೆ ಸಮಸ್ಯೆ ಸರ್ಕಾರದ ಏನಿದೆ, ಅವ್ರ ಸಮಸ್ಯೆಗೆ ಎಷ್ಟು ಅನುದಾನ ಸಿಕ್ಕಿದೆ ಅಂತ. ಅವೆಲ್ಲ ಕಷ್ಟದಲ್ಲಿದೆ ಸರ್. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇವತ್ತು ಹೆಸರಾಗ್ತದೆ ವಿಶ್ವ ಪತ್ರಿಕೋದ್ಯಮ ದಿನಾಚರಣೆ ಅಂತ. ನಮ್ಗೆ ಡೈಲಿ ಕೋರೆಂಟ್ ಅಂತ ಹೇಳಿ 2002ರಲ್ಲಿ ವಿಶ್ವದ ಪತ್ರಿಕೆ ಬಂತು. ಮೊದಲ ಪತ್ರಿಕೆ ಏಕೈಕ ಮಹಿಳೆ ಸ್ಥಾಪನೆ ಮಾಡಿದ ಪತ್ರಿಕೆ. ಈ ಪತ್ರಿಕೋದ್ಯಮಕ್ಕೆ 323 ವರ್ಷ ಆಗಿದೆ. ವಿಶ್ವ ಪತ್ರಿಕೋದ್ಯಮ 323 ವರ್ಷ ಆಗಿದೆ. ಅದೇ ದೇಶದ ಪತ್ರಿಕೋದ್ಯಮಕ್ಕೆ 245 ವರ್ಷ ಆಗಿದೆ. ದೇಶದ ಪತ್ರಿಕೋದ್ಯಮಕ್ಕೆ ಅದೇ ರಾಜ್ಯದ ಪತ್ರಿಕೋದ್ಯಮಕ್ಕೆ 152 ವರ್ಷ. ಈಗ ಪತ್ರಿಕೋದ್ಯಮ ಹಂತ ಇತಿಹಾಸ ಇದೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಇತಿಹಾಸ ಇದೆ. ಅವಾಗ ಸೇವಾ ಮನೋಭಾವ ಇತ್ತು. ಈ ಸೇವಾ ಮನೋಭಾವ ಹೋಗಿ ಬೇರೆ ತರ ಕಮರ್ಷಿಯಲ್ ಆಗುತ್ತೆ. ಟೋಟಲಿ ನಾನು ಎಲ್ಲಾ ವ್ಯವಸ್ಥೆ ಸರಿ ಇದೆ ಅಂತ ಹೇಳಲ್ಲ. ಪತ್ರಿಕಾ ರಂಗದಲ್ಲೂ ಇದೆ, ರಾಜಕೀಯ ರಂಗದಲ್ಲೂ ಎಲ್ಲ ರಂಗದಲ್ಲೂ ಪ್ಲಸ್ ಮೈನಸ್ ಇದ್ದೇ ಇದೆ. ಅದನ್ನ ಆಯ್ಕೆ ಮಾಡ್ಕೊಂಡು ಓದಿದ್ರು ನೀವಷ್ಟು ಆಯ್ಕೆ ಮಾಡ್ಕೊಬಿಟ್ಟೆ. ನಾವೆಲ್ಲ ಬೇರೆದೆಲ್ಲ ಅಷ್ಟು ಏನ್ ಬರೋದಿಲ್ಲ. ಹಾಗಾಗಿ ನಮ್ಗೆ ಏನೇ ಪ್ರಶಸ್ತಿಗಳು ಬಂದು ಸರ್ಕಾರಗಳು ನಿಮ್ಗೆ ಗೊತ್ತಿರಬೇಕು, ಯಾರು ಉಳ್ಳವರಿಗೆ ಸಿಗುತ್ತೆ ಸರ್. ಹಾಗಾಗಿ ನಾವು ಜಿಲ್ಲಾ ರಾಜ್ಯ ಪತ್ರ ಸಂಘ ಏನ್ ಮಾಡಿದ್ವಿ ಅಂದ್ರೆ ಪತ್ರಕರ್ತರಿಗೆ ಒಂದು ಅವರ ಬರಹಗಳನ್ನು ತಗೊಂಡು ಅದು ಆಯ್ಕೆ ಮಾಡಿ ಒಂದು ಉತ್ತಮ ಬರಹಗಳಿಗೆ ತಲಾ 10,000 ರೂಪಾಯಿ ನಗದು ಮತ್ತೆ ಪ್ರಶಸ್ತಿ ಪತ್ರ ರಾಜ್ಯ ಮಟ್ಟದಲ್ಲಿ ಅದನ್ನ ನಾವು ಕೊಡ್ತೇವೆ ಸರ್. ಅದೇನಾಗಿದೆ ಈಗ ಎಲ್ಲರಿದ್ರು ಅವ್ರ ಕುಟುಂಬದಲ್ಲಿ ಹೆಸರು ಕೊಡ್ತಾರೆ, ನಿಮ್ಮ ಹೆಸರು ಕೊಡ್ತಾನೆ ನಾವೊಂದು ಪ್ರಶಸ್ತಿ ಕೊಡ್ತೀವಿ. ಅದು ನಾವೇನ್ ಮಾಡಿ 10,000 ಅಕಸ್ಮಾತ್ 1 ಲಕ್ಷ ಕೊಟ್ರೆ ಅವ್ರಿಗೆ ಒಂದು ವರ್ಷಕ್ಕೆ 10,000 ಬಡ್ಡಿ ಬರುತ್ತೆ. ದುಡ್ಡು ನಿಮ್ ದುಡ್ಡನ್ನ ಇಟ್ಟಿರ್ತೀವಿ. ಬಂದು ಬಡ್ಡಿ ದುಡ್ಡ ಒಬ್ಬ ಪತ್ರಕರ್ತ ನಾವು ಈ ಭಾಗ ಪತ್ರಕರ್ತ ಕೊಟ್ಟು ಬರ್ತೀವಿ. ಆ ತರದ್ದು ನಾವು 31 ಜಿಲ್ಲೆಯಲ್ಲಿ 31 ಜಿಲ್ಲೆಯ ಪತ್ರಕರ್ತರಿಗೂ ಕೊಡಬೇಕು ಅಂತ ಹೇಳಿ ನಮ್ದು ಉದ್ದೇಶ ಆಗಿದೆ ಸರ್. ಹಾಗಾಗಿ ಅದರಲ್ಲಿ ತಾವು ಯಾರ ಸಹಕಾರ ಮಾಡಿ ತಮ್ಮ ಕುಟುಂಬದವರು ತಮ್ಮ ಹೆಸರಲ್ಲಿ ನೀವು ಹಣ ಇಟ್ಟು ಅಥವಾ 10,000 ರೂಪಾಯಿ ಕೊಟ್ಟು ಪ್ರಶಸ್ತಿ ಕೊಡ್ತೀರಂದ್ರೆ ಯಾರು ಕೊಡ್ತೀರಿ ಅವ್ರ ಹೆಸರಲ್ಲಿ ಅವ್ರ ಹೆಸರು ಮೂಲಕದಲ್ಲಿ ಪ್ರಶಸ್ತಿ ಕೊಟ್ಟು ಪತ್ರಕರ್ತರಿಗೆ ಕ್ರಿಯಾಶೀಲ ಪತ್ರಕರ್ತ ಕೊಟ್ಟು ಬೇರೆ ಪತ್ರಕರ್ತರು ಕೂಡ ಕ್ರಿಯಾಶೀಲ ಆಗಲಿ ಅಂತ ಉದ್ದೇಶಕ್ಕೋಸ್ಕರ ಕೊಡೋದು. 10,000 ರೂಪಾಯಿ ಕೊಟ್ಟು ಪತ್ರಕರ್ತರು ಸರಿಯೋಗ ಅಂತಲ್ಲ, ಬಟ್ ಅದೊಂದು ಉತ್ತೇಜನ ಕೊಡೋ ಸುದ್ದಿ ಉತ್ತೇಜನ ಕೊಡೋಕ್ಕೋಸ್ಕರ ಆ ಸುದ್ದಿಗಳು ಆಯ್ಕೆ ಮಾಡಿ ಆ ಪತ್ರಕರ್ತರಿಗೆ ಸೌಲಭ್ಯ ಕೊಡಬೇಕು ಅಂತ ಮಾಡಿ ಸರ್. ಮತ್ತೆ ಪತ್ರಕರ್ತರಿಗೆ ಸ್ವಲ್ಪ ಪಟ್ಟವಾಗಿ ನಮ್ದು ಬೆನ್ನು ಗಟ್ಟಿ ಇದ್ರೆ ಮಾತ್ರ ನಾವು ಸುದ್ದಿ ಬರೀಬೋದು. ನಾವೇ ಗಟ್ಟಿಲ್ಲ ಏನು ಮಾಡಕ್ಕಾಗಲ್ಲ. ಸರ್ಕಾರಗಳು ಸಹ ಗ್ರಾಮೀಣ ಭಾಗದ ಪತ್ರಕರ್ತರು ತಾವು ಯಾರು ಪತ್ರಿಕಾ ಬೇಡಿ ಮಹಿಳೆಯರ ಪತ್ರಿಕಾ ಮಾರ್ಗ ಗ್ರಾಮೀಣ ಒಬ್ಬ ಮಹಿಳೆ ಬಸ್ ಪಾಸ್ ತಗೊಂಡು ಇಡೀ ರಾಜ್ಯ ಓಡಾಡೋದು. ಪತ್ರಕರ್ತರಿಗೆ ನೀವೊಂದು ಬಸ್ ಪಾಸ್ ಬೇಕು ಅಂತ ನಾವು ಕೇಳ್ತಾ ಇದ್ವಿ. ಗ್ರಾಮೀಣ ಪತ್ರಕರ್ತರಿಗೆ ಅಧಿಕಾರಿ ಸುತ್ತ ಮಾನದಂಡ ಆಗ್ತಾರೆ. ನೀವು ಸ್ಯಾಲರಿ ಸರ್ಟಿಫಿಕೇಟ್ ಸರ್ ಈ ಪತ್ರಕರ್ತರಿಗೆ
ಕೆಲವರಿಗೆ ಸಂಬಳ ಕೊಡೋದೇ ಇಲ್ಲ, ಕೊಟ್ಬಿಟ್ಟು ನೀನು ಯಾವಾಗ ಕೊಟ್ಟು ತಗೊಳ್ಬೇಕು ಅಂತಾರೆ. ಇಂಥ ಪರಿಸ್ಥಿತಿಲಿ ಈ ಸ್ಯಾಲ್ರಿ ಸರ್ಟಿಫಿಕೇಟ್ ಬ್ಯಾಂಕಿನ ಡ್ರಾ ಮಾಡಬೇಕು, ಅವ್ನು ಸರ್ಟಿಫೈ ಮಾಡ್ಕೊಡ್ಬೇಕು ಎಡಿಟು. ಸರ್ ಅವ್ನು ಸರ್ಟಿಫೈಟ್ ಅವ್ನು ಎಲ್ಲಿದೆ ಅಂದ್ರೆ ಆ ಪತ್ರಕರ್ತರಿಗೆ ಸಂಬಳ ಕೊಡಲಿಲ್ಲ ಕೋರ್ಟ್ಗೆ ಹೋಗ್ತಾನೆ, ಲೇಬರ್ ಕೋರ್ಟ್ಗೆ ಅಂತ ಬೈದರೆ ಯಾವ ಸಿಂಜರ್ಸ್ ಕೋರ್ಟ್ಗೆ ಲೆಟ್ ಕೊಡಲ್ಲ ಸರ್. ಹಾಗಾಗಿ ಗ್ರಾಮೀಣ ಪತ್ರಕರ್ತರಿಗೆ ಅಲ್ಲಿ ಆಗಿದೆ. ನಾವು ಮುಖ್ಯಮಂತ್ರಿ ಮನೆ ಬೇಕಾದ್ರೆ ಅದೇ ಹೇಳಿದೆ, ಒಂದು ಮೀಟಿಂಗ್ ಕರೆಯೋಣ, ಬನ್ನಿ ನೀವು ಅಂತ ಹೇಳಿದ್ದಾರೆ. ಆ ನಿಯಮವನ್ನು ಸರಿ ಮಾಡ್ಕೊಳ್ತಾರೆ. ಈ ತರದ್ದು ಒಬ್ಬೊಬ್ಬ ಮಹಿಳೆ ಇಡೀ ರಾಜ್ಯದಲ್ಲಿ ಒಂದು ನನ್ನ ಬುಡತ್ತ ಅಂದ್ರೆ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಸುಮಾರು 1,70,000 ಸಂಬಳ ತಗೊಳ್ತಾ ಇರುವಂತ ಒಬ್ಬ ಮಹಿಳೆ ಬಸ್ಸಲ್ಲಿ ಕೂಡ ಫ್ರೀ ಅಂತ ಆಧಾರ್ ಕಾರ್ಡ್ ತೋರಿಸ್ತಾರೆ. 1,70,000 ಸಂಬಳ ತಗೊಳ್ತಾರೆ ಸರ್ಕಾರದ್ದು, ಎಲ್ಲ ಸೌಲಭ್ಯ ಇದೆ, ಆದ್ರೆ ಹೋಗಿದೆ ಬಸ್ಸಲ್ಲಿ ಫ್ರೀ ಹೋಗ್ತಾರೆ. ಇದೇ ಸೇವೆ ಮಾಡ್ತಾರೆ. ಪತ್ರಕರ್ತ ಒಂದು ಬಸ್ಸಲ್ಲಿ ಕೂತ ತಕ್ಷಣ ಕಂಡಕ್ಟರ್ 100 ಪ್ರಶ್ನೆ ಮಾಡ್ತಾರೆ, ಎಲ್ಲಿದೆ ನಿಮ್ದು ಸರ್ಕಾರ ಕೊಟ್ಟಿದ್ಯಾ, ಇದು ಡೂಪ್ಲಿಕೇಟ್ ಒರಿಜಿನಲ್ ಆಗಿ ಎಲ್ಲರೂ ಕೇಳ್ಬಿಡ್ತಾರೆ. ನಮ್ಗೆ ಯಾಕೆ ಪತ್ರಕರ್ತ ಯಾಕೆ ಮಾಡಿ ಈ ಗ್ರೇಡ್ ನೋಡ್ತದೆ ಅನ್ನೋದೇ ನಮ್ಮ ವಿಚಾರದ ಸಂಗತಿ. ಅದು ಮುಖ್ಯಮಂತ್ರಿಗಳ ಭೇಟಿಯಾಗಿ ನಾವು ಮನವಿ ಸಲ್ಲಿಸಿದ್ವಿ. ಅದಾದ್ಮೇಲೆ ಇದು ಸರಿ ಹೋಗ್ಬೇಕು ಅಂತ ಹೇಳಿ ನಮ್ದು ಡಾಕ್ಯುಮೆಂಟ್ ಸರ್, ಯಾರೇ ಪತ್ರಕರ್ತ ಮಾಡೋದಕ್ಕೆ ನೋಡಿ ನಮ್ದು ಡೆಲ್ಲಿನ ರಿಜಿಸ್ಟ್ರೇಷನ್ ಅಂತ ಆಗುತ್ತೆ ಸರ್. ಆ ರಿಜಿಸ್ಟ್ರೇಷನ್ ಇದ್ದಲೇ ಪತ್ರಿಕೆ ಮಾಡಬಾರ್ದು, ಪತ್ರಿಕೆ ಮಾಡಿದ್ರೆ ತಪ್ಪದು. ಅದು 2 ವರ್ಷ ತನಕ ಕೊಟ್ಟಿರ್ತಾರೆ ಡೆಲ್ಲಿ ರಿಜಿಸ್ಟ್ರೇಷನ್. 2 ವರ್ಷ ಆದ್ಮೇಲೆ ಅದು ಡಿ ಬ್ಲಾಕ್ ಅಂತ ಬರುತ್ತೆ. ಪತ್ರಕರ್ತ ಅಲ್ಲ, ಯಾರು ಏನ್ ಮಾಡ್ತಾರೆ, ನೀವು RIB ನಂಬರ್ ತಗೊಳ್ತಾನೆ ಸುಮ್ಮನೆ ಪತ್ರಿಕೆ ಪ್ರಿಂಟ್ ಆಗ್ತಾರೆ. ನಥಿಂಗ್ ಬಟ್ ಕಾಂಪ್ಲೆಕ್ಸ್. ಯಾವುದೇ ಕಾರಣಕ್ಕೂ ಆ ತರ ಪತ್ರಿಕೆ ಬೆಳೆಸಬಾರ್ದು, ಒಳ್ಳೆದಲ್ಲ. ನಾವು ಬೇರೆ ಕಡೆ ನಾವು ಕಾಂಗ್ರೆಸ್ ಇರ್ತಾರೆ. ಆ ತರ ಡೆಲ್ಲಿದ ರಿಜಿಸ್ಟ್ರೇಷನ್ ಇಲ್ಲ, ರಿಜಿಸ್ಟ್ರೇಷನ್ ಆಧಾರದ ಮೇಲೆ ಗ್ರಾಮೀಣ ಪತ್ರಕರ್ತ ಸೌಲಭ್ಯ ಕೊಡಿ ಅಂತ ಕೇಳ್ತಿಲ್ಲ. ಆದ್ರೆ ಸರ್ಕಾರ ಸುಮ್ಮನೆ ಮೇಲಮೇಶ ಇಟ್ಕೊಂಡು ಹೋಗ್ತಾ ಇದೆ. ಇದು ಒಳ್ಳೆ ಇದಲ್ಲ. ಬಟ್ ನಮ್ಗೆ ಪತ್ರದಲ್ಲಿ ಬಸ್ ಪಾಸ್ ಕೇಳಿದ್ವಿ ಸರ್. ಆಮೇಲೆ ಈ ಮಾನದಂಡಗಳೆಲ್ಲ ಕೇಳಿದ್ವಿ. ಭಾರತಕ್ಕೋಸ್ಕರ ಸರ್ ನಮ್ದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಸರ್, ಪೋಸ್ಟ್ ಆಫೀಸ್. ಅದನ್ನ 550 ರೂಪಾಯಿ ಹಣ ಕಟ್ಟಿದ್ರೆ ಒಬ್ಬ ಪತ್ರಕರ್ತರ ನಿಧನ ಆದ್ರೆ ಅವ್ರಿಗೆ 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಬರುತ್ತೆ ಸರ್. ಅದನ್ನ ಈಗ ಕೇಂದ್ರ ಸರ್ಕಾರ ಮೋದಿ ಅವರು ಇದನ್ನ ಮಾಡಿದ್ದಾರೆ. ಅದನ್ನೇನಾದ್ರು ಯೋಜನೆಗಳು ಮಾಡಬೇಕು ಅಂತ ನಾವು 750 ರೂಪಾಯಿ ಹಣ ಮೆಂಬರ್ಶಿಪ್, ಅದರಲ್ಲಿ 400 ರೂಪಾಯಿನ ಈ ಇನ್ಸೂರೆನ್ಸ್ ಕಟ್ಟಿ 350 ಮಾತ್ರ ಸಂಘ ಹಣ ಬರುತ್ತೆ. ಒಬ್ಬ ಪತ್ರಕರ್ತೆಲ್ಲ ನಿಧನ ಆದಂತೆ ಅವನಿಗೆ ಇಮಿಡಿಯೇಟ್ 10 ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಬರಬೇಕು. ಈಗ ಇಲ್ಲ ಅವರ ಕೈಗೆಲ್ಲ ಊನಾಯ್ತು ಆಕ್ಸಿಡೆಂಟ್ ಆಗಿ, ಆ ಸಂದರ್ಭದಲ್ಲಿ ಅವರಿಗೆ ಮನೆಗೆ 10 ಲಕ್ಷ, ಅವರ ಜೀವನಕ್ಕೆ 10 ಲಕ್ಷ ಬರುತ್ತೆ. ಅದಾದ್ಮೇಲೆ ಅವರೇನಾದ್ರು ಇನ್ ಪೇಷಂಟ್ ಆಗುವಂತೆ 1 ದಿವಸ 10,000, 10 ದಿವಸ ನಿಮಗೆ ಚಿಕಿತ್ಸೆ ವೆಚ್ಚ ಕೊಡ್ತಾರೆ. ಔಟ್ ಪೇಷಂಟ್ 30,000. ಈ ತರದಿಂದ ಪತ್ರಕರ್ತರ ಸಂಘದಲ್ಲಿ ಆರೋಗ್ಯ ಭದ್ರತೆ, ಪತ್ರಕರ್ತರು ಅವ್ರ ಕುಟುಂಬದ ಆರೋಗ್ಯ ಭದ್ರತೆಗೋಸ್ಕರ ನಾವು ಈ ಯೋಜನೆ ಮಾಡಿದ್ದೀವಿ. ಯೋಜನೆ ಸ್ಥಾಪನೆಯಾಗಿ ನಮ್ದೇನಾಯ್ತು 400 ರೂಪಾಯಿ ಅನೌನ್ಸ್ ಮಾಡ್ತಿದ್ವಿ. ಈಗ ಅದೆಲ್ಲ ಸೇರಿ 550 ಆಗ್ಬಿಟ್ಟಿದೆ. ಪತ್ರಕರ್ತ ಕಷ್ಟ ಹೆಂಗೆ ಅಂತ ನೀವು ದಾನಿಗಳು ಇರ್ತೀರಿ, ರಾಜಕಾರಣಿಗಳು ಇರ್ತೀರಿ. ನಮ್ಮ ಕಷ್ಟ ಹೇಗೆ ಅಂದ್ರೆ ಇಲ್ಲಿ 150 ರೂಪಾಯಿ ಜಾಸ್ತಿ ಆಗಿ 150 ರೂಪಾಯಿ ಏನ್ ಮಾಡೋದು ಅನ್ನೋದು ನಮ್ಮ ಸಮಸ್ಯೆ ಆಗ್ತದೆ. ಹಾಗಾಗಿ ಯಾರು ದಾನಿಗಳು ಈ ಸರಿ ನೆಕ್ಸ್ಟ್ ಈ ಸರಿ ಏನಾದ್ರು ಅಕಸ್ಮಾತ್ ಇನ್ಸೂರೆನ್ಸ್ ಪತ್ರಕರ್ತರು ನಿಂಬಾಗುತ್ತೆ ಯಾರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಅದಕ್ಕೆ ವೆಲ್ಕಮ್ ಮಾಡ್ತೀನಿ. ನಾವು ಒಳ್ಳೆ ಉದ್ದೇಶ ಸರ್, ಯಾವುದೇ ಕಾರಣಕ್ಕೂ ಇದರಲ್ಲಿ ನಾವು ಯಾವ್ದು ದುರುಪಯೋಗ ಮಾಡ್ಬೇಕಾಗಿ ಸಮಾರಂಭ ಊಟ ಮಾಡಕ್ಕಲ್ಲ. ಒಂದು ಆರೋಗ್ಯ ಭದ್ರತೆ ಪತ್ರಕರ್ತರಿಗೆ ಇರುತ್ತೆ, ಅವ್ರ ಕುಟುಂಬಕ್ಕೆ ಇರುತ್ತೆ ಅಂತ ಹೇಳಿ ಇದು ಯೋಜನೆ ಮಾಡಿದ್ವಿ. 400 ರೂಪಾಯಿ ನಾವು ವರ್ಷ ಕಡಿದೀವಿ. ಇನ್ನು 100 ರೂಪಾಯಿ ವೇತನ ಆಗ್ತದೆ. ಹಾಗೆ ಇಲ್ಲೆಲ್ಲ ಸೇರಿ ಒಂದು 22,000 ರೂಪಾಯಿನೋ ನಮ್ಮ ಇಲ್ಲಿ ಗಂಗಾವತಿ ಘಟಕಕ್ಕೆ ಆಗುತ್ತೆ ಸರ್. ಆ ತರದ ಒಂದು ನನ್ನ ರಿಕ್ವೆಸ್ಟ್ ಇರ್ತದೆ, ನಾವು ಬೇರೆ ರೂಪಾಯಿ ಕೇಳ್ತೇನೆ. ಆ ತರದ್ದು ಯಾರು ಇದ್ರೆ ಅದು ಮಾಡ್ಬೋದು. ನಾವು ವೆಲ್ಫೇರ್ ಫಂಡ್ ಮಾಡ್ತೀವಿ ಸರ್. ಪತ್ರಕರ್ತರು ನಾನು ಅಧ್ಯಕ್ಷ, ನಾನು 12 ವರ್ಷ ಚಿಕ್ಕಮಗಳೂರು ಅಧ್ಯಕ್ಷ ಆಗಿದ್ದೆ. ಈಗ ರಾಜ್ಯದ ಅಧ್ಯಕ್ಷ ಆಯ್ಕೆ ಆಗಿದೆ. ನನಗೆ 32 ವರ್ಷ, ಪತ್ರಿಕೆ 1 ವರ್ಷ ನಾನು ಸುವರ್ಣ ಚಾನಲ್ ಕೆಲಸ ಮಾಡಿದ್ದೆ. ನಾನು ಈಗ 27 ವರ್ಷ ನನ್ನ ಪತ್ರಿಕೆ ನಡೀತಾರೆ. ಆ ಪತ್ರಿಕೆ ಎಷ್ಟು ಕಷ್ಟ ಏನು ಅನ್ನೋದು ನನಗೆ ಅದು ಗೊತ್ತದು. ಮಾಡ್ತಾರೆ ನಿಜವಾದ ಪತ್ರಕರ್ತರಿಗೆ ಗೊತ್ತದು. ವಿತೌಟ್ ಜಾಹೀರಾತು ಪತ್ರಿಕೆ ನಡೆಸಿ ನಾನು ಸುಮಾರು 3,000 ಕಾಪಿನ ಪೋಸ್ಟರ್ ಕಳಿಸ್ತೀನಿ. ನನ್ನ ಪೋಸ್ಟರ್ ಎಲ್ಲಿ ಇರ್ತೀನಿ. ನಮ್ಮ ಮಲೆನಾಡಲ್ಲಿ ಹೆಂಗಿತ್ತು ಅಂದ್ರೆ ನಿಮ್ಗೆ ಕಾರ್ಡಕ್ಕೆ ದುಡ್ಡು ಕಳಿಸ್ತಾರೆ. ಯಾಕೆ ನಾವು ಹಂಗೆ ಇರ್ತೀವಿ, ಅವ್ರಿಗೆ ಕಳಿಸ್ಕೊಡ್ತಾರೆ. ಈಗ ನೀವು ಮನೆ ಮಗ 20 ಸರಿ ಹೋದ್ರು ಪತ್ರಿಕೆ ದುಡ್ಡು ಬರೋದಿಲ್ಲ, ಆಮೇಲೆ ನಿಮ್ ಜಾಹೀರಾತು ದುಡ್ಡು ಬರೋದಿಲ್ಲ, ಯಾವುದೂ ಬರೋದಿಲ್ಲ. ಇರಪ್ಪ ನೋಡಪ್ಪ ಅಂತಾರೆ. ಬಟ್ ಪತ್ರಕರ್ತರ ಕಷ್ಟ ಕೆಲವರಿಗೆ ಗೊತ್ತಿದೆ, ಹಳಬರಿಗೆ, ಕೆಲವರಿಗೆ ಈಗ ಗೊತ್ತಿಲ್ಲ. ಫ್ಯಾಷನ್ ಆಗೋಗ್ತಿ ಈಗ ನೋಡಿದ್ರಲ್ಲ, ಈಗ ನಮ್ಮ ಸಿದ್ದರಾಮಯ್ಯ ಕ್ವಶನ್ ಕೇಳ್ತಾರೆ, ಏನಪ್ಪ ನೀವು ವಾಪಸ್ ಕೇಳ್ತಾರೆ, ನೀನ್ RSS ನೀನ್ ಬಿಜೆಪಿ ಅಂತ ಕೇಳ್ತಾರೆ. ಇದು ಮಾಡಬಾರ್ದು. ಪತ್ರಕರ್ತ ನಮ್ದೇನಾಗಿದೆ ನಾವು ವಾಪಸ್ ಕೇಳಂಗಿರ್ಬೇಕು. ಬಟ್ ಆ ಸ್ವತಂತ್ರ ನಾವು ಕಳ್ಕೊಂತಿದೀವಿ ಎಲ್ಲೋ ಅಂತ ನನಗನ್ಸುತ್ತೆ. ರಾಜಕಾರಣಿಗಳಿಗೆ ಕ್ವಶನ್ ಮಾಡೋಕೆ ನಾವು ಪತ್ರಕರ್ತರು ಅಷ್ಟೇ. ನಮ್ಮ ಕ್ವಶನ್ ಕೇಳೋಕೆ ಆ ಕ್ವಶನ್ ಆನ್ಸರ್ ನಮ್ಮ ಹತ್ರ ಇರ್ಬೇಕು. ಆಗ ಮಾತ್ರ ಕ್ವಶನ್ ಮಾಡ್ಬೇಕು. ನಾವು ಏನು ಗೊತ್ತಿಲ್ಲ ಸುಮ್ಮನೆ ಕ್ವಶನ್ ಕೇಳೋದು. ಆಮೇಲೆ ನಮ್ದು ಊರಿಗೆ ಗಂಗಾವತಿ ಸಮಸ್ಯೆ ಇರುತ್ತೆ. ಬಂದಾಗ ಮುಖ್ಯಮಂತ್ರಿಗೆ ಸರ್ ನಿಮ್ದು ರಾಜ್ಯ ದಿವಸ ನಡೀತಾನೆ ಇರುತ್ತೆ, ಈಗ ಅಭಿವೃದ್ಧಿ ಏನ್ ಮಾಡಿದ್ರೆ ಸರ್ ಅಂತ ಕೇಳಬೇಕು ಪತ್ರಕರ್ತರು ಲೋಕಲಾಗಿ. ಆ ಥರ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಅಧಿಕಾರಿ ಸೇರಿಸ್ಕೊಂಡು ಸಂವಾದ ಕಾರ್ಯಕ್ರಮ ಮಾಡ್ಬೇಕು. ಎಲ್ಲ ಜಿಲ್ಲೆಯಲ್ಲೂ ಆ ಥರದ್ದು ಸಂವಾದ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸಂವಾದ ಕಾರ್ಯಕ್ರಮ ಮಾಡಿದಾಗ ಅದನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ಹಾಗಾಗಿ ಕ್ರಿಯಾಶೀಲ ಪತ್ರಕರ್ತ ಬಂದು ಕ್ಷೇಮ ನಿಧಿ ಮಾಡ್ತೀವಿ ಸರ್. ಕ್ಷೇಮ ನಿಧಿ ಹೇಗೆ ಅಂದ್ರೆ ನೀವು ಯಾರೋ ಹಣ ಇಟ್ಟರೆ ನಮ್ಮಲ್ಲಿ ಅದ್ರ FD ಇಟ್ಬಿಟ್ಟು ಒಂದು ಬಡ್ಡಿ ದುಡ್ಡಲ್ಲಿ ಪತ್ರಕರ್ತ ನಾವು ಪತ್ರಕರ್ತ ಯಾರು ನಿಧಾನ ಪತ್ರಕರ್ತರು ರಾಜ್ಯ ಸರ್ಕಾರದಲ್ಲಿ ಏನಿಲ್ಲ,
ಇದನ್ನಾದ್ರೆ ನಾವು ರಾಜ್ಯ ಸಂಘ ಹೋಗಿ ಅವ್ರ ಬಗ್ಗೆ 3,000 ಹಣ ಕೊಟ್ಟು ಆ ಪ್ರಿಮಿಷನ್ ಭಾಗವಹಿಸೋ ಗುಂಪಲ್ಲಿ ಭಾಗವಹಿಸ್ತಾರೆ. ಯಾಕೆಂದ್ರೆ ಪತ್ರಕರ್ತರು ಸಂಘ ಸದಸ್ಯ ಅಂದ್ರೆ ಆ ಸೌಲಭ್ಯ ಕೊಟ್ಟಿಲ್ಲ ಅಂದ್ರೆ ನಾವೇನು ಸಂಘ ಮಾಡಬೇಕು? ಸಂಘ ತುಂಬಾ ಇದೆ ಸರ್, ಪತ್ರಕರ್ತರ ಸಂಘ ಅಂತ ಹೇಳಿದ್ರೆ ತುಂಬಾ ಇದೆ. ಅದು ನನಗೆ ಚರ್ಚೆ ಬೇಡ. ಯಾಕಂದ್ರೆ ಅದು ನಾವೇನ್ ಮಾಡ್ತೀವಿ ಅಷ್ಟೇ ಬೇಕು ಬಿಟ್ರೆ ನಾವು ಬೇರೆ ಚರ್ಚೆ ಬೇಡ. ರಾಜಕಾರಣ ಹಂಗೆ ಆಗಿದೆ, ಅಧಿಕಾರಿ ವರ್ಗದ ಎಲ್ಲದೂ ಆಗೋಗ್ತಿದೆ. ಅದ್ರ ನಡುವೆ ನಮ್ದು ಆಗೋಗಿದೆ, ಪತ್ರಕರ್ತನೂ ಆಗಿದೆ ಅಂತ ಹೇಳಿ ನಾನು ಓಪನ್ ಆಗಿ ಹೇಳಬೇಕಾಗಿದೆ. ಯಾಕಂದ್ರೆ ಆ ಪರಿಸ್ಥಿತಿ ಆ ಕುಟುಂಬ ಆಗಿದೆ. ಇಂಥ ಪ್ರಸಕ್ತಿಗಳೆಲ್ಲ ಕೊಟ್ಟು ನನಗೆ ಹಿರಿಯ ಪತ್ರಕರ್ತರು ಸರ್ ಈಗ ನಮಗೆ ವೆಬ್ಸೈಟ್ ಮಾಡ್ತೇವೆ ಸರ್. ಈಗ ಸುದ್ದಿ ಈಗ ನಮ್ಮ ಮಾಜಿ ಶಾಸಕರು ಒಂದು ಭಾಷಣ ಮಾಡಿದ್ರು, ಇದು ಗಂಗವತ್ತಿಗೆ ಲಿಮಿಟ್ ಆಗ್ತದೆ ಸರ್. ಇದು ಏನಿರ್ಬೇಕು ಆಲ್ ಅವರು ನಿಮ್ಮ ರಿಲೇಷನ್ ನಮ್ದು ಬೆಂಗಳೂರು ಕಾರ್ಯಕ್ರಮ ಮಾಡಿದ್ರು 4 ದೇಶದಲ್ಲಿ ನೋಡಿದ್ದಾರೆ ಸರ್. ಆಸ್ಟ್ರೇಲಿಯಾದಲ್ಲಿ ನೋಡಿದ್ದಾರೆ, ದುಬೈನಲ್ಲಿ ನೋಡಿದ್ದಾರೆ, ಆಮೇಲೆ ಲಂಡನ್ ಅಲ್ಲಿ ನೋಡಿದ್ದಾರೆ. ಯಾಕೆಂದ್ರೆ ಈಗ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಸರ್, ಈಗ ಅದನ್ನು ಅಪ್ಲೋಡ್ ಮಾಡ್ತಾರೆ, ಲೈವ್ ಕೊಡ್ತಾ ಇರ್ತೀವಿ. ಈಗ ಎಲ್ಲೆಲ್ಲಿದ್ದಾರೆ ಎಲ್ಲ ಲೈವ್ ಹೋಗ್ತಾರೆ ಕಾರ್ಯಕ್ರಮ ಈಗ ಮಾಡ್ತಾರೆ. ಹಿಂದೆ ಲೈವ್ ಅಂದ್ರೆ ನಮ್ದು ಕೆಲವರು ಹೇಳ್ತೀನಿ ಸ್ಟೇಟ್ ಮಾಡೋದು ಅಂದ ತಕ್ಷಣ ಸರಿಯಾಗಿ ಇಲ್ಲ ಸರ್. ಯಾಕೆಂದ್ರೆ ಅದೊಂದು ವ್ಯಾಪ್ತಿ ಇದೆ ಸರ್. ನಿಮ್ಗೆ ಗಂಗಾವತಿ ಬಿಟ್ಟು ದಾಟಲ್ಲ ಇದೆ. ನೀವು ಅದೇ ಕೊಪ್ಪಳ ಬೇರೆ ಡಿವಿಷನ್ ಬಂದಿರ್ತೀವಿ, ರಾಜ್ಯ ಮಟ್ಟದ ಸುದ್ದಿ ಬಂತು ಅಂತ ನೀವು ಖುಷಿ ಆಗ್ತೀರಿ. ಅದಿಲ್ಲ, ನಾವು ಅದಕ್ಕೊಂದು ವೆಬ್ಸೈಟ್ ಮಾಡಿ ಸರ್ ಮಾಜಿ ಮತ್ತು ಹಾಲಿ ಶಾಸಕರದ್ದು ಎಲ್ಲ ಬಯಟ್ ಬರಲಿ ಸರ್. ನೀವು ಮಾಡೋ ಮುಖ್ಯಮಂತ್ರಿಗಳು ಯಾವ ಕಾರ್ಯಕ್ರಮ ಹೋಗ್ತಾರೆ, ಶಾಸಕರು ಏನು ಕಾರ್ಯಕ್ರಮ ಹೋಗ್ತಾರೆ, ಇಷ್ಟು ವೆಬ್ಸೈಟ್ ಒಂದು ಮಾಡ್ತೀವಿ ಸರ್. ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ವಿ. ಪತ್ರಕರ್ತರ ಮಾಹಿತಿ ಮುಖ್ಯಮಂತ್ರಿ ಪ್ರಧಾನಿಯಿಂದ ಹಿಡಿದು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದ್ರ ವೆಬ್ಸೈಟ್ ನಂಬರ್ ಹೊಡೆಯುತ್ತೆ. ನೀವು ಯಾವ್ದಾದ್ರು ಕರ್ನಾಟಕ ಮಾಹಿತಿ ವೆಬ್ಸೈಟ್ ಓಪನ್ ಮಾಡಿದ್ರೆ ಎಲ್ಲ ಮಾಹಿತಿ ಅದನ್ನು ಸಿಗಬೇಕು. ಇದನ್ನು ಮಾಡ್ತೀವಿ ಸರ್. ಕಾರ್ಯಕ್ರಮದ್ದು ನಮ್ಮ ದೇಶವಾದರೆ ನಿಮ್ಗೆಲ್ಲ ಕ್ರೋಢೀಕರಿಸಿ ಮತ್ತು ಸಮಸ್ಯೆ ಇತಿಹಾಸ ಸ್ಥಳಗಳು ನಾನು ಬಂದೆ ಹಂಪಿ ಮತ್ತು ನಿಮ್ಗೆಲ್ಲ ತುಂಬಾ ಇದನ್ನು ಪ್ಲೇಸ್ಗಳು ನೋಡ್ತಾರೆ. ಇವೆಲ್ಲ ಮುಂದಿನ ಜರ್ನಲಿಸ್ಟ್ ಆಗಿ ಬಂದವರಿಗೆ ನಾನು ಈ ವೆಬ್ಸೈಟ್ ಓಪನ್ ಮಾಡಿದ್ರೆ ನನಗೆ ಮಾಹಿತಿ ಇರಬೇಕಲ್ಲ. ನನ್ನ ಪತ್ರಕರ್ತ ಸುದ್ದಿ ಮಾಡ್ಬೇಕಾದ್ರೆ ಒಂದು ಮಾಹಿತಿಯಿಂದ ನೀವು ಸುದ್ದಿ ಮಾಡೋಕ್ಕಾಗಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ವೆಬ್ಸೈಟ್ ಮಾಡಿ ಸರ್. ವೆಬ್ಸೈಟ್ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾ ಇದ್ವಿ. ಅದನ್ನ ದಿವಸ ಮುಖ್ಯಮಂತ್ರಿಗಳನ್ನ ಅಪ್ಡೇಟ್ ಆಗಿ ಕೊಡ್ತಾ ಇದೀವಿ. ನಾವೀಗ ಪ್ರಧಾನಿ ಹೇಳಿದ್ರು ಮುಖ್ಯಮಂತ್ರಿ ಸಚಿವ ಸಂಪುಟ ಏನೇನಾಗುತ್ತೆ, ನಿರ್ಣಯ ಏನಾಗುತ್ತೆ ಎಲ್ಲ ಅಪ್ಡೇಟ್ ಆಗ್ತಾ ಇರ್ತಾರೆ. ಈಗೆಲ್ಲ ಮಾಹಿತಿ ಈಗ ಅಂಗೈಯಲ್ಲಿ ಆಗಮನ. ಈಗ ನೀವೇನು ಅಂಗೈ ನೋಡಿದ ತಕ್ಷಣ ಎಲ್ಲ ಮಾಹಿತಿ ನಿಮಗೆ 5 ನಿಮಿಷಕ್ಕೆ ನೋಡಿ. ಈಗ ಫೋಟೋಗಳೆಲ್ಲ ಉದ್ಘಾಟನೆ ಮಾಡಿದೆಲ್ಲ ಫೋಟೋಗಳು ಬಂದೇ ಬಿಡುತ್ತೆ 5 ನಿಮಿಷ. ಇದನ್ನೇ ಬೆಳಗ್ಗೆ ಕಾಯ್ಬೇಕಾಯ್ತು, ಡ್ರಗ್ಸ್ ಜೋಡಿಸ್ಬೇಕಾಯ್ತು. ಈ ತರ ಅವಳೆ ಕಾಲ ಇದೆ, ಬದಲಾವಣೆ ಆಗಿದೆ. ನಾವು ಅದೇ ರೀತಿ ಬದಲಾವಣೆ ಡಿಜಿಟೀಕರಣ ಮಾಡಿದ್ವಿ. ಪತ್ರಕರ್ತರ ತುಂಬಾ ಆಧುನಿಕವಾಗಿ ಹೋಗ್ತಾರೆ. ಆಮೇಲೆ ಯಾರು 25 ವರ್ಷ ಸೇವೆ ಸಲ್ಲಿಸಿದ್ದಾರೆ ಪತ್ರಕರ್ತರು ಅವ್ರಿಗೆ ಗೌರವ ಮಾಡೋ ಕೆಲಸ ಮಾಡ್ತೀವಿ. ಸರ್ಕಾರಗಳು ಮಾಡಿಲ್ಲ, ಬಟ್ ನಾವು ಆ ಕೆಲಸ ಮಾಡಿ 25 ವರ್ಷ ನಿರಂತರ ಸೇವೆ ಸಲ್ಲಿಸಿರ್ತಾರೆ. ಆದ್ರೆ ಅವ್ರು ಯಾರು ಗೊತ್ತಿರಲ್ಲ ಸರ್. ಅದು ರಾಜ್ಯ ಸಂಘ ಅದರ ಒಂದು ಎಲ್ಲಾ ಜಿಲ್ಲಾ ಹಿರಿಯ ಪತ್ರಕರ್ತರು ಅವ್ರನ್ನ ಗೌರವ ಮಾಡಿ ಅವ್ರು ಹೌದು ನಾವು ಸಂಘ ಇದೀನಿ ಮಟ್ಟಿಗೆ ಅಂತ ಹೇಳೋಕ್ಕೋಸ್ಕರ ಅವ್ರನ್ನ ಗೌರವ ಮಾಡೋ ಕೆಲಸ ನಾವು ಮಾಡ್ತಾರೆ. ನಂತರ ಈ ಸಾಮಾಜಿಕ ಹೊಣೆಗಾರಿಕೆ ನಾವು ಕೆಲವೆಲ್ಲ ಪತ್ರಕರ್ತರ ಸಾಕು ಮಾತನಾಡ್ತಾರೆ ಸರ್. ನಮ್ಮ ಸಾಮಾಜಿಕ ಹೊಣೆಗಾರಿಕೆ ಅಂದ್ರೆ ನಾವು ಹಿಂದೆ ಸರ್ ಒಂದು 19 ಜನಕ್ಕೆ ಸರ್ಕಾರದ ರೈತರ ಆತ್ಮಹತ್ಯೆ ಆದಾಗ ಮಕ್ಕಳಿಗೆ ಪರಿಹಾರ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಹೋದಾಗ ಏನೋ ಸಣ್ಣ ಡಾಕ್ಯುಮೆಂಟ್ ಮಿಸ್ ಆಗಿದೆ. ಆ ಥರ 50,000 19 ಜನಗಳಿಗೆ 19 ರೈತ ಕುಟುಂಬಗಳಿಗೆ 55,000 ಅನುಪೂರ್ಣ ಆಗ್ತಿದೆ ದೇವಸ್ಥಾನ ಹೊರನಾಡೋರು 55,000 19 ಜನ ಕೊಡ್ತಾರೆ. ಸುಮಾರು ಒಂದು 6,600 ಜನಕ್ಕೆ ಐಕ್ಯಾಂಪ್ ಮಾಡಿ 1,000 ಸ್ಪೆಕ್ಸ್ ಕೊಟ್ಟಿರ್ತಾರೆ. ಪತ್ರಕರ್ತ ನಮ್ಮ ಜವಾಬ್ದಾರಿ. ಆಮೇಲೆ ಎಲ್ಲ ಉಪಕರಣ ಕೊಟ್ಟು ಈ ತರದ್ದೆಲ್ಲ ನಾವು ಸಾಮಾಜಿಕ ನಾವು ಇದುವರೆಗೂ ನಮ್ಮ ಪತ್ರಕರ್ತರು 100 ಜನ ನೇತೃತ್ವ ನೋಂದಣಿ ಮಾಡಿದ್ವಿ ಸರ್. ಯಾಕೆಂದ್ರೆ ಪತ್ರಕರ್ತ ಆದರೂ ನಾನು ಯಾವುದೋ ಒಂದ್ಸಲ ಅನ್ನಮಕ್ಕಳ ಶಾಲೆ ಕಾರ್ಯಕ್ರಮ ಮಾಡಿದ್ದೆ. ಮಕ್ಕಳು ನೋಡಿ ಬೇಸರ ಆಯ್ತು ನನಗೆ. ಹೌದಲ್ವಾ, ನಾವು ಎಲ್ಲೋ ಸತ್ತೋಗ್ತೀವಿ, ಸತ್ತ ತಕ್ಷಣ ನಮ್ಮ ಕಣ್ಣು ಯಾರೋ ಎಲ್ಲೋ ಹೋಗುತ್ತೆ. ಅದಕ್ಕೆ ನಾವು ದಾನ ಮಾಡಿದ್ರೆ 4 ಜನ ಬೆಳಕಾಗುತ್ತಲ್ಲ ಉದ್ದೇಶದಿಂದ ನಾವು ಅಂತ ಇವರಿಗೆ ರಾಜ್ಕುಮಾರ್ ಏನು ನೇತೃತ್ವನ ಇದೆ ನಾರಾಯಣ ನೇತೃತ್ವ ಬೆಂಗಳೂರು ಅಲ್ಲಿಗೆ 100 ಜನ ಪತ್ರಕರ್ತರು ನಾವು ನೇತೃತ್ವದಿಂದ ನೋಂದಣಿ ಮಾಡಿದ್ವಿ. ಎಲ್ಲ ಪತ್ರಕರ್ತರು ಕೇಳ್ತಾ ಇದ್ದೀವಿ, ಇವೆಲ್ಲರೂ ಮಾಡಿ ನಾವು ಇರತಂಕ ಬದುಕಿದ ಮೇಲೆ ನಮ್ಮ ಜೀವನ ಸಾಕಾಗಬೇಕಂದ್ರೆ ನಮ್ಮಲ್ಲೊಂದು 6 ಜನ ಜೀವ ಸತ್ತೋದ ಮೇಲೆ ನೇತೃತ್ವ ಮಾಡಿರ್ತಾರೆ. ಹಾಸ್ಪಿಟಲ್ ಇಮಿಡಿಯೇಟ್ ತಗೊಳ್ಬೇಕು. ಅದನ್ನ ಅವ್ರ ದೇಹದ ಏನೇನಿದೆ ಅದನ್ನ ಬಳಕೆ ಮಾಡಬೇಕು ಅಂತೇಳಿ ಈ ತರದೆಲ್ಲ ಸಾಮಾಜಿಕ ಪತ್ರಕರ್ತ ಸಾಮಾಜಿಕ ಹೊಣೆಗಾರಿಕೆ ಏನಿದೆ ಅಂತೇಳಿ ಅಷ್ಟು ಕೆಲಸ ಮಾಡ್ತಾ ಇದೀವಿ. ಯಾಕೆಂದ್ರೆ ಅದು ನಾವು ಕೇಳ್ತಾರೆ. ಯಾಕೆಂದ್ರೆ ಕೆಲವು ಸಂಘ ಅಂದ್ರೆ ಬರೀ ಪತ್ರಕರ್ತರು ಕಾರ್ಯಕ್ರಮ ಮಾಡೋದು ಊಟ ಮಾಡಿ ಹೋಗೋದಲ್ಲ ಸರ್. ನಮ್ದು ಸಾಮಾಜಿಕ ಜವಾಬ್ದಾರಿ ಇರಬೇಕು. ಆಮೇಲೆ ನಮ್ಗೆ ಗುಂಡ್ಲಪೇಟೆ ಅಂತ ಇದೆ ಸರ್. ಪ್ರತಿ ತಿಂಗಳು 1,000 ಜನಕ್ಕೆ ಐಕ್ಯಾಂಪ್ ಮಾಡ್ತಾರೆ ಸರ್. ಪ್ರತಿ ತಿಂಗಳು ನಮ್ಮ ಜೊತೆಲಿ ನಮ್ಮ ಸಂಘದ ಅಡಿಲಿರೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಜನ ಪತ್ರಕರ್ತರ ಅನುಕೂಲ ಆಗಿದೆ ಅಂದ್ರೆ ಪತ್ರಕರ್ತ ಪ್ಲಸ್ ಸಾರ್ವಜನಿಕರು ಸರ್. ಐಕ್ಯಾಂಪ್ ಇಂದವ ತುಂಬಾ ಜನಕ್ಕೆ ಹಾಸ್ಪಿಟಲ್ ತೋರ್ಸಕ್ಕಾಗಲ್ಲ. ನೀವು ನೋಡ್ಬೇಕು ಹಾಸ್ಪಿಟಲ್ ಶಾಲೆಗಳೀಗ ತುಂಬಾ ಹೈಟೆಕ್ ಆಗಿದೆ. ಎಲ್ಲ ರಾಜಕಾರಣಿಗಳದ್ದೇ ಸಂಸ್ಥೆಗಳಿರುತ್ತೆ, ಯಾರು ಕ್ರಮ ತಗೊಳ್ಳೋದಿಲ್ಲ. ಇಂಥದ್ದೆಲ್ಲ ವ್ಯವಸ್ಥೆ ಇದೆ. ಹಾಗಾಗಿ ನಾವು ಐಕ್ಯಾಂಪ್ ಮಾಡೋದು ಆರೋಗ್ಯ ಮೇಳ ಮತ್ತೆ ನಮ್ದು ಮಾಧ್ಯಮ ಪತ್ರಕರ್ತರಿಗೆ ಜ್ಞಾನಾರ್ಜನೆಗೋಸ್ಕರ ನಾವೊಂದು ಪತ್ರಕರ್ತ ಕಾರ್ಯಾಗಾರ ಮಾಡ್ತೀವಿ ಸರ್. ಮಾಧ್ಯಮ ಅಕಾಡೆಮಿ ಸದಸ್ಯರಿದ್ದಾರೆ, ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೆ ಸರ್. 4 ಭಾಗ ಅಂತ ಮಾಡಿದ್ವಿ ಸರ್. ಕರ್ನಾಟಕದಲ್ಲಿ ಒಂದು ಬೆಂಗಳೂರು, ಒಂದು ದಕ್ಷಿಣ ಕರ್ನಾಟಕ,
ಆಮೇಲೆ ಉತ್ತರ ಕರ್ನಾಟಕ, ದಕ್ಷಿಣ ಭಾಗ, ಆಮೇಲೆ ಮೈಸೂರು. ಈ ತರ 31 ದಿನ 4 ಭಾಗ ಮಾಡಿ ಆ ಪತ್ರಕರ್ತರ ಜ್ಞಾನಾರ್ಥ ನೆಚ್ಕೊಳ್ಳೋಕ್ಕೋಸ್ಕರ ಪತ್ರಕರ್ತ ಕಾರ್ಯಾಗಾರ, ಆಮೇಲೆ ಸಂವಾದಗಳು ಈ ತರದೆಲ್ಲ ಮಾಡಿ ಕ್ರಿಯಾಶೀಲವಾಗಿ ಸಂಘನ ಪತ್ರಕರ್ತ ಸ್ವಲ್ಪ ಕ್ರಿಯಾಶೀಲ ಆಗಿರ್ಬೇಕು. ಹೌದು, ನಮ್ಮ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದೀವಿ, ಆದ್ರೂ ನಾವು ಇದ್ದಿದ್ರಲ್ಲಿ ನಾವು ಸಂಘಟನೆಯನ್ನ ಹೆಚ್ಚು ಬಳಸಬೇಕು ಅಂತ ಹೇಳಿ ಮಾಡಿ ನಮ್ದು ಇಷ್ಟು ಉದ್ದೇಶಗಳು ತುಂಬಾ ಇದೆ. ಇನ್ನು ಬಹಳ ಕೆಲಸ ಮಾಡೋದು ಆಸೆ ಇದೆ. ಬಟ್ ನಮ್ಮಲ್ಲಿ ಹಣಕಾಸಿನ ಸ್ಥಿತಿ ಆಗಿಲ್ಲ. ನಮ್ಮ ಕೈಲಿ ಎಷ್ಟಿದೆ ಅಷ್ಟಕ್ಕೇನೆ ಕೆಲಸ ಮಾಡ್ಕೊಂಡು ಒಂದಿನ ಕೂಡ ಎಲ್ಲ ಪತ್ರಕರ್ತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋಕೆ ಆಸೆ ಇದೆ. ಆಮೇಲೆ ಪತ್ರಕರ್ತರು ಕಷ್ಟ ಇದ್ದಾಗ ಹಾಸ್ಪಿಟಲ್ ಹೋದ್ರೆ ಅವ್ರಿಗೆ ಹಾಸ್ಪಿಟಲ್ ಬಿಲ್ ಕೊಡೋಕೆ ಆಸೆ ಇದೆ. ಬಟ್ ನಮ್ಮ ಹತ್ರ ಇಲ್ಲ, ಹಣ ಇಲ್ಲ. ಏನಿದೆ ಅಷ್ಟು ಮಾತ್ರ ಕೊಡಬೇಕು ಅಂತೇಳಿ ನಮ್ದು ಒಂದು ಶಕ್ತಿ. ಯಾರು ವೆಲ್ಫೇರ್ ಫಂಡ್ ಮಾಡಬಹುದು ಅಂತ ರಾಜ್ಯ ಸಂಘದ ಅಕೌಂಟ್ ಇದೆ ಸರ್, ಅಕೌಂಟ್ಗೆ ಡೈರೆಕ್ಟ್ ಇರುತ್ತೆ. ವೆಲ್ಫೇರ್ ಫಂಡ್ ಮಾಡಿ FD ಮಾಡಿ ಬಂದಿದ್ದ ಹಣದಲ್ಲಿ ಪತ್ರಕರ್ತರ ಸಹಾಯ ಮಾಡ್ತೀವಿ. ಆ ಥರ ಏನೋ ಅವಕಾಶ ಇದ್ರೆ ಮಾಡ್ಕೊಡಿ ಸರ್. ಯಾಕಂದ್ರೆ ಭಗವಂತನ ಏನಪ್ಪ ಕಾರ್ಯಕ್ರಮ ಕೊಡ್ಸ್ಕೊಂಡು ಇವರು ಹಣಕಾಸು ಕೇಳ್ಕೊಂಡು ತಪ್ಪು ತಿಳ್ಕೊಬೇಡಿ. ಅವಕಾಶ ಇದ್ರೆ ಕೊಡಿ ಸರ್, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ದು ಪತ್ರಕರ್ತರ ಬದುಕು ಇದೆ. ಬಟ್ ಸರ್ಕಾರ ಹೇಳ್ತಿರೋಷ್ಟು ಪತ್ರಕರ್ತರಿಗೆ ಏನೂ ಆ ಮಟ್ಟಕ್ಕೆ ಇಲ್ಲ ಸರ್, ಸೌಲಭ್ಯ ಕೊಡಿಲ್ಲ. ಉಳ್ಳವರಿಗೆ ಈಗ ಯಾರು ಪ್ರಜಾವಾಣಿ ಸಂಸ್ಥೆ ನೀವು ಹೇಳ್ಕೊಂಬಾರಕ್ಕೆ ಹೇಳ್ಬಿಟ್ಟೆ. ನಾವು ಒಬ್ಬ ಮಿನಿಸ್ಟರ್ ಸರ್ ಆರ್ಡರ್ ಮಾಡಿ ಒಬ್ಬೊಬ್ರು MLA 5 ಲಕ್ಷ ಕೊಡಬೇಕು ಮಾಡಿ ಪ್ರಜಾವಾಣಿ ಬೆಳೆದ ಸಂಸ್ಥೆ ಅದು. ಅಪ್ಪ ಭಾಷೆ ಇದ್ರೆ ಆ ಸಂಸ್ಥೆಗೆ ಅವರು ಮಿನಿಸ್ಟರ್ ಕನ್ಸರ್ನ್ ಮಿನಿಸ್ಟರ್ ಕಮ್ಯುನಿಟಿ ಅಂತ ಹೇಳಿ ಒಂದೊಂದು ಇದಕ್ಕೆ 5 ಲಕ್ಷ ರೂಪಾಯಿ ಮಾಡಿದ್ದಾರೆ. ಒಬ್ಬ ಶಾಸಕ 12 ಕೋಟಿ ಆಯ್ತು ಸರ್. ಅದೇ 12 ಕೋಟಿ 2 ಕೋಟಿ ರೂಪಾಯಿ ನಮ್ಮ ಜಿಲ್ಲಾ ಮಟ್ಟದ ಪತ್ರಕರ್ತರಿಗೆ ಕೊಟ್ರೆ ಅವರು ಬದುಕು ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರುತ್ತೆ. ಇಲ್ಲ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಉಳ್ಳವರಿಗೆ ಕೊಡ್ತಿದ್ದಾರೆ. ಅದು ಕುಮಾರ್ ಬಂಗಾರಪ್ಪ ಮಿನಿಸ್ಟರ್ ಮತ್ತು ಎಜುಕೇಶನ್ ಮಿನಿಸ್ಟರ್ ಇದೆರಡಕ್ಕೂ ನಾಟ ಮಾಡಿದ್ದಾರೆ ಸರ್. 25 ಲಕ್ಷ MLA ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ ಸರ್. MLA ಇದ್ದಾರೆ ಗೊತ್ತಿರುತ್ತೆ, ಅವ್ರು ಫೋಟೋ ಬರ್ತದೆ, ಹೆಸರಿರುತ್ತೆ. ಆದ್ರೆ ಅವ್ರು 5 ಲಕ್ಷ ಒಬ್ರು MLA ಕೊಡ್ತಾರೆ. ಅದೇ 5 ಲಕ್ಷನ ಒಂದೇ 1 ಲಕ್ಷ ದುಡ್ಡನ್ನ ನಮ್ಮ ಗ್ರಾಮೀಣ ಭಾಗದ ಆ ಭಾಗದ ಪತ್ರಕರ್ತ ಕೊಟ್ರೆ ನಿಮ್ಗೆ ಸರ್ವಿಸು ಮಾಡ್ತಾನೆ. ಸಂಸ್ಥೆ ಹೊಟ್ಟೆ ತುಂಬ ಊಟ ಹಾಕಿ ಸರ್, ಹೊಟ್ಟೆ ಹೊಸ ಊಟ ಹಾಕಿ ನೀವು ಸಂಸ್ಥೆ ಬೆಳೆದಾಗಿದೆ ಅಲ್ವಾ, ಆ ಸಂಸ್ಥೆ ಕೊಡಕ್ಕಿಂತ ಕೊಡಿ. ನಮ್ಗೆ ಪತ್ರಕರ್ತರು ಬಹಳ ಗ್ರಾಮೀಣ ಪತ್ರಕರ್ತರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಸಹಾಯ ಮಾಡಿ ಅಂತ ಹೇಳಿ ಹೇಳ್ತಾ ನಮ್ದು ಸ್ಟೇಟ್ ಕಮಿಟಿ ಮಲ್ಲಿಕಾರ್ಜುನ್ ಇದ್ದಾರೆ, ಅವರು ಬಹಳ ನಾವು ನೋಡ್ತಾ ಇದ್ದಾರೆ. ಹಂಗಾಗಲ್ಲ ಸರ್, ಹಿಂಗಾಗಲ್ಲ ಸರ್ ಅಂತ ಆಯ್ತು ಯಾಕೆ ನಾವು ತಾಳ್ಮೆಯಲ್ಲಿ ಹಿರಿಯರಿದ್ದಾಗ ನಾವು ಅದು ಅವ್ರು ಅಂತ ಹೇಳ್ತಾ ಇರ್ತೀವಿ ನಾವು. ಬಟ್ ಅವ್ರು ಹಿಂಗೆ ಅವ್ರು ತುಂಬ ಶಿಸ್ತು ಹೇಳ್ತಾರೆ ಸರ್. ಆ ಶಿಸ್ತು ಇದೇ ಇಲ್ಲ ಅಂತಲ್ಲ, ಬಟ್ ನಾವು ಈಗಿನ ಹೊಸ ಜನರೇಷನ್ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಹೋಗ್ಬೇಕು ಅಂತೇಳಿ ನಮ್ಮ ಜಿಲ್ಲಾ ಘಟಕಕ್ಕೆ ಕೊಟ್ಟಿ ಅಂತಿದ್ದಾರೆ. ಅವ್ರೂ ಇದಾಗಿದೆ. ಮತ್ತೆಲ್ಲ ತಾಲೂಕು ಘಟಕ ತುಂಬಾ ಚೆನ್ನಾಗಾಗಿದೆ. ಪತ್ರಕರ್ತರ ಭವನ ಒಂದೇನೋ ಮಾಡಿ ಸರ್, ಪತ್ರಕರ್ತರ ಭವನಕ್ಕೆ ಮಾಡ್ಬೇಕು ಅಂತ ಹೇಳಿ ಯಾರು ಸಾಕು ಅವತ್ತು ನಿವೇಶನ ಅರ್ಜಿ ಹಾಕಿದ್ದಾರೆ ಸರ್. ಏನೋ ನಿವೇಶನ ಕೊಟ್ರೆ ಅದೊಂದು ಪತ್ರಕರ್ತರ ಭವನ ಮಾಡಬೇಕು ಸರ್. ನೀವು ನಿವೇಶನ ಒಬ್ರು ಯಾರು ಕೊಟ್ರೆ ಸರ್ ಇದು ಮತ್ತೆ ದುಡ್ಡಿದ್ದು ಯಾರು ಕೇಳಬೇಡಿ ಅಂತ ಹೇಳಿ ಸರ್ ಲೋಕಲ್ ಅಲ್ಲಿ. ಯಾಕೆ ಹೇಳಿದ್ವಿ ಅಂದ್ರೆ ಸರ್ಕಾರದ MLA MLC ಫಂಡ್ ಬಂದ್ರೆ ರಾಜ್ಯಸಭಾ ಮೆಂಬರು, ಆಮೇಲೆ MLAಗಳು, ಮಿನಿಸ್ಟರ್ಗಳು ಎಲ್ಲರೂ ಸರ್ಕಾರ ಕೊಡೋಕೆ ಅವಕಾಶ ಇದೆ ಸರ್. ಅದು ಕಟ್ಕೊಳ್ತಾ. ಯಾಕಂದ್ರೆ ಭವನ ಕೊಟ್ಟು ನಾವು ಅದೇ ಲಾಭ ಮಾಡ್ಕೊಂಡು ಎಲ್ಲ ಕಡೆ ಹಣ ವಸೂಲಿ ಆಗ್ಬಾರ್ದು ಅಂತ ಹೇಳಿ ನಂದು ಉದ್ದೇಶನೂ ಕೂಡ ಆಗಿದೆ ಸರ್. ಹಾಗಾಗಿ ಪತ್ರಕರ್ತರ ಭವನಕ್ಕೆ ಸಾಕಾರ ಕೊಡಿ ಅಂತ ಹೇಳಿ ಬಹಳಷ್ಟು ಹೇಳ್ಬೇಕು ಅಂತಿದೆ. ಆದ್ರೆ ನನಗೆ ಆಮೇಲೆ ಪ್ರಮುಖವಾಗಿ ತುಂಗಭದ್ರಾ ಸರ್, ನಾವು ನದಿಗಳ ನಾಡಿಂದ ಬಂದಿದೆ ಸರ್. ನಾನು ಮೂಲತಃ ಚಿಕ್ಕಮಗಳೂರು, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ 7 ನದಿ ಹೋಗುತ್ತೆ ಸರ್. ಆ 7 ನದಿ ತುಂಗಭದ್ರಾ ಅಂತ ಏನು ಬರೀತಿದೆಯಲ್ಲ, ತುಂಗಭದ್ರಾ ಬೇರೆ ಬಂದು ನಿಮ್ಮ ಶಿವಮೊಗ್ಗದ ಹತ್ರ ಏನು ಕೂಡ್ಲಿ ಇದೆಯಲ್ಲ, ಕೂಡ್ಲಿ ಒಂದಾಗಿ ತುಂಗಭದ್ರಾ ಆಗಿ ಈಗ ಹೊಸಪೇಟೆ ಡ್ಯಾಮ್ ಇದೆ ಸರ್. ನಮ್ಮ ನೀರು ನಮ್ಮ ನೀರಲ್ಲಿ ನಮ್ಮ ಪ್ರಶಾಂತ ಎಷ್ಟು ಹಸಿರು ಸರ್. ಇಲ್ಲಿ ಬಂದು ಈ ಕಡೆ ಹಂಪೆ ಕಡೆಯಿಂದ ಬಂದ್ವಿ ನಾವು. ತುಂಬಾ ಖುಷಿ ಆಗ್ತದೆ. ರೈತರು ಬೆಳೆದ ಹಸಿರು ನೋಡಿ ಖುಷಿ ಆಯ್ತು. ಅವಾಗ ನಮ್ಮ ನೀರು ಇಷ್ಟು ಸದ್ಬಳಕೆ ಆಗ್ತಿದೆಯಲ್ಲ ನಮ್ಮ ತುಂಗಭದ್ರಾ ನೀರು ಅಂತ ಹೇಳಿ ನಿಜಕ್ಕೂ ಪ್ರಕೃತಿ ಮಾತೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅದನ್ನ ನಮ್ಮ ಜಿಲ್ಲೆಗೆ ಅಟ್ಲೀಸ್ಟ್ ನಮ್ಮ ಸಾರ್ ಈ ನಾನು 7 ನದಿಗಳು ಒಂದು ಸ್ಟೋರಿ ಮಾಡ್ತೇನೆ. ವೈಯಕ್ತಿಕ ಸುದ್ದಿಗಾರರು ದಯವಿಟ್ಟು ಅಂತ ಬರ್ತಾರೆ. ಅದ್ರ 7 ನದಿ ಸ್ಟೋರಿ ಮಾಡ್ತೇನೆ ಸರ್. 7 ನದಿ ಬಗ್ಗೆ 4 ರಾಜ್ಯಕ್ಕೆ 26 ತಾಲೂಕಿಗೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಹುಟ್ಟುವ 7 ನದಿಯಿಂದ ನೀರಾವರಿಗೆ, ಕುಡಿಯ ನೀರುಗಳಿಗೆ, ಜಾನುವಾರುಗಳಿಗೆ ಎಲ್ಲವೂ ಸಹಾಯ ಆಗ್ತದೆ. ಹಂಗಾಗಿ ನಮ್ಮ ಹೆಮ್ಮೆ ಇದೆ ನದಿಗಳ ನಾಡಿಂದ ಬಂದಿರುವಂತ ನಾನೊಬ್ಬ ಅಧ್ಯಕ್ಷನಾಗಿ ನಮ್ಮ ನದಿ ಇಷ್ಟು ನೀರು ಬಳಕೆ ಆಗ್ತದೆ ಅಂತ ಹೇಳಿ ಇಷ್ಟು ಉಪಯೋಗಿಸದ ದೀಪಗಳ ಕಟ್ಟುವಂತ ನಮ್ಮ ತರೀಕೆರೆ ಕಟ್ಟುವ ಅಂತ ಹೇಳಿದೆ ಸರ್. ಇಲ್ಲಿ ನಮ್ಮಲ್ಲಿಲ್ಲ ನೀರಾವರಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೈತರು ಬೆಳ್ಕೊಂಡು ಹಸಿಗಿದೆ ಅಂದ್ರೆ ನನಗದು ಸ್ವಲ್ಪ ಬೇಜಾರಲ್ಲೂ ಆಗುತ್ತೆ. ಯಾಕಂದ್ರೆ ದೀಪಗಳ ಕಟ್ಟುವಂತ ನಮ್ಮ ಜಿಲ್ಲೆಗಿಲ್ಲ, ಬೇರೆ ಹೊಸಪೇಟೆ ಆಂಧ್ರಕ್ಕೆ ಹೋಗುತ್ತಿದ್ದು ನಮ್ಮ ನೀರು. ತುಂಗಭದ್ರಾ ನೀರು ರಾಯಚೂರು ಮಂತ್ರಾಲಯ ಇದೆಯಲ್ಲ, ನೀವು ಧರ್ಮಸ್ಥಳ ಸ್ನಾನ ಮಾಡ್ತೀರಲ್ಲ ನೇತ್ರಪತಿ, ಆ ನದಿ ನಮ್ಮಲ್ಲೇ ಹೊಟ್ಟದು. ಹೇಮಾವತಿ ನದಿ ಗೊರಡು ಡ್ಯಾಮ್ ಅದು ನಮ್ಮಲ್ಲೇ, ತುಂಗಭದ್ರಾ ಎಲ್ಲ ನಮ್ಮಲ್ಲೇ ಹೊಟ್ಟದ ನದಿಗಳು. ಆ ನದಿಗಳು ಪವಿತ್ರತೆಯನ್ನ
ಕಾಪಾಡ್ಕೊಂಡು ಅದನ್ನು ಇನ್ನೂ ಉಳಿಸ್ಬೇಕು ಅಂತ ಹೇಳಿ ಹೇಳ್ತಾ ನಮಗೆ ತುಂಬಾ ಅವಕಾಶ ಇದೆ. ಪತ್ರಕರ್ತರ ಕಷ್ಟಗಳಿಗೆ ಸಹಾಯ ಆಗಿ ಅಂತ ಹೇಳಿ ಎಲ್ಲ ಗಣ್ಯರಲ್ಲಿ ವಿನಂತಿ ಮಾಡುತ್ತಾ, ಪತ್ರಕರ್ತರು ಕೂಡ ತಮ್ಮ ಏನು ಮೂಲ ವೃತ್ತಿ ಇದೆ ಅದಕ್ಕೆ ವೃತ್ತಿ ಪಡೆದಂಗೆ ರಾಜ್ಯ ಸಂಘಕ್ಕೆ ಯಾವುದೇ ರೀತಿಯ ಅವಮಾನ ಆಗೋ ರೀತಿಯಲ್ಲಿ ನಮ್ಮ ಸಂಘಟನೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ, ಆಮೇಲೆ ಕೆಲವು ರಾಜ್ಯ ಮಟ್ಟದ ಪತ್ರಕರ್ತರು ಸರ್ ನೀರಿನ ಮೇಲೆ ಕುಡಿಯುತ್ತಂಗೆ ಯಾವಾಗ ಯಾವ ರಿಮೂವ್ ಮಾಡ್ತಾರೆ ಗೊತ್ತಿಲ್ಲ. ಅದೇ ಸ್ಥಳೀಯ ಪತ್ರಿಕೆ ಒಂದು ಪತ್ರಿಕೆ ಮಾಡಿದ್ರೆ ಅವ್ನು ಕಾಯಂ ಸಂಪಾದಕ, ಅವನು ಕಾಯಂ ಪತ್ರಕರ್ತ. ಕೆಲವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ರಾಜ್ಯ ಮಟ್ಟದ ಪತ್ರಿಕೆ ಅಂದ್ರೆ ನೀವೇನ್ರಿ ಅಂತ ಒಂದು ಬೇರೆ ಮಾತಾಡ್ತಾರೆ. ತಪ್ಪದು. ರಾಜ್ಯ ಮಟ್ಟದ ಪತ್ರಿಕೆ ಬೇಕು ಇಲ್ಲ ಅಂತಲ್ಲ, ಅವ್ರ ಕಾಯಂ ಪತ್ರಕರ್ತ ನಿಜವಾದ ಗ್ರಾಮೀಣ ಪತ್ರಕರ್ತರಲ್ಲ, ಅವರೇ ಕಾಯಂ ಪತ್ರಕರ್ತ. ಅವ್ರಿಗೆ ದಿವಸ ಓಡಾಡ್ತಾರೆ. ಮಲ್ಲಿಕಾರ್ಜುನ ಇರೋಣಂದ್ರೆ ನಾನು ದುಡಿತೀರಿ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ರೋಡ್ ಓಡಾಡ್ತಾರೆ ಅವರು. ಅವ್ರು ಕೂತ್ಕೊಂಡು ಕಣ್ಣಿಂದ ನೋಡಲ್ಲ. ಕಣ್ಣಿಂದ ಯಾರು ತನಿಖಾ ವರದಿ ಸುದ್ದಿಗಳು ಮಾಡ್ತಾರೆ ಅವರೇ ನಿಜವಾದ ಪತ್ರಕರ್ತ. ಸುಮ್ಮನೆ ಏನಾಗಿದೆ ಕಾಪಿ ಪೇಸ್ಟ್ ಆಯ್ತು ಸರ್, ಪಾಸ್ ಮಾಡಿದ್ವಿ ನಾವು ನೋಡಿದ್ರು ಕಾತು ಹಂಗಲ್ಲ ಸರ್. ನಾವು ನಿಜವಾದ ತನಿಖಾ ವರದಿ ಮಾಡಿ ಅದೇ ಸಮಸ್ಯೆ ನೋಡಿ ನಾವು ಅಷ್ಟೇ. ನಾನು MLA ಅಂತ ಹೇಳ್ತಿದ್ದೆ ಸರ್, ನನ್ನ ಮುಂದೆ ಅವರು ತಾಲೂಕಿಗೆ ನಾನು ಬೆಳಗ್ಗೆ ಒಂದು ರೋಡ್ ಹಾಕೊಂಡು ಬಂದೆ ಸರ್. ಬಹಳಷ್ಟು ಕೆಲವು ಕಡೆ ಗಲೀಜು ನೋಡಿದೆ, ರಸ್ತೆ ಗುಂಡಿನೂ ನೋಡಿದೆ, ಕೆಲವು ಕಡೆ ನಾನು ಸೆಕ್ರೆಟರಿ ಮಾತಾಡ್ತಾರೆ ಸರ್, ನೀರು ಒಂದು 10 ಮನೆಯವಷ್ಟು ನೀರು ವೇಸ್ಟ್ ಆಗ್ತದೆ. ಒಂದು ಪಾರ್ಕ್ ಇದೆ ಬಸ್ ಸ್ಟ್ಯಾಂಡ್ ಎದುರುಗಡೆ, ಅಷ್ಟು ನೀರು ವೇಸ್ಟ್ ಆಗ್ಬಿಡ್ತದೆ ಸರ್. ಪೈಪ್ ತಿರುಗಿಸಿದ್ದಾರೆ, ಪೈಪ್ ಹೊಡೆದಾಗಿದೆ, ನೀರು ಹೋಗ್ತಾ ಇದೆ. ಇದು ಏನಾದ್ರು ಸರ್ ನೀವು ಗಮನಿಸ್ಬೇಕು. ಯಾಕೆ ಗೊತ್ತಾ, ತುಂಬಾ ವೇಸ್ಟ್ ಆಗುತ್ತೆ ಸರ್. ಯಾರು ಕುಡಿಯಕ್ಕೆ ಸರ್, ಒಂದು ಇಲ್ಲಿಗೆ ಕೆಲವು ಕಡೆ ಭೂಮಿಗೆ ಹಿಡಿದು 90 ನೀರು ಕುಡಿತಿದ್ದಾರೆ ಸರ್. ಇಂಥ ಪರಿಸ್ಥಿತಿ ಯಾಕೆ ನೀರನ್ನು ವೇಸ್ಟ್ ಮಾಡ್ತೀರಿ? ವೇಸ್ಟ್ ಮಾಡ್ಬೇಡಿ ದಯವಿಟ್ಟು. ನಗರಸಭೆ ಇವತ್ತೇ ಅದನ್ನ ಈ ಪಾತ್ರದಲ್ಲಿ ಇದೆ ನೋಡಿ, ಬೆಳಗ್ಗೆ ವಾಕಿಂಗ್ ಹೋದಾಗ ಗೊತ್ತಾಗಿತ್ತು. ದಯವಿಟ್ಟು ಅದನ್ನ ನಲ್ಲಿ ಸರ್ ಒಂದು ಪೈಪ್ ಹೊಡೆದಾಗಿದೆ, ಪೈಪ್ ಚೇಂಜ್ ಮಾಡಿ ಅಷ್ಟೇ ವೇಸ್ಟ್. ಹಾಗಾಗಿ ದಯವಿಟ್ಟು ಇದ್ದಾವೆಲ್ಲ ಸಾರ್ವಜನಿಕವಾಗಿ ಹೇಳಿ ಆಳಸಿದೆ ಅಂತ ಕಂಪ್ಲೇಂಟ್ ಮಾಡೋದು ಅದಿರ್ಲಿ. ನಂದು ಪತ್ರಿಕಾ ವೃತ್ತಿ ಅಷ್ಟೇ ಅಂತ ಹೇಳ್ತಾ ನಗರಸಭೆ ಗಮನ ಹರಿಸಿ ಅಂತ ಹೇಳಿ ಸ್ವಲ್ಪ ರೀತಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ. ಉತ್ತರ ಕರ್ನಾಟಕ ಅಂತ ಏನಿಲ್ಲ, ಕಲ್ಯಾಣ ಕರ್ನಾಟಕ ಇನ್ನು ತುಂಬಾ ಇಂಪ್ರೂವ್ಮೆಂಟ್ ಆಗಬೇಕು. ಅದಕ್ಕೆ ಬೇಕಾಗಳು ಮಾಜಿ ಶಾಸಕರು ಇದ್ದಾರೆ. ಅದು ಯಾಕಾಗಿಲ್ಲ ಅಂತ ಮೊದಲು ಭಾಷಣ ಹೇಳ್ತಾರೆ ಅನ್ಸುತ್ತೆ. ಯಾಕೆ ಕಡೆಗಣಿಸ್ತೀರಿ ನಮ್ಮ ಉತ್ತರ ಕರ್ನಾಟಕ ಅಂತ ನನಗೆ ಗೊತ್ತಾಗ್ತಲ್ಲ. ನೀವು ಆ ಕಡೆ ನಮ್ಮ ಕಡೆ ಎಲ್ಲ ಹಂಗಿಲ್ಲ ಸರ್. ಪ್ರತಿಯೊಂದು ಹಳ್ಳಿ ರಸ್ತೆ ಇದೆ. ನಾವು ತುಂಬಾ ಹೈಟೆಕ್ ಅಲ್ಲಿ ಇದೀವಿ ಸರ್. ನಾವು ಚಿಕ್ಕಮಗಳೂರಲ್ಲಿ ಈ ಗೋವಿಂದ ಕಾಲದಲ್ಲಿ ಯಾವ್ದು ಇರಲಿಲ್ಲ. ಟೀಚರ್ಸ್ ನೇಮಕಾತಿ ₹1 ಕರಪ್ಷನ್ ಇರಲಿಲ್ಲ. ನೀವು ಯಾವ ತರ ನೇಮಕಾತಿ ಅಂತ ಅನೌನ್ಸ್ ಆಗ್ಬಿಟ್ರೆ ಅದು 10 ಜನ ಬ್ರೋಕರ್ಸ್ ಕೊಡೋದು, 20 ಲಕ್ಷ ಕೊಡು, 10 ಲಕ್ಷ ಕೊಡು. ಏನು ವ್ಯವಸ್ಥೆ ತುಂಬಾ ಹದಗೆಟ್ಟಾಗಿದೆ. ನಾವು ಎಲ್ಲಿಗೋ ನಿಂತೀವಿ ಅಂತ ಹೇಳಿ ನಮಗೆ ಆಶ್ಚರ್ಯ ಆಗ್ತದೆ. ಹಾಗಾಗಿ ಎಲ್ಲ ವರ್ಗದ ಹೇಳಿ ನನ್ನನ್ನ ಇಷ್ಟು ಅವಕಾಶ ಮಾಡಿ ನಮ್ಗೆ ಏನೋ ನಮ್ಮ ಕಷ್ಟ ಹೇಳ್ಕೊಂಡಿದ್ದೀನಿ. ಹಾಗೆ ನೀವು ಸ್ಥಳೀಯರೊಂದಿಗೆ ನನಗೆ ಭಾಷಣ ಮಾಡ್ಬೋದು. ಸ್ಥಳೀಯರನ್ನು ಮಡಲಾಗಿ ಇಟ್ಕೊಂಡು ಅವ್ರೇನು ತಪ್ಪು ಮಾಡಿದ್ರಪ್ಪ ನೀವು ಏನಾಗ ಹೇಳಿ ಬುದ್ಧಿ ಹೇಳಿ ನೋಡಪ್ಪ ನೀವು ತಪ್ಪು ಮಾಡ್ತೀನಿ ಅಂತ ಹೇಳಿ ಇದ್ದ ಪ್ರಯತ್ನ ಮಾಡಿ, ನೀವು ಕಷ್ಟಪಟ್ಟು ಏನೋ ತಪ್ಪು ಮಾಡಿದಾಗ ಇವ್ರು ಇದ್ದ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾರೆ. ನಮಸ್ಕಾರ. ಪತ್ರಿಕೋದ್ಯಮ ಹಾಗೂ ಪತ್ರಕರ್ತರ ಸಂಘಟನೆ, ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಇವತ್ತಿನ ಪ್ರಸ್ತುತತೆ ಹಾಗೂ ಇವತ್ತಿನ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ಹೇಳಿದಂತಹ ರಾಜ್ಯಾಧ್ಯಕ್ಷರು ಶ್ರೀ GM ರಾಜಶೇಖರ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೀಗ ಆಗಮಿಸಿದಂತಹ ವಸಂತ್ ಕುಮಾರ್ ಕಟ್ಟಿಮನಿ ಜಿಲ್ಲಾಧ್ಯಕ್ಷರು ದಲಿತ ಕರ್ನಾಟಕ ರಕ್ಷಣಾ ವೇದಿಕೆ ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಶ್ರೀ ಶ್ರೀನಿವಾಸ್ ದೇವಿಕೆರೆ ಶತಾಯು ಪತ್ರಿಕೆಯ ಸಂಪಾದಕರು ಇವರು ಸಹಿತ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ನೆರವೇರಿಸಬೇಕೆಂದು ಮಾನ್ಯ ಶ್ರೀ ಭರತ ಮನೋಹರಿ ಸಾಹೇಬ್ರ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಬುದ್ಧ, ಬಸವ, ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ.
ಅಧ್ಯಕ್ಷರು ಶ್ರೀ ಸಿ.ಡಿ. ರಾಮಕೃಷ್ಣ ಹಾಗೂ ಪ್ರಧಾನ ಕಾರ್ಯದರ್ಶಿ ಶ್ರೀ ಚನ್ನಬಸವ ಮಾದೇವರಿಗೆ ನೇಮಕಾತಿ ಪತ್ರಗಳ ಪ್ರಮಾಣ ಪತ್ರಗಳ ವಿತರಣೆ. ಧನ್ಯವಾದಗಳು. ಯೋಗಾಸನದ ಪ್ರತ್ಯಾಸನದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ವೇದಿಕೆಯ ಮೂಲಕ ಗೌರವ ಸನ್ಮಾನ. ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರು, ಈ ಒಂದು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ 1934ರಲ್ಲಿ ಪ್ರಾರಂಭವಾಗುವುದರ ಮುಖಾಂತರ ತನ್ನದಾದಂಥ ಕಾರ್ಯವನ್ನು ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಒಂದು ಮಾದರಿಯ ದೊಡ್ಡ ಸಂಘವಾಗಿ ಬೆಳೀತಾ ಇದೆ. ಏನಂದ್ರೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಈ ಸಂಸ್ಥೆ ಪ್ರಾರಂಭ ಆಗುವುದರ ಜೊತೆಗೆ ವಿಶೇಷವಾಗಿ ತನ್ನದೇ ಆದಂಥ ಒಂದು ಶೈಲಿಯಲ್ಲಿ ಈ ಪತ್ರಕರ್ತರ ಸಂಘ ಕಾರ್ಯ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗದ ಜೊತೆಗೆ ಪತ್ರಿಕಾ ರಂಗಕ್ಕೂ ಒಂದು ದೊಡ್ಡ ಶಕ್ತಿ ಇದೆ. ಏನಾದರೂ ಜನರ ಸಮಸ್ಯೆಗಳನ್ನು ತಿಳಿಯುವಲ್ಲಿ, ಜನರ ಸಮಸ್ಯೆಗಳನ್ನು ತಿಳಿಸುವಲ್ಲಿ ಸಹಿತ ಪವಿತ್ರವಾದಂಥ ಕಾರ್ಯ ಮಾಡೋದು ಯಾವುದಾದ್ರೂ ಇದ್ರೆ ಅದು ಮಾಧ್ಯಮ ಪತ್ರಕರ್ತರ ಸಂಘ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಯಾಕಂದ್ರೆ ಮಾನ್ಯ ನಮ್ಮ ರಾಜಶೇಖರ್ ಅವರು ಬಹಳ ಚೆನ್ನಾಗಿ ಹೇಳೋದ್ರ ಜೊತೆಗೆ ಸಮಸ್ಯೆಗಳ ಬಗ್ಗೆ, ಉದಾಹರಣೆಗೆ ನಮ್ಮ ಗಂಗಾವತಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಇರ್ಬೋದು, ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ. ಜೊತೆ ಒಂದು ಮಾತನ್ನು ಹೇಳೋದಾದ್ರೆ, ಇವತ್ತು ಗುಂಡಿ ಏನಿದೆಯಲ್ಲ, ಗುಂಡಿ ಅನ್ನೋದು ಹೆಚ್ಚಿಗೆ ನಾವು ಮಾತಾಡಬೇಕಾಗುತ್ತೆ. ನಮ್ಮ ನಗರಸಭಾ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಒಂದು ಮಾತನ್ನು ಹೇಳೋದಾದ್ರೆ, ಇವತ್ತು ನಗರಸಭೆ ನಾನು ಶಾಸಕರಾಗಿದ್ದಾಗ ನಗರೋತ್ಥಾನ ಅಡಿಯಲ್ಲಿ 40 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ 3.5 ವರ್ಷ ಕಳೆದಿರುತ್ತೆ. ಆ ನಗರೋತ್ಥಾನ 40 ಕೋಟಿ ಇನ್ನೂವರೆಗೂ ಸಹಿತ ಸರ್ಕಾರ ಬಿಡುಗಡೆ ಆಗ್ತಾ ಇಲ್ಲ. ಇದು ನಮ್ಮ ಮಾನ್ಯ ಶಾಸಕರು ಸಹಿತ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಆದರೂ ಸಹಿತ 40 ಕೋಟಿ ನಗರೋತ್ಥಾನ ಅಡಿಯಲ್ಲಿ ಬಂದಂತ ದುಡ್ಡು ಆದಷ್ಟು ಬೇಗ ರಿಲೀಸ್ ಆದ್ರೆ ನಮ್ಮ ಗಂಗಾವತಿ ಭಾಗದ ಗುಂಡಿಗಳು ಮುಚ್ಚಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ ಕಾರಣ ಅನೇಕ ವಿಷಯಗಳ ಬಗ್ಗೆ ಪತ್ರಿಕೆ ಕಾರ್ಯ ಮಾಡುವುದರ ಜೊತೆಗೆ ನಿಮ್ಮ ಒಂದು ಪವಿತ್ರ ಕಾರ್ಯದಲ್ಲಿ ನಾವು ಭಾಗಿಯಾಗಿದ್ದೇವೆ. ಜೊತೆಗೆ ವಿಶೇಷವಾಗಿ ಇವತ್ತು ನಮ್ಮ ರಾಜಶೇಖರು ಬಹಳ ಕಳಕಳಿಯಿಂದ ಮಾತನಾಡಿದರು. ನಮಗೂ ಬಹಳ ಕಷ್ಟ ಇದೆ. ಇವತ್ತು ಪತ್ರಿಕಾ ರಂಗ ಕಷ್ಟ, ರಾಜಕಾರಣ ಕಷ್ಟ, ಎಲ್ಲರಿಗೂ ಕಷ್ಟ ಇರೋದು ಸಹಜ. ಯಾಕಂದ್ರೆ ಮನುಷ್ಯರಿಗೆ ಕಷ್ಟ ಬಂದಾಗ ನಮ್ಮ ಮನುಷ್ಯರ ಜೀವನ ಗೊತ್ತಾಗುವುದು. ಯಾಕಂದ್ರೆ ಕೊಲ್ಲುವೆ ನಮ್ಮ ಭಾಷೆ ದೇವನದಾದರೆ ಗೆಲುವೆ ನಮ್ಮ ಭಾಷೆ ಭಕ್ತನದು ಅಂತ. ಯಾಕೆ ಹೇಳ್ತಾರೆ, ಎಂತ ಕಷ್ಟ ಬರಲಿ ಆ ಕಷ್ಟವನ್ನು ಎದುರಿಸಿ ನಡೆದಾಗ ಮಾತ್ರ ಜೀವನ ನಡೆಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ನಾನು ಮುಖ್ಯವಾಗಿ ಆದಷ್ಟು ಹೆಗ್ಡೆ ಅವರ ಒಂದು ಅಡಿಯಲ್ಲಿ ಮಾನ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಹಿರಿಯ ನಿಜಲಿಂಗಪ್ಪನವರು ಒಂದು ಗರಡಿಯಲ್ಲಿ ಅಂದ್ರೆ ತಯಾರಾದಂಥ ಪತ್ರಿಕೆ ಇದು ನಿಜವಾಗಿ ಬಹಳ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ನಾವು ಪತ್ರಕರ್ತರ ಸ್ನೇಹಿತರು ಗಂಗಾವತಿ ಅವರು, ಯಾಕಂದ್ರೆ ನಾವು ಜೊತೆಗೆ ಯಾರೇ ಫೋನ್ ಮಾಡಿಲ್ಲ ಅನ್ನೋದು ರೂಢ ಬಂದ್ಬಿಟ್ಟದು. ಫೋನ್ ಮಾಡಿದ್ರು ಒಳ್ಳೆ ಫೋನ್ ಮಾಡುದು. ಯಾಕಂದ್ರೆ ಮಲ್ಲಿಕಾರ್ಜುನ ನಮ್ಗಿಂತ ಹೇಳಿದ ಇಲ್ಲಿ ನೀವು ಅಷ್ಟ ಎದುರಲ್ಲ ಅವ್ರಿಗೆ ಅಂತ ಹೇಳಿದ. ಯಾಕೆ ಹೇಳಿದ್ರೆ ಹಾಸ್ಯವಾಗಿ ಹೇಳೋದಾದ್ರೆ ಪತ್ರಿಕಾರನ್ನ ಬಹಳ ಮಹತ್ವವಾದಂತ ಕಾರ್ಯ ಮಾಡಬೇಕಾಗಿದೆ. ಯಾವುದೇ ಅಥವಾ ನೀರಿನ ಸಮಸ್ಯೆ ಬಂದಾಗ, ಅಥವಾ ಗಂಗಾ ಕಲ್ಯಾಣ ಯೋಜನೆ ಬಂದಾಗ, ಅಥವಾ ಸಣ್ಣ ರೈತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಬಂದಾಗ ಎಲ್ಲ ರೀತಿ ಏನಾದರೂ ಜನರಿಗೆ ತಿಳಿಸುವಂತ ಕಾರ್ಯ ನಡೀತಾ ಇರೋದು ಅದಕ್ಕೆ ಪತ್ರಿಕಾ ರಂಗದಿಂದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಒಂದು ಭವನ ಆಗ್ಬೇಕಂತ ಅನ್ನುವಂಥ ಒಂದು ಮಾತನ್ನು ವ್ಯಕ್ತಪಡಿಸಿದ್ರು. ಈಗಾಗಲೇ ನಾವು ಒಂದು ಮಾಧ್ಯಮದ ಭವನ ಇದೆ, ಅದಕ್ಕೆ ಲಿಂಗರಾಜ್ ಅವರಿಗೆ ಕೇಳಿದ್ದಾನೆ, ಯಾಕೆ ಇಲ್ಲಿ ಅದರಲ್ಲಿ ಒಂದು ರೂಮ್ ಕೊಟ್ಟು ಏನಾದ್ರು ನಾವು ಸಹಕಾರ ಮಾಡಬಹುದು ಅನ್ನುವಂಥ ಅಭಿಪ್ರಾಯ ಹೇಳಿದ್ದಾರೆ. ನಿಮಗೂ ಸಹಿತ ಒಂದು ಮಾನ್ಯ ಶಾಸಕರು ಮತ್ತೊಂದು ಸೈಡ್ ತಗೊಂಡು ಸಹಿತ ಪರವಾಗಿಲ್ಲ, ನಿಮ್ಮ ಜೊತೆಗೆ ಎಲ್ಲರೂ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ ಕಾರಣ ಜೊತೆಗೆ ವಿಶೇಷವಾಗಿ ನಾನು ಅವಸರ ಮಾಡ್ತಿದ್ದಿಲ್ಲ. ಈಗ ನಾನು ಅವಸರ ಮಾಡದೇ ಇದ್ರೆ ಅಲ್ಲಿ ಜಿಲ್ಲಾದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಒಂದು ಪ್ರೆಸ್ ಕರೆದಿದ್ದಾರೆ. ಏನಂದ್ರೆ GST ವತಿಯಿಂದ ಪ್ರಾರಂಭ ಆಗ್ತಾ ಇದೆ.
GST ಬಗ್ಗೆ ಅದ GST ಇಳಿಕೆ ಆಗಿದೆಲ್ಲ ಅದ್ರ ಬಗ್ಗೆ ಒಂದು ಪತ್ರಿಕಾ ಮಾಡೋದ್ರ ಮುಖಾಂತರ ಇವತ್ತು ಒಪ್ಪಂದದ ಪ್ರೆಸ್ ಇರೋದ್ರಿಂದ ನಾನು ಮೇಲೆ ಹೇಳಿದೆ. ಆದ್ರೆ ಒಂದು ಮಾತ್ರ ನಂತರ ನಾವು ಬಹಳ ಸಂತೋಷದಿಂದ ಹೇಳೋದಂದ್ರೆ ಅವರು 3-4 ವಿಷಯದಲ್ಲಿ ಗಂಗಾವತಿ ನೆನಪು ಮಾಡಿಕೊಂಡು ಏನಂದ್ರೆ ಒಂದು ಗಂಗಾವತಿ ಪ್ರಾಣೇಶ್ವರ ಅದರದ್ದು 100% ಸತ್ಯ, ಜೊತೆಗೆ ಒಂದನ್ನ ಅಖಿಲ ಭಾರತ 78ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಇಡೀ ರಾಜ್ಯದಲ್ಲಿ ಅದ್ದೂರಿಯಾಗಿ ಮಾಡಿದ ಗಂಗಾವತಿ ಸಹಿತ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಜೊತೆಗೆ ಒಂದು ಧಾರ್ಮಿಕ ಭಾವನೆಯಲ್ಲಿ ಹೋದಾಗ ಹನುಮ ಜನಿಸಿದ ನಾಡು ನಮ್ಮ ಗಂಗಾವತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ವಿಶೇಷವಾಗಿ ತಾವು ಸಹಿತ ಮಾಡಿದಂತ ಕಾರ್ಯ ನಿಜವಾಗಿ ಯಶಸ್ವಿಯಾಗಲಿ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ತಾವು ಸಹಿತ ನೇರವಾಗಿ ಫೋನ್ ಮಾಡಿದ್ರೆ ಇಲ್ಲಿ ಲೋಕಲ್ ಸಮಸ್ಯೆ ಪತ್ರಕರ್ತರು ನಮ್ಮ ಜೊತೆ ಇದ್ದೇ ಇದ್ದಾರೆ. ನಾವು ಏನು ಕೊಡದೆ ಆಗದೆ ಇದ್ರು ಸಹಿತ ಅವ್ರ ಜೊತೆಗೆ ಸ್ನೇಹ ಬಹಳ ಮುಖ್ಯ, ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ಜೀವನದಲ್ಲಿ ಯಾವೆಲ್ಲವೂ ಕೊಡಲಿಕ್ಕೆ ಆಗಲಿಕ್ಕಿಲ್ಲ, ಅದ ಪ್ರೀತಿ ವಿಶ್ವಾಸ ನಂಬಿಕೆ ಇದ್ದಾಗ ಮಾತ್ರ ಆ ಕಾರ್ಯ ನಡೀಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಪತ್ರಕರ್ತ ಬಂದರು. ಯಾಕಂದ್ರೆ ನಾನು ಒಂದು ಮಾತು ಪದೇ ಪದೇ ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ತಿಂಗಳ ಪ್ರವಚನ ಮಾಡಿದ್ರು. ಆದ್ರೂ ನನ್ನ ಹಿಡ್ಕೊಂಡ ನಾನಲ್ಲ, ಯಾರು ಟೈಮ್ ಅಂತ ಕೊಡ್ತಾನೆ ಇಲ್ಲ, ಯಾಕೋ ತಿಳಿತಾ ಇಲ್ಲ. ಯಾಕಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಒಂದು ತಿಂಗಳ ಪ್ರವಚನ ಮಾಡಿದಾಗ 6 ಪ್ರಾರಂಭ ಆಗ್ತಿತ್ತು, 7 ಮುಕ್ತ ಆಗ್ತಿತ್ತು. ನಾನು ಪದೇ ಪದೇ ಹೇಳ್ತೆ ಅದಕ್ಕೆ ನಾನು ಕಾರಣಗಳು ತಡಾಗ್ಲಿಕ್ಕೆ, ಯಾಕಂದ್ರೆ ನಿಮ್ಗೆಲ್ಲರೂ ನಾವು ಬರ್ತಿರಲ್ಲ, ಆದ್ರೂ ಸಹ ಸಾಧ್ಯತೆ ಮಟ್ಟಿಗೆ ಎಲ್ಲರೂ ಕೂಡಿ ಈ ಸಮಯದ ಪ್ರಜ್ಞೆಯನ್ನು ಬೆಳೆಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮಾನ್ಯ ವಸಂತ್ ಕುಮಾರ್ ಅವರು ನಮ್ಮ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಬಗ್ಗೆ ಅವರಿಗಿದ್ದಂತ ಕಾಳಜಿ, ಅವರಿಗಿದ್ದಂತ ಒಂದು ವಿಶೇಷವಾದಂತಹ ಶಕ್ತಿಯನ್ನು ನಾವೆಲ್ಲ ಬೆಳೆಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅನ್ಯತಾ ಭಾವಿಸಬೇಡಿ. ನಾವು ನಿಮ್ಮ ಜೊತೆಗಿದ್ದೇವೆ. ನಾವು ಕೊಪ್ಪಳಕ್ಕೆ ಹೋಗ್ಬೇಕಾಗಿದ್ದರಿಂದ ಅನಿವಾರ್ಯವಾಗಿ ತಮ್ಮೆಲ್ಲರ ಒಪ್ಪಿಗೆಯನ್ನು ಪಡೆದು ನಾನು ಹೋಗ್ತಾ ಇದ್ದೀನಿ, ನಿರ್ಗಮಿಸ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸನ್ಮಾನವನ್ನ ನೆರವೇರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮಾಧ್ಯಮದಲ್ಲಿ ಪ್ರಶಸ್ತಿ ಪುರಸ್ಕೃತರು ಶ್ರೀ ಎಚ್ ಮಲ್ಲಿಕಾರ್ಜುನ್ ಹಸ್ತ್ಯ. ಶ್ರೀ ಎಚ್ ಮಲ್ಲಿಕಾರ್ಜುನ್ ಹಸ್ತ್ಯರಿ ಅವರಿಗೆ ಸನ್ಮಾನ. ಇವರಿಗೆ ಒಂದು ತಾಲೂಕು ಸಮಿತಿಯಿಂದ ತಮ್ಮ ಪ್ರಭಾವವನ್ನು ಸ್ವೀಕರಿಸಬೇಕೆಂದು ವಿನಂತಿ. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ GM ರಾಜಶೇಖರ್ ಅವರಿಗೆ ಸನ್ಮಾನ. ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಮೇಶ್ ಕೋಟಿ ಅವರಿಗೆ ತಾಲೂಕು ಸಮಿತಿಯಿಂದ ಸನ್ಮಾನ. ಶ್ರೀ ರಮೇಶ್ ಕೋಟಿ ಅವರಿಗೆ ಗೌರವ ಸನ್ಮಾನ. ಹಾಗೆ ಶ್ರೀ ಚನ್ನಬಸವ ಕೊಟಗಿ ಡಾಕ್ಟರೇಟ್ ಪುರಸ್ಕೃತರು ಪತ್ರಿಕೋದ್ಯಮ ರಂಗಭೂಮಿ ಸಿನಿಮಾನವಿ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಚನ್ನಬಸವ ಕೊಟಗಿ ಅವರಿಗೆ ಸನ್ಮಾನ. ಇವತ್ತಿನ ಉಪನ್ಯಾಸಕರಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಕೆ ಲಿಂಗಜ್ಜರ್ ಅವರು ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯರು, ಇವರಿಗೂ ಸಹಿತ ಗೌರವ ಸನ್ಮಾನ. ಮಾನ್ಯ ಶ್ರೀ ಕೆ ಲಿಂಗಜ್ಜರ್ ಅವರು ಈ ಕಾರ್ಯಕ್ರಮದ ಉಪನ್ಯಾಸಕರು. ಹಾಗೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ CD ರಾಮಕೃಷ್ಣ ಹಾಗೂ ಪ್ರಧಾನ ಕಾರ್ಯದರ್ಶಿ ಚನ್ನಬಸವ ಮಾನವಿ ಅವರಿಗೆ ಸನ್ಮಾನ. ಈಗಿರುವರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೋರಿಕೆ.
ರಾಷ್ಟ್ರ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ, ಸಂವಿಧಾನ, ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಮುಖ್ಯನೋ ಪತ್ರಿಕೋದ್ಯಮ ಅಷ್ಟೇ ಮುಖ್ಯ ಅನ್ನೋದು ನಮ್ಮ ಹಿರಿಯರ ಅನುಭವದ ಮಾತು. ನಮ್ಮ ದೇಶದಲ್ಲಿ ಪತ್ರಿಕೋದ್ಯಮ 1947ಕ್ಕಿಂತ ಮುಂಚೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲವನ್ನ ಮೀಸಲಾಗಿತ್ತು. ಪತ್ರಿಕೋದ್ಯಮ ಇಂಗ್ಲಿಷರ ಅಗೇನೆಸ್ಟ್ ಆಗಿ ದೇಶ ಪ್ರೇಮಿಗಳ ಪರವಾಗಿ ವರದಿಗಳನ್ನು ಬರೆಯುತ್ತಾ ಸ್ವಾತಂತ್ರ್ಯ ಚಳವಳಿ ಉದ್ದೀಪನಗೊಳಿಸಿದ್ದು ನಮ್ಮ ಪತ್ರಿಕೋದ್ಯಮ. ಅದೇ ತರನಾಗಿ ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. 1843ರಲ್ಲಿ ಹರ್ಮನ್ ಮೌಂಗ್ಲಿನವರು ಮಂಗಳೂರಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆಯನ್ನ ಆರಂಭ ಮಾಡ್ತಾರೆ. ಹರ್ಮನ್ ಮೌಂಗ್ಲಿನ್ ಅವರು ಭಾರತಕ್ಕೆ ಬಂದಿದ್ದು ಕ್ರೈಸ್ತ ಧರ್ಮವನ್ನ ಪ್ರಸಾರ ಮಾಡುವಲ್ಲಿ ಅವ್ರು ಬಂದಿರ್ತಾರೆ. ಅವರು ಕನ್ನಡವನ್ನ ಕನ್ನಡದಲ್ಲಿನೇ ಬರವಣಿಗೆ ಪತ್ರಿಕೆಯನ್ನ ಆರಂಭ ಮಾಡ್ತಾರೆ. ಮಂಗಳೂರು ಸಮಾಚಾರ ನಮಗೂ ಹೇಗೆ ಅವಿನಾಭಾವ ಸಂಬಂಧ ಅಂದ್ರೆ 1843ರಲ್ಲಿ ಮಂಗಳೂರು ಸಮಾಚಾರ ಆರಂಭವಾದರೂ ಕೂಡ ನಂತರ ಮೌಂಗ್ಲಿನ್ ಅವರು ಬಳ್ಳಾರಿ ವರ್ಗಾವಣೆ ಆಗ್ತಾರೆ. ನಮ್ಮ ಪಕ್ಕದ ಬಳ್ಳಾರಿಯಿಂದ 1845ರಿಂದ ಸತತವಾಗಿ ಹರ್ಮನ್ ಮೌಂಗ್ಲಿ ಇರೋ ತನಕನೂ ಮಂಗಳೂರು ಸಮಾಚಾರ ಬಳ್ಳಾರಿಯಿಂದ ಪ್ರಕಟ ಆಗುತ್ತೆ. ಆದ್ರೆ ಕೆಲವರು ಹೇಳಿಕೆ ಪ್ರಕಾರ ಆ ಪತ್ರಿಕೆ ಕ್ರೈಸ್ತ ಮಿಷನರಿಯ ಪ್ರಚಾರಕ್ಕಾಗಿಯೇ ಇತ್ತು ಅಂತ ಹೇಳಿ, ಜೊತೆಗೆ ನಾನು ಓದಿರೋ ಪ್ರಕಾರ ಇಲ್ಲಿಯ ಸಮಸ್ಯೆಗಳ ಬಗ್ಗೆ, ಇಲ್ಲಿಯ ಹೋರಾಟಗಳ ಬಗ್ಗೆ ಸಹ ಆ ಪತ್ರಿಕೆಯಲ್ಲಿ ಬರ್ತಾ ಇತ್ತು ಅಂತ. ಆದ್ರಿಂದ ನಮ್ಮ ಕನ್ನಡ ನಾಡಿನ ಪತ್ರಿಕೋದ್ಯಮಕ್ಕೆ ನಮ್ಮ ದೇಶದಲ್ಲಿ ಪ್ರಮುಖವಾದ ಸ್ಥಾನವಿದೆ. ನಂತರದಲ್ಲಿ ಗೆಜೆಟ್ ಮತ್ತೆ ಕಲ್ಕತ್ತಾ ಗೆಜೆಟ್ ಅಂತ ಒಂದು ಬರುತ್ತೆ ಇಂಗ್ಲಿಷ್ ಪತ್ರಿಕೆಯಲ್ಲಿ, ಅದು ಪ್ರಥಮ ಅಂತ ಹೇಳಿ ನಾವು ಇತಿಹಾಸದಲ್ಲಿ ಓದ್ತೀವಿ. ಪತ್ರಿಕೋದ್ಯಮ ಅಂದ್ರೆ ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಜೊತೆಗೆ ಈ ಮೂರು ಅಂಗಗಳ ವಿಮರ್ಶನೆ ಮಾಡೋದು ಪತ್ರಿಕಾ ರಂಗ ಅಂತ ಹೇಳಿ. ಹಾಗಾಗಿನೇ ಈ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಪತ್ರಿಕೋದ್ಯಮ ಅಥವಾ ಪತ್ರಿಕಾ ರಂಗ ಅಂತ ಹೇಳ್ತೀವಿ ನಾವು. ಈ ಪತ್ರಿಕೋದ್ಯಮದ ಮೂಲ ಉದ್ದೇಶ ಈ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ, ಜನರ ಆಶೋತ್ತರಗಳನ್ನ ಕಾಳಜಿ ಮಾಡತಕ್ಕಂತ ಕೆಲಸವಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಪತ್ರಿಕೋದ್ಯಮ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಪತ್ರಿಕೋದ್ಯಮ ಡಿಜಿಟಲೀಕರಣ ಆದ ನಂತರ, ಅಂದ್ರೆ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಬಂದ ನಂತರ ಪತ್ರಿಕೋದ್ಯಮದ ಅಸ್ತಿತ್ವ ಪ್ರಶ್ನೆ ಕಾಡ್ತಾ ಇತ್ತು. ಆದರೂ ಸಹ ಸೋಷಿಯಲ್ ಮೀಡಿಯಾವನ್ನ ಮೀರಿ ನಮ್ಮ ಪತ್ರಿಕೋದ್ಯಮ ಬೆಳೀತಾ ಇದೆ. ಹೆಚ್ಚಾಗಿ ಜನರು ನಂಬಿರೋರು ಪತ್ರಿಕೋದ್ಯಮವನ್ನ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಮೆಸೇಜ್ಗಳು, ಫೋಟೋಗಳು ಇವುಗಳ ಬಗ್ಗೆ ಅಷ್ಟು ತಾರ್ಕಿಕ ಸತ್ಯವನ್ನ ಕಂಡುಕೊಂಡಿಲ್ಲ ಅನ್ನೋದು ಜನರ ಅಭಿಪ್ರಾಯ. ಎಷ್ಟೇ ಫೇಸ್ಬುಕ್ ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲರಲ್ಲೂ ಯಾವುದೇ ವಿಷಯವನ್ನ ನೋಡಿದ್ರೂ ಸಹ ಮಾರನೇ ದಿನ ಬೆಳಿಗ್ಗೆ ಪತ್ರಿಕೆಯನ್ನು ಓದ್ತಾ ಇದ್ರೆ ಯಾರಿಗೂ ಸಮಾಧಾನ ಆಗೋಲ್ಲ. ಆದ್ರಿಂದ ಪತ್ರಿಕೋದ್ಯಮ ಎಲ್ಲಿವರೆಗೂ ಬದುಕಿರುತ್ತೆ ಅಂದ್ರೆ, ಎಲ್ಲಿವರೆಗೂ ಓದುಗರು ಇರ್ತಾರೆ ಅಲ್ಲಿವರೆಗೂ ಪತ್ರಿಕೋದ್ಯಮ ಇರುತ್ತೆ. ಜೊತೆಗೆ ಪತ್ರಿಕೋದ್ಯಮಕ್ಕೂ ಸಹ ಸಾಮಾಜಿಕ ಜವಾಬ್ದಾರಿ ಮುಖ್ಯ. ಪತ್ರಿಕೆಯಲ್ಲಿ ಆರೋಪ, ಖಂಡನೆ ಇವನ್ನ ಹೊರತುಪಡಿಸಿ ಸಹ ಸಾಮಾಜಿಕವಾಗಿ ಯಾರು ಹಿಂದುಳಿದಿರ್ತಾರೋ, ಸಾಮಾಜಿಕವಾಗಿ ಯಾರು ಒಳಪಟ್ಟಿರ್ತಾರೋ, ನಿಮ್ನ ವರ್ಗಗಳಿಗೆ ಒಳಪಟ್ಟಿರ್ತಾರೋ, ಧ್ವನಿ ಇರೋದಿಲ್ವೋ ಅವರಿಗೆ ಪತ್ರಿಕೋದ್ಯಮ ಧ್ವನಿಯಾಗಿ ಕೆಲಸ ಮಾಡಬೇಕು. ಇದನ್ನ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮತ್ತು ಬಿಫೋರ್ ಆಗಿ ಅವರ ಮೂಕನಾಯಕ ಪತ್ರಿಕೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮೂಕನಾಯಕ ಪತ್ರಿಕೆಯಲ್ಲಿ ಮೂಕನಾಯಕರೇ ಹೇಳುವಂತೆ ಯಾರಿಗೆ ಧ್ವನಿ ಇಲ್ಲವೋ ಅಥವಾ ಧ್ವನಿ ಇದ್ರೂ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಅಥವಾ ಧೈರ್ಯವನ್ನು ತೋರೋದಿಲ್ವೋ ಅವರಿಗೆ ಮೂಕನಾಯಕ ಅಂತಾರೆ. ಆ ಮೂಕನಾಯಕ ಪತ್ರಿಕೆಯಲ್ಲಿ ಈ ದೇಶದ ಅಜ್ಞಾನ, ಜಾತೀಯತೆ, ಧರ್ಮಾಂಧತೆ, ಮೇಲು ಕೀಳು ಇವುಗಳನ್ನ ಅವರು ಸಂಪಾದಕೀಯಲ್ಲಿ ಬರಿತಾ ಇದ್ದವರಲ್ಲ. ಒಂದು ದಿನವೂ ಸಹ ಅವರು ಜಾಹೀರಾತುದಂಗೆ ಮೂಕನಾಯಕ ನಡೆಸಿದ್ರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ದಲಿತ, ಶೋಷಿತ, ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟ ನಿರಂತರವಾಗಿತ್ತು. ಟಿಜಿ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ನಡೆದರೆ ಈ ದೇಶದ ಬಹುಸಂಖ್ಯಾತರು, ಬಹುತ್ವ ಜನರು, ದಲಿತರು, ತುಳಿತಕ್ಕೆ ಒಳಗಿರುವ ಜನರಿಗೆ
ಸ್ವಾತಂತ್ರ್ಯವನ್ನು ಕೊಡಿಸಬೇಕು ಅನ್ನೋದು ಅಂಬೇಡ್ಕರ್ ಅವರ ಮಾತಾಗಿತ್ತು. ಅವರು ತಮ್ಮ ಬಹುತ್ವ ಭಾಗದಲ್ಲಿ, ಪ್ರಜಾಮತದಲ್ಲಿ, ಸಮತಾದಲ್ಲಿ, ಮೂಕನಾಯಕ ಪತ್ರಿಕೆಯಲ್ಲಿ ಇದರ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ 1947ರಲ್ಲಿ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ನನ್ನ ಜನರಿಗಾಗಿ, ನನ್ನ ಜನರಿಗೆ ಅಂದ್ರೆ ಬರೀ ಎಸ್ ಸಿ ಅಲ್ಲ, ಯಾವ ಕೃತಕ್ಕೆ ಒಳಪಟ್ಟಿರ್ತಾರೋ, ಯಾರು ಸ್ಪರ್ಶದಿಂದ ಅಸ್ಪೃಶ್ಯಕ್ಕೆ ಒಳಗಾಗಿರ್ತಾರೋ ಅವರಿಗೆ ರಾಜಕೀಯ ಸ್ಥಾನಮಾನ ಕೊಡಿಸ್ಬೇಕು, ಅವರಿಗೆ 2 ಓಟ್ ಕೊಡಿಸ್ಬೇಕು ಅನ್ನೋದು ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತವಾಗಿತ್ತು. ಅಂದ್ರೆ ಪತ್ರಿಕೋದ್ಯಮ ಮತ್ತು ಅಂಬೇಡ್ಕರ್ ಅವರ ಬೇರೆ ಮಾಡ್ತಕ್ಕಂಥ ಚಾನ್ಸೇ ಇಲ್ಲ. ಪತ್ರಿಕೋದ್ಯಮದಲ್ಲಿ ಏನ್ ನಾವು ಹೇಳ್ತೀವೋ ಅದನ್ನ ಅಂಬೇಡ್ಕರ್ ಅವರು ಹೇಳಿದ್ರು. ಆದ್ರಿಂದ ನಾವು ಏನಾದ್ರೂ ಭಾರತದ ಪತ್ರಿಕೋದ್ಯಮದ ಇತಿಹಾಸವನ್ನು ತಿಳ್ಕೋಬೇಕಾದ್ರೆ ಅಂಬೇಡ್ಕರ್ ಅನ್ನು ಓದ್ಕೋಬೇಕು. ಅಂಬೇಡ್ಕರ್ ಅನ್ನು ಬಿಟ್ಟು ಪತ್ರಿಕೋದ್ಯಮ ಇಲ್ಲ. ನಾವು ಪೂನಾ ಅಂತ ಹೇಳ್ತೀವಿ. ಪೂನಾ ಒಪ್ಪಂದ, ಮಹಾಕೆರೆಯ ಹೋರಾಟ ಮತ್ತು ಕಾಳೇಶ್ವರ ದೇಗುಲದ ಒಂದು ಪ್ರವೇಶ ಅಂತ ಹೇಳ್ತೀವಲ್ಲ, ಈ 3 ಘಟನೆಗಳನ್ನ ನಾವು ತುಲನೆ ಮಾಡಿ ಹೋಗ್ಬೇಕು. ಆ ಮುಖಾಂತರ ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ದೇಶದಲ್ಲಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಪತ್ರಿಕೋದ್ಯಮದಲ್ಲಿ ಅಂಬೇಡ್ಕರ್ ಅವರು ಕೆಲಸ ಮಾಡಿದ್ರು ಅಂತ ಹೇಳಿ ನಿಮಗೆ ಗೊತ್ತಿರ್ಲಿಕ್ಕೆ ಸಾಕು. ಅಂಬೇಡ್ಕರ್ ಅವರು ದಲಿತರಿಗೆ, ಶೋಷಿತರಿಗೆ 2 ವಾಗ್ದಾನ ಕೇಳ್ತಾರೆ. ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದಕ್ಕೆ 1, ತಾವು ಆಯ್ಕೆ ಮಾಡೋದಕ್ಕೆ 1, 2 ಕೇಳಿದಾಗ ಇದು ಹಿಂದೂ ಸಮಾಜವನ್ನ ಒಡೆತಕ್ಕಂಥ ಕ್ರಿಯೆ ಅಂತೇಳಿ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಆಗುತ್ತೆ. ಉಪವಾಸ ಸತ್ಯಾಗ್ರಹ ಕೊಡ್ತಾರೆ. ಅವರು ಉಪವಾಸ ಸತ್ಯಾಗ್ರಹ ಕೂತಾಗ ಅಂಬೇಡ್ಕರ್ ಅವರನ್ನ ಬಂದು ಮಹಾತ್ಮ ನಾಯಕ ಹೋಲಿಸ್ತಾರೆ. ಮಹಾತ್ಮ ಗಾಂಧೀಜಿ ಅವರು ಧರಣಿಗೆ ಹೋಗಿದ್ದಾರೆ, ಉಪವಾಸಕ್ಕೆ ಕೂತಿದ್ದಾರೆ, ದಯವಿಟ್ಟು ನೀವು ಅದನ್ನು ವಾಪಸ್ ತಗೋಬೇಕಂತೇಳಿ ಅನಿವಾರ್ಯವಾಗಿ ಅಂಬೇಡ್ಕರ್ ಅವರು ಬಂದು ಉಪವಾಸ ಕೊಟ್ಟಿರ್ತಕ್ಕಂಥ ಮಹಾತ್ಮಾಜಿ ಅವರನ್ನ ಎಬ್ಬಿಸ್ತಾರೆ. ಜೊತೆಗೆ ಒಂದು ಕಂಡೀಷನ್ ಹೇಳ್ತಾರೆ. ಏನ್ ಕಂಡೀಷನ್ ಅಂದ್ರೆ, ಆಯ್ತು ಈಗ ನಮ್ಮದೇ ಸರ್ಕಾರ ಬರ್ತಾ ಇದೆ, ನಮ್ಮದೇ ಪ್ರಜಾಪ್ರತಿನಿಧಿಗಳು ಆಗ್ತಾರೆ, ಆ ಸಂದರ್ಭದಲ್ಲಿ ನಮ್ಮ ಶೋಷಿತ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಡಬೇಕು. ಜೊತೆಗೆ ಸಂಸದರು, ಶಾಸಕರು ಏನ್ ಆಗ್ತೀವಲ್ಲ ಅವರಿಗೆ ಇಂತಿಷ್ಟು ಕ್ಷೇತ್ರ ಮೀಸಲಿಡಬೇಕು ಅಂತ ಹೇಳ್ತಾರೆ. ಈಗ ನಮ್ಮ ಕನಕಗಿರಿ ಮೀಸಲು SC ಮೀಸಲಾಗಿದೆ, ನಿಮ್ಗೆ ಗೊತ್ತಿರ್ಲಿಕ್ಕೆ ಸಾಕು. ಜೊತೆಗೆ ST ಮೀಸಲು ಕ್ಷೇತ್ರ ಬಳ್ಳಾರಿ ಇದೆ, ಜೊತೆಗೆ ನಮ್ಮ ರಾಯಚೂರು ಇದೆ, ಈಗ ಅನೇಕ ಕ್ಷೇತ್ರ ಇದಾವೆ. ಇವೆಲ್ಲ ಯಾರ ಫಲ ಅಂದ್ರೆ ಅಂಬೇಡ್ಕರ್ ಅವರ ಹೋರಾಟದ ಫಲ. ಜೊತೆಗೆ ಇವತ್ತು ಭಾರತದಲ್ಲಿರುವಂತ 143 ಕೋಟಿ ಜನಸಂಖ್ಯೆ ಒಂದಿಲ್ಲ ಒಂದು ಮೀಸಲಾತಿ ಪಡಿತಾರಲ್ಲ, ಅವರೆಲ್ಲರೂ ಮೀಸಲಾತಿ ಪಡಿಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಕಾರಣ. ಇದನ್ನ ನಾವು ಸ್ಪಷ್ಟವಾಗಿ ಹೇಳ್ಕೋಬೇಕು, ಬರೀ SC ಕಾರಣ ಅಲ್ಲ. ಅಂದ್ರೆ ನಮ್ಮ ದೇಶದ ಪತ್ರಿಕೋದ್ಯಮ ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿರುವ ಸಮಸ್ಯೆಗಳ ಬಗ್ಗೆ ಬೆಳೆದಂತದ್ದು, ನಮ್ಮ ದೇಶದಲ್ಲಿರುವ ಕೃಷಿ ಬಗ್ಗೆ ಬೆಳೆದಂತದ್ದು, ನಮ್ಮ ದೇಶದಲ್ಲಿರುವ ಅಣೆಕಟ್ಟುಗಳನ್ನು ಹೇಗೆ ಕಟ್ಟಬೇಕು, ವಿದ್ಯುತ್ ಅನ್ನ ಹೇಗೆ ನಿರ್ಮಾಣ ಮಾಡಬೇಕು, ಈ ದೇಶದಲ್ಲಿ ಯೂನಿವರ್ಸಿಟಿಯನ್ನು ಹೇಗೆ ಕಟ್ಟಬೇಕು, ಈ ದೇಶದಲ್ಲಿ ಏಮ್ಸ್ ಅನ್ನು ಹೇಗೆ ಕಟ್ಟಬೇಕು, ಮೆಡಿಕಲ್ ಕಾಲೇಜ್ ಹೇಗೆ ಕಟ್ಟಬೇಕು, ರೋಡ್ ಅನ್ನು ಹೇಗೆ ಮಾಡಬೇಕು, ವಿದ್ಯುತ್ ಹೇಗೆ ತಯಾರಿಸಬೇಕು ಅಂತಕ್ಕಂಥ ಸನ್ನಿವೇಶದಲ್ಲಿ ಅನೇಕ ಪತ್ರಿಕೆಗಳಲ್ಲಿ ವರದಿ ಬಂದ ನಂತರ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಪಂಚವಾರ್ಷಿಕ ಯೋಜನೆಯ ಮುಖಾಂತರ ಅನೇಕ ಯೋಜನೆಗಳನ್ನು ಮಾಡ್ತವೆ ಎಂದು ಗೊತ್ತಿದೆ ಸಾಕು. ಜೊತೆಗೆ ನಮ್ಮ ತುಂಗಭದ್ರಾ ಡ್ಯಾಮ್ ಆಗಿರ್ಬೋದು, ಕೃಷ್ಣಾ ಆಲಮಟ್ಟಿ ಡ್ಯಾಮ್ ಆಗಿರ್ಬೋದು, ಬೇರೆ ಬೇರೆ ಡ್ಯಾಮ್ಗಳ ನಿರ್ಮಾಣದಲ್ಲಿ ನಮ್ಮ ಪತ್ರಿಕೋದ್ಯಮದ ಪಾತ್ರ ಅನೇಕ ಇದೆ. ಉದಾಹರಣೆಗೆ 2013 ಇಸ್ವಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ, ಹೈದರಾಬಾದ್ ಕರ್ನಾಟಕಕ್ಕೆ 371 ಕಾಲ ಬರಲಿಕ್ಕೆ ಪತ್ರಿಕೋದ್ಯಮ ಕಾರಣ. ನಮಗೆ ನಂಜುಂಡಪ್ಪ ವರದಿ, ಆಯೋಗದ ವರದಿಯಲ್ಲಿ ಅನುದಾನ ಬರಲು ನಮ್ಮ ಪತ್ರಿಕೋದ್ಯಮ ಕಾರಣ. ಜೊತೆಗೆ ನೀಟ್ ಎಕ್ಸಾಮ್ ನಲ್ಲಿ ಮೀಸಲಾತಿ ಬರಬೇಕಾದ್ರೆ ನಮ್ಮ ಪತ್ರಿಕೋದ್ಯಮ ಕಾರಣ. ಎಲ್ಲೆಲ್ಲಿ ಸಮಸ್ಯೆಗಳು ಇರ್ತಾವೋ ಆ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ವರದಿಯನ್ನು ಬರಬೇಕು. ಆ ಮುಖಾಂತರ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕಣ್ಣು ತೆರೆಸಿ ಅನುಷ್ಠಾನ ಮಾಡುವ ಯೋಜನೆಗಳಿದಾವಲ್ಲ, ಆ ಯೋಜನೆ ಎಲ್ಲಕ್ಕೂ ಕಾರಣ ನಮ್ಮ ಪತ್ರಿಕೋದ್ಯಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಪತ್ರಿಕೋದ್ಯಮ, ಕನ್ನಡದ ಪತ್ರಿಕೋದ್ಯಮ ಇಡೀ ಭಾರತ ದೇಶಕ್ಕೆ ಮಾದರಿಯಾಗಿದೆ. ಅನೇಕ ಪತ್ರಿಕೆಗಳು ನಮ್ಮ ಜನರ ಸಮಸ್ಯೆಗಳ ಬಗ್ಗೆ, ನೀರಾವರಿ ಬಗ್ಗೆ, ಮೂಲಸೌಕರ್ಯಗಳ ಬಗ್ಗೆ, ಆರೋಗ್ಯ ಇಲಾಖೆಯ ಬಗ್ಗೆ ಆಗಾಗ ವರದಿಗಳನ್ನು ಬರೆಯುವ ಮುಖಾಂತರ ಕಣ್ಣು ತೆರೆಸಿ ಸರಿಯಾಗಿ ಅನುಷ್ಠಾನ ಮಾಡುವ ಹಾಗೆ ಮಾಡೋದು ನಮ್ಮ ಪತ್ರಿಕೋದ್ಯಮ, ಕನ್ನಡ ಪತ್ರಿಕೋದ್ಯಮ. ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ರು, ಈಗ ಪತ್ರಕರ್ತರಿಗೆ ಯಾವುದೇ ಸಂಬಳ ಇಲ್ಲ, ಜೊತೆಗೆ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಇಲ್ಲ, ಆರೋಗ್ಯ ವಿಮೆ ಇಲ್ಲ, ಹೀಗೆ ಅನೇಕ ವಿಷಯಗಳ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಸತ್ಯ ಕೂಡ ಇತ್ತೀಚಿನ ಎರಡು ದಶಕಗಳ ಹಿಂದೆ ಪತ್ರಕರ್ತರಿಗೆ
ಸ್ವಲ್ಪ ಮಟ್ಟಿಗಾದರೂ ಸೌಲಭ್ಯಗಳು ದೊರಕ್ತಾ ಇವೆ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಜುಲೈ 1ನೇ ತಾರೀಕು ಮಾನ್ಯ ಅಧ್ಯಕ್ಷರು ನಮ್ಮ ಜೊತೆಗಿದ್ರು. ಪತ್ರಿಕಾ ದಿನಾಚರಣೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ವಿಮೆಯನ್ನ ಘೋಷಣೆ ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ಗಳನ್ನು ಕೊಟ್ಟರು. ಜೊತೆಗೆ ಅನೇಕ ಪತ್ರಿಕೆಗಳನ್ನ ಮೀಡಿಯಾದಲ್ಲಿ ಸೇರಿಸಿದ್ರು. ಕೆಲವು ಅಲ್ಲೇ ನಿಯಮಗಳನ್ನ ತಿದ್ದುಪಡಿ ಮಾಡಬೇಕಂತ ಹೇಳಿ ನಾವು ಸಹ ನಮ್ಮ ಮಾಧ್ಯಮ ಅಕಾಡೆಮಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ತಂದಿದ್ದೀವಿ. ಯಾಕಂದ್ರೆ ಈಗಿರುವ ಸರ್ಕಾರಿ ಯೋಜನೆಗಳು ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಮಾತ್ರ. ಮಾನ್ಯತೆ ಪಡೆದ ಪತ್ರಕರ್ತರಂದ್ರೆ ಅವರು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಪತ್ರಿಕೆಗೆ ಒಬ್ಬರು ಮಾತ್ರ ಇರ್ತಾರೆ. ಸರ್ಕಾರದ ಮಾನ್ಯತೆ ಪಡೆದ ಪತ್ರಕರ್ತರು ಅವರಿಗೆ ಆರೋಗ್ಯದಲ್ಲಿ ಏರುಪೇರಾದ್ರೆ ಅವ್ರ ಚಿಕಿತ್ಸೆಗೆ ಸರ್ಕಾರ 5 ಲಕ್ಷ ರೂಪಾಯಿವರೆಗೂ ಕ್ಯಾಶ್ಲೆಸ್ ಚಿಕಿತ್ಸೆ ಕೊಡ್ತಾ ಇದೆ. ಜೊತೆಗೆ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡ್ತಕ್ಕಂತ ಒಂದು ಯೋಜನೆ ಅಥವಾ ಹೋರಾಟ ಸುಮಾರು 40 ವರ್ಷಗಳಿಂದ ಆಗಿದೆ. ಅದನ್ನ ಈ ವರ್ಷ ಅನುಷ್ಠಾನ ಮಾಡಿದ್ದಾರೆ. ಅಲ್ಲಿ ಮಾನ್ಯತೆ ಪಡೆದ ಪತ್ರಕರ್ತರನ್ನ ಇತ್ತು. ಆದರೆ ಕೆಲವು ಬದಲಾವಣೆಯನ್ನ ಸರ್ಕಾರ ಮಾಡಿದೆ. ನಾವೆಲ್ಲರೂ ಮನಪತ್ರ ಕೊಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ರಾಜೇಂದ್ರ ಕುಮಾರ್ ಅವರು ಸೇರಿ. ಏನ್ ಮಾಡಿದವಪ್ಪ ಅಂದ್ರೆ, ಮಾನ್ಯತೆ ಪಡೆದ ಪತ್ರಿಕೆಗಳಲ್ಲಿ ಕೆಲಸ ಮಾಡುವ ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು, ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಅಂತೇಳಿ. ಆ ನಿಟ್ಟಿನಲ್ಲಿ ಈಗ ಕೆಲಸ ಆಗಿದೆ. ನಾನು ಸಹ ಒಬ್ಬ ಗಂಗಾವತಿ ಪತ್ರಕರ್ತರಾದರೂ ಸಹ ನಾನು ನಮ್ಮ ಸಂಪಾದಕರಿಂದ ದೃಢೀಕರಣ ಪತ್ರವನ್ನು ತಗೊಳ್ತೀನಿ. ಗಂಗಾವತಿಯಲ್ಲಿ ಇಂಥವರು ನಮ್ಮ ಪತ್ರಿಕೆಗೆ ಉದಯವಾಣಿ ಕೆಲಸ ಮಾಡ್ತಾರೆ, ಇವರಿಗೆ ಬಸ್ ಪಾಸ್ ಕೊಡ್ರಿ ಅಂತ ಹೇಳಿ ಅವರು ದೃಢೀಕರಣ ಪತ್ರ ಕೊಟ್ಟ ನಂತರ ಕರ್ನಾಟಕ ಒಂದಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಬಸ್ ಪಾಸ್ ಬರುತ್ತೆ. ಈಗಾಗಲೇ ಒಂದು ಹಂತದಲ್ಲಿ ಬಸ್ ಪಾಸ್ ಕೊಟ್ಟಿದ್ದಾರೆ, ಇನ್ನೂ 2-3 ಹಂತದಲ್ಲಿ ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಆ ಬಗ್ಗೆ ನಾವು ಸಹ ನಮ್ಮ ಮಾಧ್ಯಮ ಅಕಾಡೆಮಿಯ ಸಭೆಗಳಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಸ್ತಾವನೆಯನ್ನು ಸಹ ಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ, ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಪತ್ರಕರ್ತರಿಗೆ ನಿವೇಶನ ಕೊಡಬೇಕು ಅಂತ ಹೇಳಿ ಒಂದು ನಮ್ಮ ಬೇಡಿಕೆ ಇದೆ. ಈಗಾಗಲೇ ನಮ್ಮ KV ಪ್ರಭಾಕರ್ ಅವರು ಸಹ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ಗಳಿಗೆ ಅವರು ಮೌಖಿಕವಾಗಿ ಆದೇಶ ನೀಡಿದ್ದಾರೆ. ಆಶ್ರಯ ಕಮಿಟಿಯಲ್ಲಿ ನೀವೇನಾದ್ರೂ ನಿವೇಶನ ಕೊಡ್ತೀರಲ್ಲ, ಆಗ ಯಾರ್ಯಾರಿಗೆ ನಿವೇಶನ ಇಲ್ವೋ ಹೋಬಳಿ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅಂತ ಪತ್ರಕರ್ತರಿಗೆ ನೀವು ನಿವೇಶನ ಕೊಡಬೇಕು ಅಂತ ಹೇಳಿ ನಮಗೆ 1997ರಲ್ಲಿ ಸುಮಾರು 42 ಜನ ಪತ್ರಕರ್ತರಿಗೆ ಗಂಗಾವತಿಯಲ್ಲಿ ನಮಗೆ ನಿವೇಶನ ಕೊಟ್ಟಿದ್ದಾರೆ. ಶ್ರೀರಂಗ ದೇವರಾಯ MLA ಜೊತೆಗೆ ಇತ್ತೀಚೆಗೆ ಕೊಪ್ಪಳದಲ್ಲಿ ರಾಘವೇಂದ್ರ ಲೆಟ್ನಾಳ್ ಅವರು ಸುಮಾರು 60 ನಿವೇಶನ ಕೊಟ್ಟಿದ್ದಾರೆ ಪತ್ರಕರ್ತರಿಗೆ. ಹೀಗೆ ಸರ್ಕಾರದಿಂದ ಅಧಿಕೃತ ಆದೇಶ ಇಲ್ಲ ಅಂದ್ರೂ ಸಹ ನಮ್ಮ ರಾಜೇಂದ್ರ ಕುಮಾರ್ ನಮ್ಮ ಒಂದು ಮಹತ್ವಾಕಾಂಕ್ಷೆಯ ಪದಾಧಿಕಾರಿಗಳು, ನಮ್ಮ KV ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ಅವರೆಲ್ಲ ಮೌಖಿಕವಾಗಿ ಹೇಳಿ ನಿವೇಶನ ಕೊಡಿಸ್ತಾ ಇದ್ದಾರೆ. ಇದು ಅಧಿಕೃತ ಆಗ್ಬೇಕು ಅಂತ ಹೇಳಿ ಆಶ್ರಯ ಕಮಿಟಿಯಲ್ಲಿ ನಗರಸಭೆ ಆಗಿದ್ರೆ ನಗರಸಭೆಯಲ್ಲಿ ಒಂದು 100 ಪ್ಲಾಟ್ ನನಗೇನೋ ಪರವಾಗಿ ಕೊಟ್ರೆ ಅದರಲ್ಲಿ 10 ಪ್ಲಾಟ್ಗಳನ್ನ ಪತ್ರಕರ್ತರಿಗೆ ಕೊಡ್ರಿ, ಮಾನ್ಯತೆ ಪಡೆದ ಪತ್ರಿಕೆಯಲ್ಲಿ ಕೆಲಸ ಮಾಡೋದು ಕೊಡ್ರಿ ಅಂತ ಹೇಳಿ. ಜೊತೆಗೆ ನಮ್ಮ ಪತ್ರಕರ್ತರಿಗೂ ಸಹ ಮಾಹಿತಿ ಇರಲಿಕ್ಕೆ ಸಾಕು. ಆರೋಗ್ಯ ವಿಷಯದಲ್ಲಿ ನೀವು ನೋಂದಣಿ ಮಾಡಿಕೊಂಡ್ರೆ ಕಾರ್ಯನಿರತ ಪತ್ರಕರ್ತರ ಸಂಘದವರು ಲೆಟರ್ ಕೊಟ್ಟಿದ್ದಾರೆ. ನೀವು ಸಹ ಈಗ ಹೇಳಿದ್ರಿ ಕೆಲವು ವಿಷಯದಲ್ಲಿ ಅನೇಕರು ಅಧಿಕೃತವಾಗಿ ಸರ್ಕಾರದಿಂದ ಆಗ್ಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಸೇವಾ ಭದ್ರತೆ ಕುರಿತಂತೆ ಅನೇಕ ಗೊಂದಲಗಳಿದ್ದಾವೆ ನಮ್ಮ ಪತ್ರಕರ್ತರಿಗೆ. ಅವ್ರು ಹೇಳಿದಂಗೆ ಕೆಲವು ಪತ್ರಿಕೆಯಲ್ಲಿ ಲೈನೇಜ್ ಅಂತ ಕೊಡ್ತಾರೆ. ಕೆಲವು ಪತ್ರಿಕೆಗಳು ಲೈನೇಜ್ ಕೊಡ್ತಾರೆ. ಲೈನೇಜ್ ಕೊಟ್ರೆ ಅದು ಒಂದು ಫೋಟೋಗೆ ಇಷ್ಟು ಅಮೌಂಟ್ ಕೊಡ್ತಾರೆ, ಇಷ್ಟು ಸುದ್ದಿಗೆ ಇಷ್ಟು ಅಮೌಂಟ್ ಕೊಡ್ತಾರೆ. ಬಹುತೇಕ ಪತ್ರಕರ್ತರಿಗೆ ಯಾವುದೇ ವೇತನಗಳಿಲ್ಲ. ನಿಮ್ಗೆ ಗೊತ್ತಿರಲಿ, ಬಹುತೇಕ ಪತ್ರಕರ್ತರಿಗೆ ಯಾವುದೇ ವೇತನಗಳಿಲ್ಲ. ಆದ್ರಿಂದ ನಮ್ಮೆಲ್ಲರ ಬೇಡಿಕೆ ಇದೆ, ಪತ್ರಕರ್ತರಿಗೂ ಸಹ ವೇತನಗಳು ಬೇಕು ಅಂತೇಳಿ, ಸೇವಾ ಪದ್ಧತಿ ಬೇಕು ಅಂತೇಳಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಿಕೋದ್ಯಮದಲ್ಲಿರುವ ಎಲ್ಲರಿಗೂ ಪ್ರಶಸ್ತಿ ಸಂದರ್ಭದಲ್ಲಿ ಆಯ್ಕೆ ಮಾಡ್ತಕ್ಕಂಥ ನಿಯಮವನ್ನ ಬದಲಾವಣೆ ಮಾಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆ ಇದೆ. ಜೊತೆಗೆ ಪತ್ರಕರ್ತರಾಗಿರ್ತಕ್ಕಂಥವ್ರು ಸಾಮಾಜಿಕ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಸಂವಿಧಾನ, ಈ ದೇಶದಲ್ಲಿ ತುಳಿತಕ್ಕೆ ಒಳಗಾಗಿರುವ ಜನರ ಪರವಾಗಿ ನಾವೆಲ್ಲರೂ ಇರಬೇಕಾಗುತ್ತೆ, ಕರ್ತವ್ಯ ಕೂಡ. ಆದ್ರಿಂದ ಇವತ್ತು ಪತ್ರಿಕಾ ಮಾಧ್ಯಮದ ಸಂಘಟನೆಯಲ್ಲಿ ವಿಶ್ವ ಪತ್ರಿಕೋತ್ಸವ ದಿನಾಚರಣೆ ಮಾಡೋದು, ಜೊತೆಗೆ ಸನ್ಮಾನ ಮಾಡೋದು ಯಾಕಪ್ಪ ಅಂದ್ರೆ ಇನ್ನಷ್ಟು ಕೆಲಸವನ್ನ ಮಾಡ್ರಿ ಅಂತ ಹೇಳಿ, ಮತ್ತು ಉಳಿದವರು ಇವರನ್ನ ನೋಡಿ ಇನ್ನಷ್ಟು ಕೆಲಸ ಮಾಡ್ರಿ ಅಂತ ಹೇಳಿ.
ಈಗ ಬಹುತೇಕರು ಏನಪ್ಪ ಪತ್ರಕರ್ತರು ಎಲ್ಲಿಬೇಕೆಲ್ಲ ದುಡ್ಡು ಎತ್ತಾರೆ, ಎಲ್ಲಿಬೇಕೆಲ್ಲ ಜಗಳ ಮಾಡ್ತಾರೆ, ಆ ಆರೋಪಗಳು ಕಳವಳವನ್ನು ಉಂಟು ಮಾಡ್ತಾ ಇವೆ. ಆದ್ದರಿಂದ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥವ್ರು ನಾವು ಸಮಾಜದಲ್ಲಿದ್ದು ಸಾಮಾಜಿಕ ಜವಾಬ್ದಾರಿಯಿಂದ ಕೆಲಸವನ್ನ ಮಾಡ್ತಾ ಜನರ ಬೇಕು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ನಾವೆಲ್ಲರೂ ಕೆಲಸ ಮಾಡಬೇಕು. ಜೊತೆಗೆ ಪತ್ರಿಕೋದ್ಯಮದ ಧರ್ಮವೇನಪ್ಪ ಅಂದ್ರೆ ನಮಗೇನು ಯಾವ್ದು ರೂಲ್ಸ್ ಇಲ್ಲ, ಇದೇ ಬರೀಬೇಕು, ಇದೇ ಕೇಳ್ಬೇಕು ಅಂತ ಹೇಳಿ. ಅದನ್ನ ಮೀರಿ ಸ್ವಯಂ ನಿಯಂತ್ರಣಕ್ಕೆ ನಾವು ಒಳಪಡಬೇಕಾಗುತ್ತೆ. ನಮ್ಮ ಬಿಹೇವಿಯರ್ ಅನ್ನ ಇಡೀ ಸಮಾಜ ನೋಡುತ್ತೆ. ಆದ್ದರಿಂದ ನಾವು ಯಾವಾಗಲೂ ಅತ್ಯುತ್ತಮವಾಗಿ ವರ್ತನೆ ಮಾಡಬೇಕು. ಯಾರು ಕೊಡ್ಲಿ ಬಿಡ್ಲಿ, ಪತ್ರಿಕೆ ಓದ್ಲಿ ಬಿಡ್ಲಿ, ಎಲ್ಲರಿಗೂ ಸಮಾನವಾದ ಗೌರವವನ್ನು ಕೊಡ್ತಾ ನಾವು ನಮ್ಮ ಸಾಮಾಜಿಕ ಬದ್ಧತೆಯನ್ನ ನಾವೆಲ್ಲರೂ ವ್ಯಕ್ತಪಡಿಸಬೇಕಂತ ಕೇಳ್ತಾ, ಇವತ್ತು ನಮ್ಮ ಹಿರಿಯರು ಬಂದಿದ್ದಾರೆ, ಜೆ ಭಾರದ್ವಾಜ್ ಅವರು. ಇವರು ಸುಮಾರು 40 ವರ್ಷಗಳಿಂದ ಅವರು ಸಹ ಕ್ರಾಂತಿ ಚಕ್ರ ಬರಗಾಲ ಪತ್ರಿಕೆ ಇತ್ತು, ಅತ್ಯುತ್ತಮವಾಗಿ ವರದಿ ತರ್ತಾ ಇದ್ರು. ಅನೇಕ ವರದಿಗಳ ಅನ್ವಯ ಕೆಲವೊಂದು ಅವರಿಗೆ ಸಂಘರ್ಷಗಳು ಸಹ ಬಂದಿದ್ದು, ಅವುಗಳನ್ನ ನಾವು ಜಾಗೃತ ನೋಡ್ಬೇಕು. ಆದ್ರಿಂದ ಪತ್ರಕರ್ತರ ಸಂಘಟನೆ ಆದಾಗ ಮಾತ್ರ ಅಂತ ಘಟನೆಗಳು ನಡೆಯಲ್ಲ. 40 ವರ್ಷಗಳ ಹಿಂದೆ ಈ ಘಟನೆ ಏನ್ ನಡೆಯುತ್ತಲ್ಲ, ಇದು ಮುಂದೆ ನಡೆದಾಗ ನಾವೆಲ್ಲ ಜಾಗೃತರಾಗಬೇಕು, ಪ್ರಜಾಪ್ರಭುತ್ವವಾದಿಗಳಾಗಬೇಕು. ಯಾವುದೇ ರಾಜಕೀಯ ಪಕ್ಷಕ್ಕೆ, ಯಾವುದೇ ಧರ್ಮಕ್ಕೆ ಅಂಟು ಬಿಡದೆ ಅಂಬೇಡ್ಕರ್ ಅವರ ಬೋಧಿಸಿದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದಲ್ಲಿ ನಂಬಿಕೆಯನ್ನು ಇಟ್ಟು ಸಮಸಮಾಜ ನಿರ್ಮಾಣದ ಕನಸನ್ನು ಕಂಡಿರ್ತಕ್ಕಂಥ ಎಲ್ಲ ಹಿರಿಯರ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ನಾವು ಸಹ ಪ್ರಯತ್ನ ಮಾಡೋಣ ಪತ್ರಕರ್ತರಿಂದ ಹೇಳ್ತಾ, ನನ್ನನ್ನು ಉಪನ್ಯಾಸಕ್ಕೆ ಕರೆದು ನನಗೆ ಕಾಯಿಪಾಂಡನ ಕೊಟ್ಟರು ನಮ್ಮ ಸಿಂಹ ವಿಪಕ್ಷಕರು. ಆದ್ರಿಂದ ಅವರು ಬೇರೆ ಕಾರ್ಯಕ್ರಮ ಹೋಗೋದ್ರಿಂದ ಆಗಲಿ ನನ್ನ ಅನಿಸಿಕೆಯನ್ನ ಅಥವಾ ಉಪನ್ಯಾಸವನ್ನ ಇಲ್ಲಿ ಮುಗಿಸಿ ಈ ಸಂಘಟನೆಗೆ, ಈ ಸಂಘದ ಎಲ್ಲ ಪದಾಧಿಕಾರಿಗಳು ಶುಭವನ್ನು ಕೋರ್ತಾ, ಜೊತೆಗೆ ರಾಜ್ಯದಲ್ಲಿ ಅವರು ಅತ್ಯುತ್ತಮವಾದ ಕಾರ್ಯ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಎಷ್ಟೇ ಸಂಘಟನೆ ಇರಲಿ ಸಂಬಂಧಿಲ್ಲ, ಎಷ್ಟೇ ಸಂಘಟನೆ ರಾಜೇಂದ್ರ ಕುಮಾರ್ ಅವರು, ರಾಜಶೇಖರ್ ಅವರು, ಎಷ್ಟೇ ಸಂಘಟನೆಗಳಿರಲಿ, ನೀವು ಎದುರುಬೇಡಿ. ನಿಮ್ಮ ಜೊತೆಗೆ ಎಲ್ಲಾ ಪತ್ರಕರ್ತರಿದ್ದಾರೆ ಇರ್ಲಿ. ರಾಷ್ಟ್ರದಲ್ಲಿ ಅನೇಕ ರಾಷ್ಟ್ರೀಯ ಪಕ್ಷಗಳು, ಅದು ಪ್ರಶ್ನೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಬಹುತ್ವ ಅಥವಾ ಸಂಘಟನೆ ಜಾಸ್ತಿ ಇರೋದು, ಅಭಿಪ್ರಾಯ ಭಿನ್ನ ಇರೋದು ಸಾಮಾನ್ಯ. ಆದ್ರಿಂದ ನಮ್ಮೆಲ್ಲರ ಕೆಲಸವನ್ನ ನೀವು ಹೆಗಲ ಮೇಲೆ ಮಾಡ್ತಾ ಇದ್ರಿ, ನಿಮಗೆ ಶುಭವಾಗ್ಲಿ. ನಮ್ಮ ಮಾಧ್ಯಮ ಅಕಾಡೆಮಿಯಿಂದ ಸಹ ನಾವು ಅನೇಕ ವರ್ಕ್ಶಾಪ್ ಗಳನ್ನ ಮಾಡ್ತೀವಿ. ಇವತ್ತು ಅನೇಕ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರದವರು ನನಗೂ ಸಹ ಕೊಟ್ಟಿದ್ದಾರೆ. ಎಲ್ಲಾ ಪತ್ರಕರ್ತರ ಕೌಶಲ್ಯವನ್ನ ಜಾಸ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮ ಅಕಾಡೆಮಿ ಕೆಲಸ ಮಾಡ್ತಾ ಇದೆ. ಮುಂಬರುವ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಮಾಧ್ಯಮ ಅಕಾಡೆಮಿಯ ಒಂದು ಕಾರ್ಯಾಗಾರಗಳನ್ನ ಮಾಡುವ ಮುಖಾಂತರ ಪ್ರಸ್ತುತ ಸನ್ನಿವೇಶದಲ್ಲಿ ಈ ಡಿಜಿಟಲೀಕರಣ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರು ಹೇಗಿರಬೇಕು, ಅವರ ಪಾತ್ರ ಏನು, ಪತ್ರಕರ್ತರು ಹೇಗೆ ಬೆಳೆಸಬೇಕಂತ ಹೇಳಿ ನಾವು ಕೌಶಲ್ಯವನ್ನು ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಉಪನ್ಯಾಸ ಕಾರ್ಯವನ್ನ ನನಗೆ ವಹಿಸಿರ್ತಕ್ಕಂಥ ನೀವೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಸಂವಿಧಾನ. ಬಗ್ಗೆ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಹೇಗೆ ಕೊಟ್ಟರೆಂಬ ಕಲ್ಪನೆಯನ್ನು ಹೇಳಿದಂತ ಲಿಂಗರಾಜ್ ಅವರೇ ಮತ್ತು ಎಸ್.ವಿ. ಖಾದ್ರಿ ಅವರೇ, ಮನೋಹರ್ ಗೌಡ್ರೆ, ನಮ್ಮ ನಗರಸಭೆ ಅಧ್ಯಕ್ಷರೇ ಆದಂತ ಹೀರಾಬಾಯಿ ಅವರೇ ಮತ್ತು ಪತ್ರಕರ್ತರ ರಾಜ್ಯದ ಅಧ್ಯಕ್ಷರಾದ ರಾಜಶೇಖರ್ ಅವರೇ, ಡಾಕ್ಟರ್ ಶಿವಕುಮಾರ್ ಅವರೇ, ಈ ನಾಡಿಗೆ ಪ್ರತಿಯೊಬ್ಬರನ್ನು ನಮ್ಮವರೇ ಎಂಬ ಕಲ್ಪನೆ ಇಟ್ಕೊಂಡು ವಚನಗಳು ಕೊಟ್ಟಂತ ಶಿವಶರಣರಲ್ಲಿ ಬೇರ್ಪತ್ತೆಯಾಗಿರಂತ ಬಸವಣ್ಣನವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅನೇಕ ಸಮಾಜಗಳನ್ನು ನ್ಯಾಯ ಕೊಡಿಸಿದಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒಂದು ಕಡೆ, ಈ ಒಂದು ವ್ಯವಸ್ಥೆಯಲ್ಲಿ ಪತ್ರಕರ್ತರು ಪ್ರತಿಯೊಬ್ಬರಿಗೆ ತಮ್ಮ ಪತ್ರಿಕೆಯ ಮುಖಾಂತರ ಬೆಳಕು ಚೆಲ್ಲುವ ಮುಖಾಂತರ ಒಂದು ಕಡೆ ಬಸವಣ್ಣನವರ ಕಣ್ಣು, ಒಂದು ಕಡೆ ಅಂಬೇಡ್ಕರ್ ಅವರ ಕಣ್ಣಾಗಿ ಕೆಲಸ ಮಾಡುವಂತ ಯಾರನ್ನ ಇದ್ರ ಅದು ಪತ್ರಕರ್ತರ ಸಂಘ ಆದ್ರ ತಪ್ಪಾಗುತ್ತಿಲ್ಲ. ಯಾಕಂದ್ರೆ
ಇವತ್ತು ಇಡೀ ದೇಶದ ಪರಿಸ್ಥಿತಿಯನ್ನು ಇವತ್ತು ಸುಧಾರಿಸಬೇಕಪ್ಪ ಅಂತಂದ್ರ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಿಕಲ್ ಮೀಡಿಯಾ ಬಹಳ ಅವಶ್ಯಕತೆವಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಅವನ್ನ ನಡೆಸಬೇಕಾದ ಎಷ್ಟು ಕಷ್ಟ ಐತೆ ಅಂತ ಅವರಿಗೆ ಗೊತ್ತು. ಯಾಕಂತಂದ್ರ ಪ್ರಿಂಟ್ ಮಾಡಿ ಆ ಪತ್ರಿಕೆಯನ್ನು ತಲುಪಿಸುವಂತ ವ್ಯವಸ್ಥೆ, ಜಾಹೀರಾತುಗಳು ಬರ್ತಾವೆ, ಇದು ನಡೆಸುವಂತ ವ್ಯವಸ್ಥೆ, ಯಾಕಂದ್ರ ಬಹಳ ಕಷ್ಟದ ಪರಿಸ್ಥಿತಿ ಯಾರಿಗೇನೈತಂದ್ರೆ ಅದು ಪತ್ರಕರ್ತ ಬಂಧುಗಳಿಗೆ ಮತ್ತು ಅದನ್ನು ನಡೆಸುವಂತ ಮಾಲೀಕರಿಗೆ. ಇವತ್ತು ನಾವು ಹೇಳುವುದೇನಂತಂದ್ರ ಇವತ್ತು ಇಷ್ಟು ಡಿಜಿಟಲ್ ಈಗ ಸ್ಪೀಡ್ ಆಗ್ತಾ ಇದೆ ಅಂತಂದ್ರ ಇವತ್ತು ಪ್ರಿಂಟ್ ಮೀಡಿಯಾದ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಅದರ ಜೊತೆಗೆ ಇವತ್ತು ಯಾವ್ದನ್ನ ಪ್ರೆಸ್ ಮೀಟ್ ಐತಂದ್ರ ಇವತ್ತು ನೂರಾರು ಮಂದಿ ಒಂದು ಅನೇಕ ಕ್ವಶನ್ಗಳು ಕೇಳುವಂತ, ಇವತ್ತು ಯಾವುದನ್ನ ಕೆಲಸ ಆಗಿಲ್ಲಪ್ಪ ಅಂತಂದ್ರ ಇವತ್ತು ಕ್ವಶನ್ ಮಾಡಿ ಅದನ್ನು ಮಾಡಿಸುವಂತ ಮತ್ತು ಒತ್ತಾಯ ಮಾಡುವಂತ ಕೆಲಸ ಕಾರ್ಯಗಳು ಪತ್ರಕರ್ತರಿಂದ ಆಗ್ತಾ ಇತ್ತು ಮೊದಲು. ಈಗ ಏನಾಗಿದೆ ಅಂತಂದ್ರೆ ಡಿಜಿಟಲ್ ಮೀಡಿಯಾ ಬಂದ್ರೆ ಯಾರೇ ಫೋಟೋ ತೆಗಿತಾರ, ಯಾರ ವಾಟ್ಸಪ್ಗೆ ಹಾಕ್ತಾರ, ನ್ಯೂಸ್ ಹೆಸರಿಗೆ ಹಾಕಿ ಅಲ್ಲೇ ರಿಪೋರ್ಟ್ ಆಗ್ತಾವ. ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರ ಇವತ್ತು ರಾಜಕಾರಣಿಗಳಿಗೆ ಹೆದರಿಕಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಯಾರು ಕೇಳುವಾಗಾಗಿತ್ತು ಅವ್ರು ಕೇಳದೇ ಮುಂದೆ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಎಲ್ಲರೂ ಹೇಳಿದ್ರು ಇವತ್ತು ಡೆವಲಪ್ಮೆಂಟ್ ಬಗ್ಗೆ, ಇವತ್ತು ಅಲ್ಲಿ ತೆಗೆದು ಬಿದ್ದಿದೆ, ಅಲ್ಲಿ ನಡೆದಲ್ಲ ಇದಾಗ್ತಾ ಇದೆ ಅಂತ. ಇವತ್ತು ಅದನ್ನ ಸರಿ ಮಾಡುವಂತ ಕೆಲಸ ಯಾರಿಗೆಲ್ಲ ಜವಾಬ್ದಾರಿ ಬಹಳ ಪ್ರಾಮುಖ್ಯತೆಯಾಗಿ ಐತಂದ್ರ ಅದು ಪತ್ರಿಕಾ ರಂಗದವರಿಗೆ ಅಂತಂದ್ರ ತಪ್ಪಾಗಿರ್ತದೆ. ಇವತ್ತು ನಾವು ಸಮಾಜಮುಖಿಯಾಗಿ ಕೆಲಸ ಮಾಡುವಂತ ಶಕ್ತಿ ಆ ಭಗವಂತ ನಮಗೆ ಕೊಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸಿ, ಇವತ್ತು ತಾವು ನಮ್ಮ ಆರ್ಥಿಕ ಪರಿಸ್ಥಿತಿ ಇವತ್ತು ಯಾಕಂತಂದ್ರ ಇವತ್ತು ಬಹಳ ಮಂದಿ ಹೇಳ್ತೀವಿ ನಾವು ಕಮರ್ಷಿಯಲ್ ಆಗಿಬಿಟ್ಟಿದೆ ಅಂತ. ಬದುಕು ಪತ್ರಕರ್ತರ ಪರಿಸ್ಥಿತಿ ಹೆಂಗಿರ್ತೈತೆ ಅಂತಂದ್ರ ಬದುಕೇ ಒಂದು ಈ ಪತ್ರಿಕಾ ರಂಗದ ವ್ಯವಸ್ಥೆಯಲ್ಲಿ ಸಾಗಿಸೋದೇ ಒಂದು ಕಷ್ಟ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ತಮ್ಮ ಹವ್ಯಾಸವಾಗಿ ಪತ್ರಕರ್ತರಾಗಿ ತಮ್ಮ ಬದುಕನ್ನು ನಿರ್ಮಾಣ ಬದುಕು ನಿರ್ಮಾಣ ಆಗದೆ ಕಲ್ಪನೆ ಮಾಡೋದು, ನಾವು ಬದುಕು ನಿರ್ಮಾಣ ಮಾಡುವಂತ ಶಕ್ತಿ ಪತ್ರಕರ್ತ ಇರ್ತದೆ. ಆ ಒಂದು ದೂರದೃಷ್ಟಿ ಇರ್ತದೆ. ಇವತ್ತು ಯಾವುದೇ ವಿಚಾರಗಳು ಚಿಂತನೆಗಳು ಇವತ್ತು ಅದನ್ನು ನಾವು ಹಾವಿಯಾಗಿ ತೆಗೆದುಕೊಂಡು ನಾವು ಅದನ್ನ ಸರಿ ಮಾಡ್ತೇವೆ ಅನ್ನೋ ಕಲ್ಪನೆ, ಅದರಿಂದ ನಾವು ಬದುಕು ಕಟ್ಟಿಗಳು ಎಂಬುದು ಇವತ್ತಿನ ಪರಿಸ್ಥಿತಿ ಅಲ್ಲ, ಸುಳ್ಳು. ಅದು ನಾವು ಅದರ ಹಾವೆಯಲ್ಲಿ ನಾವು ಸಮಾಜವನ್ನು ಸುಧಾರಣೆ ಮಾಡ್ತೀವಿ. ಇದು ನಾಲ್ಕರ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಅದರಿಂದ ನಾವು ಜನಸಾಮಾನ್ಯರಿಗೆ, ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಇವತ್ತು ನಮ್ಮ ಭಾವನೆಗಳು ಈ ಪತ್ರಿಕಾ ರಂಗದ ಮುಖಾಂತರ ನಾವು ಪ್ರತಿಯೊಬ್ಬರಿಗೆ ಕುಡಿಸುವಂತ ಕೆಲಸ ನಾವು ಮಾಡಬೇಕೆಂಬ ಕಲ್ಪನೆ ಈ ಕೆಲಸಕ್ಕೆ ನಾವು ನೀವೆಲ್ಲರೂ ಹೋದಾಗ ಮಾತ್ರ ಆ ಕೆಲಸ ಒಂದು ಜನಸಾಮಾನ್ಯ ಮುಖ್ಯಕ್ಕೆ ಸಾಧ್ಯ ಇದೆ. ಯಾಕಂತಂದ್ರ ಇವತ್ತು ಎಲ್ಲದೂ ಕಮರ್ಷಿಯಲ್ ಆಗಿದೆ. ಶಿಕ್ಷಣದ ಕಮರ್ಷಿಯಲ್ ಆಗಿದೆ, ವೈದ್ಯಕೀಯ ರಂಗ ಕಮರ್ಷಿಯಲ್ ಆಗಿದೆ, ಪತ್ರಿಕಾ ರಂಗ ಪರಿಸ್ಥಿತಿ ಯಾವ ರಂಗದಲ್ಲಿ ಕಮರ್ಷಿಯಲ್ ಬಿಟ್ಟಿಲ್ಲ. ಇವತ್ತದ ಒಂದು ದೊಡ್ಡ ಹೆಮ್ಮರವಾಗಿ ಕಮರ್ಷಿಯಲ್ ಬೆಳೀತಾ ಇದೆ. ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ದೇವರಲ್ಲಿ ದುಡ್ಡಿಲ್ಲ ಅಂದ್ರೆ ಬದುಕಿಲ್ಲ. ಆ ಬದುಕು ಕಷ್ಟ ಆಗ್ಬೇಕಾದ್ರೆ ಜೊತೆಗೆ ನಾವು ಪ್ರತಿಯೊಂದು ಇವತ್ತು ನಮ್ಮ ಕಾಯಕವನ್ನು ಮಾಡುವಂತ ಕೆಲಸ, ಕಾಯಕ ಮಾಡದ ನಾವು ಪತ್ರಿಕಾ ರಂಗವನ್ನು ನಡೆಸುವಂತ ಕಾರ್ಯ ನಾವು ಮಾಡಬೇಕಾಗಿದೆ. ಇವತ್ತು ಸುದ್ದಿಗಳು ಪ್ರಾಮಾಣಿಕವಾಗಿ ನಾವು ಮಾಡಿದಾಗ ಪ್ರತಿಯೊಬ್ಬ ಪತ್ರಕರ್ತನ ಗುರುಸುವಂತ ಕೆಲಸ ತಾನೇ ಆಗದೆ. ಇವತ್ತು ಕಾಯಕದ ಬಗ್ಗೆ ನಿಷ್ಠೆ ನಾವು ಇಟ್ಟಾಗ ಮಾತ್ರ ಅದು ನಮ್ಮನ್ನ ಎತ್ತರಕ್ಕೆ ಒಯ್ಯಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಎಲ್ಲಾ ಪತ್ರಕರ್ತ ರಂಗದವರಿಗೆ ಈ ಒಂದು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಇವತ್ತು ಹೆಮ್ಮರವಾಗಿ ಬೆಳೆದಿ. ಎಷ್ಟು ಸಂಘ ಅಂದ್ರೆ ಸಂಬಂಧ ಇಲ್ಲ, ಹೇಳಿದ್ರು ಅವರಿಗೆ ಒಂದು ಇದೇ ಇರ್ತದೆ. ಯಾರು ಕೆಲಸ ಮಾಡ್ತಾರ ಅವರಿಗೆ ಆ ಭಗವಂತ ಆಶೀರ್ವಾದ ಮಾಡ್ತಾನ. ಮುಂದಿನ ದಿನಮಾನದಲ್ಲಿ ಸಮಾಜ ನೋಡ್ತಾ ಇದೆ, ಅವರಿಗೆ ಸಹಕಾರ ಕೊಡುವಂತ ವ್ಯವಸ್ಥೆ ಇದೇ ಇರ್ತದೆ. ನಿಮ್ಮೆಲ್ಲರಿಂದ ನಾವು ಇರ್ತೀವಿ ಅಂತ ಹೇಳಿ ನನ್ನ 4 ಮಕ್ಕಳು ಜೈ ಹಿಂದ್ ಜೈ ಕರ್ನಾಟಕ. ಇವತ್ತಿನ ದಿವಸ ಬಹಳ ಸಂತೋಷವಾದಂತಹ ಸಂಗತಿ ಏನಂದ್ರೆ, ನಮ್ಮ ಆತ್ಮೀಯ ಶಿಷ್ಯಂದ್ರೆಲ್ಲರೂ ಗಂಗಾವತಿ ತಾಲೂಕಾ ನಗರ ಘಟಕದ ಅಧ್ಯಕ್ಷರಾಗಿ
ಸನ್ಮಾನ್ಯ ನಾಗರಾಜ್ ಅಂಗಡಿ ಅವರು, CD ರಾಮಕೃಷ್ಣ ಅವರು ಕೊಪ್ಪಳ ಕನಸು ಅಂತಕ್ಕಂಥ ವರದಿಯನ್ನು ಈಗಾಗಲೇ ಬಹಳ ಚೆನ್ನಾಗಿ ಬಿತ್ತನೆ ಮಾಡ್ತಾ ಇದ್ದಾರೆ. ಜೆ ಶ್ರೀನಿವಾಸ್ ಅವರು, ಸಂಜೀವ್ ಕುಮಾರ್ ನೇಕಾರ್ ಅವರು ಬೆಂಕಿಯ ಚೆಂಡು ನೆರಳು ಪತ್ರಿಕೆಯ ಉಪಸಂಪಾದಕರು ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳ ಡೆಲಿಕೇಟೆಡ್ ನ್ಯೂಸ್ ಅನ್ನ ಬರೆಯುವಂತ ಚನ್ನಬಸವ ಮಾನವೀಯವರು, ದೇವದಾನಮ್ಮ ಅವರು ಖಜಾಂಚಿಯಾಗಿ ಅವರು ಪತ್ರಿಕಾ ವರದಿಗಾರರು, ಸಹ ಕಾರ್ಯದರ್ಶಿ MD ಘೋಷ್ ಅವರು, ಸಂಘಟನಾ ಕಾರ್ಯದರ್ಶಿಯಾಗಿ ಮಲ್ಲಿಕಾರ್ಜುನ ಶ್ರೀರಾಮ್ನವರು, ಎಲ್ಲರೂ ಬಹಳ ಉತ್ತಮವಾಗಿ ಈಗಾಗಲೇ ಕಾರ್ಯನಿರ್ವಹಿಸುವಂತವರು. ತಾಲೂಕಾ ಸಂಘದ ಪದಾಧಿಕಾರಿಗಳಾಗಿರುವುದು ಅತ್ಯಂತ ಸಂತೋಷದ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ರವಿಕುಮಾರ್, ಮಂಜುನಾಥ, ಮಾರ್ಕಂಡಯ್ಯ, ಮಂಜುನಾಥ ಆರತಿ, DM ಸುರೇಶ, ನಿಂಗಪ್ಪ ನಾಯಕ, ಕೇಶವ, ದಸ್ತಗಿರಿ ಸಾಬ್, ಶ್ರೀಮತಿ ಸರಸ್ವತಿ, ಮಂಜುನಾಥ್ ಅವರು ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಮೇಶ್ ಕೋಟಿ ಅವರು ಜಿಲ್ಲಾಧ್ಯಕ್ಷರಾಗಿ, ಕರವೇ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವರು. ಮಲ್ಲಿಕಾರ್ಜುನ ಹೊಸಗೇರಿ ಅವರು ರಾಜ್ಯ ಕಾರ್ಯಕಾರಿಣಿಯ ಸದಸ್ಯರಾಗಿ ಈಗಾಗಲೇ ಕಲ್ಯಾಣ ಸಿರಿ ಅಂತಕ್ಕಂಥ ಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡಿದ ಅನುಭವ ಹೊಂದಿದವರಾಗಿದ್ದಾರೆ. ಇವೆಲ್ಲರ ಸೇರಿ ನೂತನವಾಗಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಅಂತ ಹೇಳಿ ಒಂದು ಗಂಗಾವತಿಯ ಕೊಪ್ಪಳ ಜಿಲ್ಲೆ ಮತ್ತು ಗಂಗಾವತಿಯ ತಾಲೂಕಾ ಘಟಕವನ್ನ ಪದಗ್ರಹಣ ಮತ್ತು ವಿಶ್ವ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ಈಗಾಗಲೇ ಉದ್ಘಾಟನೆ ಆಗಿದೆ. ನಾನೊಂದು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. 3 ಫೋಟೋಗಳನ್ನು ಹಾಕಿ ಉದ್ಘಾಟನೆ ಮಾಡಿದ್ದೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳು ಯಾವುದೇ ಆದ ಜಾತಿ ಇರಲಾರದೆ ಜಗತ್ತಿನ ಎಲ್ಲಾ ಸಂವಿಧಾನಗಳನ್ನ ಪರಿಶೀಲನೆ ಮಾಡಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪ್ರಜೆಗಳು, ಪ್ರಜೆಗಳಿಂದಲೇ ಪ್ರಜೆಗಳಿಗೋಸ್ಕರ, ಡೆಮೋಕ್ರಸಿ ದ ಪೀಪಲ್ ಬೈ ದಿ ಪೀಪಲ್ ಅಂಡ್ ಫಾರ್ ದಿ ಪೀಪಲ್ ಅಂತ ಹೇಳಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ, ಪ್ರಜೆಗಳೇ ಪ್ರಭುಗಳು ಅಂತಕ್ಕಂಥ ಸಾರ್ವಭೌಮತೆಯನ್ನು ಸಾರಿದ ಉತ್ತಮ ಸಂವಿಧಾನ ಜಗತ್ತಿನಲ್ಲಿ ಯಾವುದಾದ್ರಿದ್ರೆ ಅದು ಭಾರತದ ಸಂವಿಧಾನ ಒಂದೇ ಅಂತಕ್ಕಂಥ ಮಾತು. ಅಂತ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಿದ್ದೀರಿ. ವಿಶ್ವ ಜ್ಯೋತಿಯಾಗಿರ್ತಕ್ಕಂಥ ಬಸವಣ್ಣನವರ ಒಂದು ಫೋಟೋವನ್ನು ಹಾಕಿದ್ದೀರಿ. ಬಸವಣ್ಣವರ ಮಧುವರಸನ ಮಗಳನ್ನ ಸಮಗಾರ ಹರಳೆಯನ ಮಗಳಿಗೆ ಕೊಟ್ಟು ಜಾತಿ ವ್ಯವಸ್ಥೆಯನ್ನ 1900 ವರ್ಷಗಳ ಹಿಂದೆ ಜಾತಿ ವ್ಯವಸ್ಥೆಯ ವಿರುದ್ಧ ಸಿಡಿದದ್ದು. ಯಾವುದೂ ಜಾತಿಯಲ್ಲ, ಮಾನವ ಕುಲ ಒಂದೇ ಅಂತಕ್ಕಂಥ ದೃಷ್ಟಿಯಿಂದ ಸಮತೆಯನ್ನ ಸಾರಿದ ಭಾವೈಕ್ಯತೆ ನಿಧಿಯಾಗಿರ್ತಕ್ಕಂಥ ಜಗಜ್ಯೋತಿ ಬಸವಣ್ಣನವರ ಕ್ರಾಂತಿ ಆದ ಮೇಲೆ ಸಮಗಾರ ಹರಳೆಯನ ಮಗನಿಗೆ ಬ್ರಾಹ್ಮಣ ಮಧುವರಸನ ಮಗಳನ್ನು ಕೊಟ್ಟು ಮದುವೆ ಮಾಡಿದಂತ ಸಂದರ್ಭದಲ್ಲಿ ಕ್ರಾಂತಿ ಆಯಿತು ಬಿಜ್ಜಳ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನೆಲಕ್ಕೆ ಬಿದ್ದು ತನ್ನ ಪ್ರಾಣಾಪಾಯದಲ್ಲಿರುವ ಸಂದರ್ಭದಲ್ಲಿ ಬಸವಣ್ಣನವರು ಅವನನ್ನ ತೊಡಿ ಮೇಲೆ ಹಾಕೋತಿದ್ದಾರೆ. ಅವಾಗ ಆ ವ್ಯಕ್ತಿ ಯಾರಪ್ಪ ನೀನು ನನ್ನನ್ನು ತೊಡಿ ಮೇಲೆ ಹಾಕಿದೆಯಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಯಾರು ಅಲ್ಲ, ಇನ್ಯಾರು ನೀನಲ್ಲದೆ ಜಗತ್ತಿನಲ್ಲಿ ತೊಡಿ ಮಾಡಿ ಎತ್ತಿಕೊಳ್ಳುವಂತ ವ್ಯಕ್ತಿ ಪ್ರಪಂಚದಲ್ಲಿ ಯಾರು ಇಲ್ಲ, ನೀನು ಬಸವಣ್ಣನೇ ಇರಬೇಕು ಅಂತಕ್ಕಂಥ ಮಾತನ್ನ ದಲಿತರನ್ನ ಎತ್ತಿ ಕೈ ಹಿಡಿದು ಸಾರಿದ ಕಟ್ಟಕಡೆ ಮನುಷ್ಯರ ಕಣ್ಣೀರನ್ನು ಒರೆಸುವಂತ ಬಸವಣ್ಣನವರ ಫೋಟೋವನ್ನು ನೀವು ಹಾಕೊಂಡಿದ್ದೀರಿ. ಅದರ ಜೊತೆಗೆ ಬುದ್ಧಂ ಚರಣಂ ಗಚ್ಚಾಮಿ, ಜೀವನ ಸಾರ್ಥಕತೆಯ 10 ಕಮೆಂಡ್ಮೆಂಟ್ಸ್ ಅನ್ನ ಹೇಳಿ ಪಂಚಕ್ಕೆ ಬೌದ್ಧ ಧರ್ಮದ ಒಂದು ಇತಿಹಾಸವನ್ನ ಪ್ರಪಂಚದಲ್ಲಿ ಬೆಳಗಿಸಿರ್ತಕ್ಕಂಥ ಡಾಕ್ಟರ್ ಬುದ್ಧವರ ಫೋಟೋವನ್ನು ಹಾಕಿಕೊಂಡು ಇವತ್ತು ಮಾಡಿದ್ದೀರಿ. ಇವತ್ತು ಗೌತಮ ಬುದ್ಧ ಜೀವನದ ಸಾರ್ಥಕತೆಯನ್ನು ಸಾರಿದ ಮಹಾನ್ ಸಂತ. ಒಂದು ಮಲ್ಲಿಗೆ ಹೂವು ಆ ಮಲ್ಲಿಗೆ ಹೂವನ್ನ ಒಬ್ಬ ದಾರಿ ಹೋಗ್ತಕ್ಕಂಥ ವ್ಯಕ್ತಿ ಅದನ್ನು ಚೆಂಡು ಕಿತ್ತಿ ನುಸುಕಿ ಕೈಲಿ ಇಚ್ಚಿಕೊಂಡು ಕೊಡ್ತಾನ. ಅದನ್ನ ನೋಡಿರ್ತಕ್ಕಂಥ ವ್ಯಕ್ತಿ ಅಂತ, ಹೇ ಹೂವೆ, ಎಷ್ಟು ಸುಂದರವಾಗಿ ಇಲ್ಲಿ ಬೆಳೆದು ನಿಂತಿದ್ದಿ ನೀನು, ಸುವಾಸನೆಯನ್ನ ಮಾಡ್ತಿದ್ದೆ ನೀನು, ನಿನ್ನ ಕಿತ್ತು ಕುತ್ತಿಗೆಯನ್ನ ಕಿತ್ತಿಸಿಗಿ ಬಿಟ್ಟಲ್ಲ ಅಂತ ಹೇಳಿದಾಗ ಹೂವೆ ಹೇಳ್ತಂತೆ, ನನಗೆ ತುಂಬಾ ಸಂತೋಷವಾಗಿದೆ. ಏಕೆಂದರೆ ಆತನ ಕೈಯನ್ನು ನಾನು ಸುವಾಸನೆ ಮಾಡಿ ನನ್ನ ಜನ್ಮ ಸಾರ್ಥಕ ಆಯಿತು ಅಂತಕ್ಕಂಥ ಮಾತನ್ನ ಹೂವು ಹೇಳ್ತಂತೆ. ಅದರಂಗ 1 ದಿನ ಬದುಕಿದ್ರೇನು, 100 ದಿನ ಬದುಕಿದ್ರೇನು, 100 ವರ್ಷ ಬದುಕಿದ್ರೇನು, ಸಾರ್ಥಕರ ಬದುಕನ್ನ ಬದುಕಿದ ಮಹಾನ್ ವ್ಯಕ್ತಿಗಳ ಸಮ್ಮುಖದಲ್ಲಿ ಇವತ್ತು ಸಂಘ ಉದ್ಘಾಟನೆ ಆಗಿದೆ ಅಂದ್ರೆ ಎಷ್ಟು ಪಾರದರ್ಶಕ ಮತ್ತು ಪ್ರಮಾಣಿಕೆ ಒಂದು ಇರಬೇಕು ಅನ್ನೋದನ್ನ ನಿಂಗಂತವರು
ನಮ್ಮ ಒಂದು ಸ್ವಯಂ ನಿಯಂತ್ರಣದಲ್ಲಿ ಬದ್ಧತೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥ ಮಾತನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದರು. ಪತ್ರಕರ್ತರ ಜವಾಬ್ದಾರಿ ನಮ್ಮನ್ನು ಯಾರು ಗಮನಿಸಿಲ್ಲ ಅನ್ನೋ ಸಿಕ್ಕಿಟ್ಟುಕೊಂಡು ಬರೆಯುವುದನ್ನು ಬಿಟ್ಟು ಯಾರು ನಮ್ಮನ್ನು ಗಮನಿಸದೇ ಇರಲಿ, ಏನು ಸತ್ಯ ಇದೆ ಅದು ಸತ್ಯ ಕಟುವಾಗಿರುತ್ತದೆ. ಆ ಎಂತ ಎತ್ತರದ ವ್ಯಕ್ತಿಯಾಗಿದ್ದರೂ ಕೂಡ ಸತ್ಯವನ್ನ ಬರೀಬೇಕು, ಅಸತ್ಯವನ್ನ ಬರೆಯಬಾರದು ಅಂತಕ್ಕಂಥ ನಿಯಮದ ಒಂದು ಬದ್ಧತೆಯಿಂದ ಪತ್ರಕರ್ತರು ಕಾರ್ಯನಿರ್ವಹಿಸಬೇಕಾಗ್ತದೆ. ಆ ಒಂದು ನಿಯಮವನ್ನು ಇಟ್ಟುಕೊಂಡು ಬದುಕಬೇಕಾದ್ರೆ ನಮಗೆ ಬದುಕುವ ಜೀವನದಲ್ಲಿ ಎಲ್ಲ ಪ್ರತ್ಯೇಕವಾಗಿರ್ತಕ್ಕಂಥ ಹಳ್ಳಕೊಳ್ಳಗಳು ಸಮುದ್ರವನ್ನೇ ಸೇರುವ ಹಾಗೆ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ಅನೇಕ ತೊಂದರೆಗಳು ಬರ್ತವೆ. ಆ ಹೋರಾಟವನ್ನ ಎಷ್ಟೇ ಕಷ್ಟ ಬಂದರೂ ತೆಗೆದುಕೊಂಡು ಹೋಗತಕ್ಕಂಥ ಶಕ್ತಿ ಮನುಷ್ಯನಿಗೆ ಇರಬೇಕಾಗ್ತದೆ. ಅದನ್ನು ಬಿಟ್ಟು ನಾವು ವಾಮ ಮಾರ್ಗದಲ್ಲಿ ಮತ್ತೆ ಸಮುದ್ರವನ್ನ ಸೇರುವಂತೆ ಎಲ್ಲರೂ ಒಂದಾದಂತ ಪತ್ರಕರ್ತರ ಆಗಬಾರದು. ಪತ್ರಕರ್ತ ಬಹಳಷ್ಟು ಡೆಲಿಕೇಟ್ ಆಗಿ ಅದನ್ನ ಬರೆಯುವ ಜೀವನ ತನಿಖಾ ವರದಿಗಳನ್ನು ಬರೆಯುವಾಗ ಅದು ಪತ್ರಿಕಾ ವರದಿಗಳನ್ನು ಬರೆಯುವಾಗ ಹೇಳಿದ್ರು, ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಈ ಒಂದು ನಂಬ್ತಾರೆ ಅಂದ್ರೆ ಅದು ಪ್ರಿಂಟೆಡ್ ಮೀಡಿಯಾ, ಅದು ಯಾವುದೇ ದಾಖಲೆ ಆಗ್ತದೆ, ಸದನದ ಒಳಗೂ ಕೂಡ ದಾಖಲೆ ಆಗ್ತದೆ, ಸದನದ ಹೊರಗೂ ಕೂಡ ದಾಖಲೆ ಆಗ್ತದೆ, ನ್ಯಾಯಾಲಯಗಳು ಕೂಡ ದಾಖಲೆ ಆಗ್ತದೆ. ಇವತ್ತೆ ಆ ಒಂದು ದಾಖಲೆಯಾಗಿ ಸಮಾಜವನ್ನ ಬದಲಿಸುವಂತ, ಸರ್ಕಾರವನ್ನು ಉಳಿಸುವಂತ, ಸರ್ಕಾರವನ್ನು ತಪ್ಪು ದಾರಿಗೆ ಹೋದಾಗ ಸರಿ ದಾರಿಗೆ ತರುವಂತ, ಇದು ಸರ್ಕಾರ ತಪ್ಪು ಮಾಡ್ತಾ ಇದೆ, ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿ ಅದನ್ನು ಕಿವಿಯಿಟ್ಟು ಸರ್ಕಾರವನ್ನು ಸರಿದಾರಿಗೆ ತರುವಂತ ದೊಡ್ಡ ಜವಾಬ್ದಾರಿ ಕೂಡ ಪತ್ರಕರ್ತರ ಮೇಲೆ ಇರ್ತದೆ. ಇಂಥ ದೊಡ್ಡ ಜವಾಬ್ದಾರಿಯನ್ನ ತೊಳುವಂತ ಪದಗ್ರಹಣ ಪ್ರಮಾಣವನ್ನ ನೀವು ತೆಗೆದುಕೊಂಡಿದ್ದೀರಿ. ಇಂಥ ಪ್ರಮಾಣದ ಸಂದರ್ಭದಲ್ಲಿ ತಾವು ಒಂದಿಷ್ಟು ಬದ್ಧತೆಯನ್ನು ಇಟ್ಟುಕೊಂಡು ಪತ್ರಕರ್ತರು ಒಂದು ಪ್ರಶ್ನೆಯನ್ನ ಮಾಡಿದರೆ ಅದು ಸಾರ್ವಜನಿಕವಾಗಿರ್ತಕ್ಕಂಥ ವಲಯಗಳು ಪರಿಶುದ್ಧ ಆಗ್ತವೆ, ಸಾರ್ವಜನಿಕಗಳ ನಂಬಿಕೆ ನಿಮ್ಮ ಮೇಲೆ ಬರ್ತದೆ. ಆ ನಂಬಿಕೆ ಈ ಪತ್ರಿಕೆ ಬರ್ತಕ್ಕಂಥ ವಿಷಯ ಬಹಳಷ್ಟು ಕರೆಕ್ಟ್. ಈ ಪತ್ರಿಕೆಯಲ್ಲಿ ಬಂದಿದೆ ಅಂದ್ರೆ ಅದಕ್ಕೆ ನೂರಷ್ಟು ಸತ್ಯ ಆಗ್ತಕ್ಕಂಥ ವರದಿಯನ್ನ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲರೂ ಜನರ ಮಧ್ಯೆ ಇರ್ರಿ. ಇವತ್ತು ಕಷ್ಟಗಳು ಬರ್ತವೆ, ಆ ಕಷ್ಟಗಳು ನಾವು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿನೊಡೆ ಎಂತಯ್ಯ, ಸಮುದ್ರ ದಡದಲ್ಲೊಂದು ಮನೆಯ ಮಾಡಿ ಮರೆತೊರೆಗಳಿಗೆ ಅಂಜಿನೊಡೆ ಎಂತಯ್ಯ, ಚಂತಿಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ನೋಡಯ್ಯ. ಲೋಕದ ಪತ್ರಕರ್ತರಿಗೆ ಸ್ತುತಿ ನಿಂದೆಗಳು ಬರ್ತವೆ, ಹಲ್ಲೆ ಮಾಡ್ತಕ್ಕಂಥ ಪ್ರಸಂಗ, ಜೀವನ ಮರಣದ ಬಗ್ಗೆ ಹೋರಾಡುವಂತ ಪ್ರಸಂಗಗಳು ಬರ್ತವೆ. ಅವೆಲ್ಲ ಬಂದಾಗ ತಮ್ಮ ಬುದ್ಧಿಗೆಡದೆ ಸಮಾಜದ ಕಾರ್ಯವನ್ನು ನಿರ್ವಹಿಸಿದರೆ ತಮ್ಮ ಪಥವನ್ನು ಮುಟ್ಟುವುದರ ಕಡೆಗೆ ನಾವು ಏನಾಗಲ್ಲ, ಸಮಾಜವನ್ನ ಸ್ವಚ್ಛ ಮಾಡ್ತಕ್ಕಂಥ ಸ್ವಸ್ಥ ಸಮಾಜವನ್ನ ಸ್ವಾಭಿಮಾನದ ಸಮಾಜವನ್ನು ನಿರ್ವಹಿಸ್ತಕ್ಕಂಥ ಒಂದು ದೊಡ್ಡ ರಂಗ ಈ ಒಂದು ಪತ್ರಿಕಾ ರಂಗ. ಇಂತಹ ಪತ್ರಿಕೆ ರಂಗದ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ನಮಗೆ ಮಾತನಾಡಲು ಅವಕಾಶವನ್ನು ನೀಡಿರುವಂತ ಈ ಒಂದು ಪತ್ರಕರ್ತರ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಇವತ್ತು ದಿವಸ ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಾರ್ದಿಕ ಶುಭಾಶಯಗಳನ್ನು ಹಾರೈಸಿ ನಿಮ್ಮ ಬದುಕು ಬಂಗಾರ ಆಗಲಿ ಅಂತ ನಾನು ವಿನಂತಿಯನ್ನು ಮಾಡಿಕೊಂಡು ನನ್ನ ಎರಡು ಮಾತನ್ನು ಮುಗಿಸಿದರೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ನಮ್ಮ ಎಲ್ಲ ಪತ್ರಕರ್ತರ ಒಂದು ಕೌಶಲ್ಯವನ್ನ ಜಾಸ್ತಿ ಮಾಡತಕ್ಕಂಥ ಸಂಸ್ಥೆ ಆಗಿದೆ. 1984ರಲ್ಲಿ ಸ್ಥಾಪನೆ ಆಗಿದ್ದ ಸಂಸ್ಥೆ ಅದು. ಅಲ್ಲಿ ಸರ್ಕಾರ ಅಧ್ಯಕ್ಷರು ಸೇರಿದಂತೆ 4 ನಾಮಿನೇಟ್ ಮಾಡುತ್ತೆ. ನಿಮಗೆ ಗೊತ್ತಿದ್ದ ಮಾಹಿತಿ ಇದೆ. ಅಧ್ಯಕ್ಷರು ಸೇರಿದಂತೆ 4 ನಾಮಿನೇಟ್ ಮಾಡುತ್ತೆ. ನನ್ನನ್ನು ಸರ್ಕಾರ ನೇಮಕ ಮಾಡಿದೆ. ಉಳಿದಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಪತ್ರಕರ್ತರ ಬೆಂಗಳೂರು ಪ್ರೆಸ್ ಕ್ಲಬ್, ಮಹಿಳಾ ಪತ್ರಕರ್ತರ ಸಂಘ ಮತ್ತು ಪ್ರೆಸ್ ಗಿಲ್ಡ್ ಆಫ್ ಇಂಡಿಯಾ, ಹೀಗೆ 29 ಜನ ಇರ್ತಾರೆ, ಇನ್ಕ್ಲೂಡಿಂಗ್ 4 ಜನ ಸರ್ಕಾರದ ನಾಮಿನೇಟ್ ಆಗಿರ್ತಕ್ಕಂಥದ್ದು. ಆದ್ರಿಂದ ನಿಮ್ಮ ಸಂಘಟನೆ ಸುಮಾರು 40-50 ವರ್ಷದ ಹಳೆಯ ಸಂಘಟನೆ ಅಂತ ಹೇಳ್ತಾ ಇದ್ರು ನನಗೆ ನೀವು. ಆದ್ರಿಂದ ನೀವು ಸಹ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ, ಯಾಕಂದ್ರೆ ವಾರ್ತಾ ಇಲಾಖೆ ಮುಖ್ಯಮಂತ್ರಿಗಳ ಕೈಯಲ್ಲಿದೆ, ನೀವು ಒಂದು ಮೆಮೊರಂಡಮ್ ಕೊಡ್ಬೇಕು. ಸನ್ಮಾನ್ಯರೇ, ನಮ್ಮ ಸಂಘಟನೆಯಲ್ಲಿ ಸಹ ಸುಮಾರು 3,000 ಜನ ಸದಸ್ಯರಿದ್ದಾರೆ. ಬೇರೆ
ಕೆಲಸ ಮಾಡ್ತಾರೆ. ಆದ್ದರಿಂದ ನೀವು ಸಹ ಪತ್ರಿಕಾ ಅಕಾಡೆಮಿಯ ಸದಸ್ಯರನ್ನಾಗಿ ನೇಮಕ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಸದಸ್ಯರಿಗೂ ಅವಕಾಶ ಕೊಡಬೇಕು, ಪರಿಗಣಿಸಬೇಕು. ಈ ನಿಟ್ಟಿನಲ್ಲಿ ಕೆಲವು ತಿದ್ದುಪಡಿಯನ್ನ ಅಮೆಂಡ್ಮೆಂಟ್ಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ಮನವಿ ಪತ್ರ ಕೊಟ್ರೆ ಮುಂದಿನ ಸರ್ಕಾರದಲ್ಲಾದ್ರೂ ನಿಮ್ಮ ಸಂಘಟನೆಯಿಂದ ಒಬ್ಬರು ಇಬ್ರು ನಾಮಿನೇಟ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಹಾಗಾದಾಗ ಮಾತ್ರ ಸಮಗ್ರ ಪತ್ರಕರ್ತರು ಮಾಧ್ಯಮ ಅಕಾಡೆಮಿಯಲ್ಲಿ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋ ಒಂದು ಸಲಹೆ. ಆ ನಿಟ್ಟಿನಲ್ಲಿ ನೀವು ಒಂದು ಮನವಿಯನ್ನ ಕಳೆದ ಬಾರಿ ಏನು ಕೊಟ್ರಿ, ಅದು ಹಂಗಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಯೇ ಕೊಡ್ಬೇಕು. ನೀವು ವಾರ್ತಾ ಇಲಾಖೆ ಆಯುಕ್ತರು ಕೊಟ್ರಿ, ನೀವು ಆಯುಕ್ತರು ನಾಟ್ ಎ ಇಂಪ್ಲಿಮೆಂಟ್ ಅಥಾರಿಟಿ. ಸಿಎಂ ಬರಲ್ಲ, ದಟ್ ಇಸ್ ನಾಟ್. ಇಲ್ಲ ಅಕಾಡೆಮಿ ಬೈರೋದಲ್ಲ, ಇಲ್ಲ, ನಾನು ಡಿಟೇಲ್ ಓದಿದೆ. ಮುಖ್ಯಮಂತ್ರಿಗಳು ಒಂದು ವಿಧಾನಸಭೆಯಲ್ಲಿ ಅದನ್ನು ಮಂಡನೆ ಮಾಡಿ, ಕಮಿಟಿ ಮಾಡಿ ಮಂಡನೆ ಮಾಡಿ ಬಿಲ್ ಪಾಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ನಾನೇನು ಸಹಕಾರ ಕೊಡ್ಬೇಕು ಅದು ಕೊಡ್ತೀನಿ. ನೀವು ಎಲ್ಲರ ಹೆಸರು ಹಾಕಿರಿ, ಸಂತೋಷ. ಜನಾರ್ದನ್ ರೆಡ್ಡಿ ಸಾಹೇಬ್ರ ಹೆಸರು ಹಾಕಿರಿ, ತುಂಬಾ ಸಂತೋಷ. ಇವತ್ತು ನಮ್ಮ ಗಂಗಾವತಿಯ ಜನಪ್ರಿಯ ಶಾಸಕರು ಪರಂಗ ಮಳವಳ್ಳಿ ಅವರು ಮಾಜಿ ಶಾಸಕರು, ಅವರು ಇದರಲ್ಲಿ ಇದ್ದಾರೆ. ಗಂಗಾವತಿ ನಗರದ ಚಿತ್ರಣ ಬದಲಾಯಿಸಿದಂತ ಇಕ್ಬಾಲ್ ಅನ್ಸಾರಿ ಎಲ್ಲಿ ಹೋದ್ರು? ಇದೊಂದು ಪ್ರಶ್ನೆ ಬರ್ತದೆ ಅಲ್ವಾ? ಅಲ್ಲ, ಅದು ಪರವಾಗಿ ಅಲ್ಲ. ಈಗ ಅವ್ರ ಪರವಾಗಿ ಅಂತಂದ್ರೆ ಇವರು, ಈಗ ನಮ್ಮ ಪರವಾಗಿ ಅಂತಂದ್ರೆ ನಮ್ಮ ವಿರೂಪಾಕ್ಷಪ್ಪವರು ಬಂದಾರೆ, ಈ ಜನಾರ್ದನಲ್ಲಿ ಪರವಾಗಿ ಅಂತ ತಿಳ್ಕೊಬೇಕ ಬಂದಕ್ಕೆ ಅವರೆಲ್ಲ ದಯವಿಟ್ಟು ಕ್ಷಮಿಸಬೇಕು. ಯಾಕಂತಂದ್ರೆ ಗಂಗಾವತಿ ನಗರವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಿದಂತ ಒಬ್ಬ ನಾಯಕ, ಎಲ್ಲಾ ಸಮಾಜವನ್ನು ಒಳಗೊಂಡು ಎಲ್ಲ ಏಕತೆಯಲ್ಲಿ ನೋಡಿದಂತ ಒಬ್ಬೊಬ್ಬ ನಾಯಕ ಇಕ್ಬಾಲ್ ಅನ್ಸಾರಿ ಅವರ ಹೆಸರು ಇದರಲ್ಲಿ ನಮೂದಿಸಿಲ್ಲ. ದಯವಿಟ್ಟು ಮುಂದಿನ ಸಲದಲ್ಲಿ ಬೇರೆ ಯಾರು ಮಾಡಿ, ಪತ್ರಕರ್ತರು ಮಾಡಬೇಡಿ ಅಂತ ಹೇಳಿ ನನ್ನ ಮನವಿ. ಬೇರೆ ಯಾರು ಮಾಡಿ ರಾಜಕೀಯ ಮಾಡಬಹುದು, ಆದ್ರೆ ತಾವು ಯಾವ ರಾಜಕೀಯ ಪಕ್ಷ ಸಂಬಂಧ ಇಲ್ಲ ಅನ್ನೋರು ನಾವು ದಯವಿಟ್ಟು ಇಂಥ ಯಾವುದೇ ಪತ್ರಕರ್ತರ ಸಂಘಟನೆಯಲ್ಲಿ ಇಂಥ ಕೆಲಸ ಮಾಡಬೇಡಿ ಅಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಬೇಡ, ಈಗ ಸಂತೋಷ ಆಗಿದೆ. ಇನ್ನೊಂದು ಮಾಧ್ಯಮದ ಸಂಘಟನೆ ಪ್ರಾರಂಭವಾಗಿದೆ. ಇದರಿಂದ ನಮ್ಮ ಗಂಗಾವತಿ ನಗರಕ್ಕೆ ಇನ್ನು ಒಳ್ಳೆಯ ಸುದ್ದಿಗಳನ್ನು ಬಿತ್ತರಿಸಲಿಕ್ಕೆ ಸಾಧ್ಯವಾಗುತ್ತದೆ. ನಾನು ಒಬ್ಬ ಹವ್ಯಾಸಿ ಪತ್ರಕರ್ತನೇ. ನಾನು ಬಾಲ್ಯದಿಂದಲೂ ನನ್ನ ವಿದ್ಯಾಭ್ಯಾಸದ ಸಮಯದಿಂದಲೂ ನಾನು ಪತ್ರಕರ್ತರಲ್ಲಿ ನಾನು ಭಾಗಿಯಾಗಿದ್ದೇನೆ. ಆದರೆ ನಾನು ಪತ್ರಕರ್ತರಾಗಿ ಹಗಲು ಕೆಲಸ ಮಾಡ್ತಿದ್ದಲ್ಲ, ನಾನು ಯಾವುದೋ ಒಂದು ಪತ್ರಿಕೆ ನನ್ನ ಕಾಲಂಗಳನ್ನು ಬರೀತಾ ಇವತ್ತಿಗೂ ಬರೆಯುತ್ತಾ ಇದ್ದೇನೆ. ಕಾರಣ ನನಗೂ ಇದರಲ್ಲಿ ಪತ್ರಕರ್ತರಲ್ಲಿ ನನ್ನ ಒಂದು ಹೆಸರು ಇದೆ ಅಂತ ಹೇಳಿ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಸಂತೋಷ ಆಗ್ತದೆ. ನಾನೇನು ಈ ಸಂದರ್ಭದಲ್ಲಿ ಇದನ್ನು ಹೇಳಿ ನಾನು ಏನು ಸಭಾಷಿಗೆ ಪಡೆಯುವಂತ ಅವಶ್ಯಕತೆಯೂ ಇದ್ದಿದ್ದಿಲ್ಲ. ಆದ್ರೆ ಹಿರಿಯರು ಬಂದಾರ, ರಾಜ್ಯದಿಂದ ಬಂದರೆ ಅವ್ರಿಗೊಂದು ಮಾಹಿತಿ ಇರಲಿ, ಇಲ್ಲಿ ಒಬ್ಬ ನಾಯಕ ಇಷ್ಟ ಅಂತ ಹೇಳಿ ಮಾಹಿತಿ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ ಮಾತನ್ನು ಆಡಿದ್ದೇನೆ. ನಾನು ಯಾವತ್ತೂ ನಮ್ಮ ಮಲ್ಲಿಕಾರ್ಜುನರಾಗಲಿ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಅವರ ಜೊತೆ ಸ್ನೇಹವಾಗಿ ಬೆಳೆದಂತ. ಇವತ್ತು ಇಲ್ಲಿ ಏನಿಲ್ಲ, ಪತ್ರಕರ್ತರಲ್ಲಿ ನಾವೇ ಇಲ್ಲಿ ಬರೆದುಕೊಂಡಿದ್ವಿ. ಪತ್ರಿಕೋದ್ಯಮವು ಒಂದು ಪ್ರಬಲ ನಾಮ, ಒಂದು ಸಮಾಜದ ಎಚ್ಚರಿಕೆಯನ್ನು ಹೆಚ್ಚಿಸುವ ಪ್ರಯತ್ನೆಯನ್ನು ಹರಡುವ ಹಾಗೂ ಪ್ರಜಾಪ್ರಭುತ್ವ ಕಾಪಾಡುವ ಅತ್ಯಗತ್ಯ ಮಾಧ್ಯಮವಾಗಿದೆ. ಪತ್ರಿಕೋದ್ಯಮ ಮುಖ್ಯ ಗುರಿ ಸತ್ಯವನ್ನು ಅನಾವರಣ ಮಾಡುವುದು, ಸಾರ್ವಜನಿಕರ ಹಕ್ಕುಗಳನ್ನು ಕಾಪಾಡುವುದು ಮತ್ತು ಸರ್ಕಾರದ ಹಾಗೂ ಬೃಹತ್ ಸಂಸ್ಥೆಗಳ ತಪ್ಪುಗಳನ್ನು ಬೆಳಕಿಗೆ ತರುವುದು. ಇದು ನಿಶ್ಚಯವಾಗಿ ನೀವು ಧೈರ್ಯದಿಂದ ಇಲ್ಲಿ ಏನು ಪಡ್ಕೊಂಡ್ರೆ ಅದು ಕೆಲಸ ಮಾಡಿದ್ರೆ ಪತ್ರಿಕೋದ್ಯಮ ಈ ಜಗತ್ತಿನಲ್ಲಿ ಪ್ರಭಾವವಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ಮಾತುಗಳ ಸಂಘದ ಪದಗ್ರಹಣ ಮತ್ತು ವಿಶ್ವ ಪತ್ರಿಕಾ ದಿನಾಚರಣೆಯ ಸಮಾರಂಭ ಅಧ್ಯಕ್ಷತೆಯಾಗಿ ವೇದಿಕೆ ಆಗಮಿಸಿರುವಂತಹ
ಶ್ರೀ GM ರಾಜಶೇಖರ್ ಅವರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮಾಜಿ ಶಾಸಕರಾದಂತಹ ಬರಣ್ಣ ಕುಂಬಳಿ ಅವರು ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ಮಾನ್ಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಸಹೋದರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ದಿನದಲ್ಲಿ ಇಲ್ಲಿಯವರೆಗೆ ಪತ್ರಿಕಾ ದಿನಾಚರಣೆ ಆಚರಿಸುತ್ತಾ ಬಂದಿರುವುದು ಇಂದು ಆಚರಿಸುವ ದಿನಾಚರಣೆ ಅತಿ ಮಹತ್ವದ ದಿನಾಚರಣೆ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ. ಪತ್ರಿಕೆ ನಮಗೆ ತುಂಬಾ ಮಾಹಿತಿಯನ್ನು ನೀಡುತ್ತದೆ. ನಮಗೆ ಗೊತ್ತಿಲ್ಲ ವಿಷಯಗಳನ್ನು ನಾವು ಪತ್ರಿಕೆ ಮುಖಾಂತರ ನಾವು ತಿಳ್ಕೊಳ್ಳಬಹುದು ಹಾಗೂ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ನಾವು ಪತ್ರಿಕೆ ಮುಖಾಂತರ ತಿಳ್ಕೊಳ್ತೀವಿ. ಹಾಗಾಗಿ ನಾವು ಇದನ್ನು ರಾಷ್ಟ್ರದ ಕನ್ನಡಿ ಎಂದು ಕರೆಯಲು ಈ ಸಂದರ್ಭದಲ್ಲಿ ನಾನು ಇಷ್ಟಪಡುತ್ತೇನೆ. ಮತ್ತು ಪತ್ರಿಕೆ ನಮಗೆ ಬಹಳ ಮುಖ್ಯ ಎಂದು ನಾನು ಹೇಳುತ್ತಾ ಹಾಗೂ ಮತ್ತು ನಮ್ಮ ಶ್ರೀ GM ರಾಜಶೇಖರ್ ಅವರು ರೋಡ್ಗಳ ಬಗ್ಗೆ ಹೇಳಿದ್ರು, ಗುಂಡಿ ತೆಗೆದುಕೊಳ್ಳದ್ದು. ನಾವು ಮೊನ್ನೆ ಕಲೆ ರಾಜ್ಯೋತ್ಸವ ಉದ್ಘಾಟನೆಯಲ್ಲಿ ಶಾಸಕರಿಗೆ ಮನೆ ಇದ್ದೀವಿ ಹಾಗೂ ಮತ್ತೆ ಬಸ್ ಸ್ಟ್ಯಾಂಡ್ ಪೈಪ್ ಲೈನ್ ಹೊಡೆದಿದೆ ಅಂತ ನಾವು ಹೇಳಿದ್ವಿ. ಆದಷ್ಟು ಬೇಗ ನಾವು ಅದನ್ನು ಸರಿಪಡಿಸ್ತೀವಿ ಅಂತ ಹೇಳುತ್ತಾ 2 ಮಾತುಗಳನ್ನು ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ಗೌರವ ಸಮರ್ಥನೆಯನ್ನ ನಾನು ಒಬ್ಬ ವ್ಯಕ್ತಿನ ಮೇಲೆ ಬರೆದು ಈ ರೀತಿಯಾಗಿ ನನ್ನ ಒಂದು ಹೆಸರನ್ನ ಶ್ರೇಷ್ಠ ಮಾಡ್ಕೊಳ್ಳೋಕೆ ಈ ಪತ್ರಿಕೆ ಮಾಧ್ಯಮ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೀನಿ. ಕಾರಣ ಇವತ್ತು ನನ್ನ ವಾರ್ಡ್ನಲ್ಲಿ ನಾನು ಸಂಘಟನೆಯಲ್ಲಿ ಇದ್ದಾಗ DSS ಸಂಘಟನೆ ಅದೇ ಟೈಮ್ನಲ್ಲಿ 2006-07ರಲ್ಲಿ ಅದೇ ನಮ್ಮ ಲಿಂಗಜವರು ಈ ಒಂದು ಪ್ರೆಸ್ ಕ್ಲಬ್ ನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇವತ್ತು ನೆನಪು ಬರ್ತಾ ಇದೆ. ಇವತ್ತು ಅದಕ್ಕೋಸ್ಕರ ಈ ಒಂದು ಮಾಧ್ಯಮಕ್ಕೆ ಅವರನ್ನ ವಿಶೇಷವಾಗಿ ನಾನು ನಿಮಗೆ ಕೊಡುಗೆಯಾಗಿ ನೀಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಹಲವಾರು ವ್ಯಕ್ತಿಗಳು ನಮ್ಮ ವಸ್ತಿಯರು ಮಲ್ಕನ್ ಸರ್ ಆಗಿರ್ಬೋದು, ಭಾರತ ಶಂಕರ್ ಆಗಿರ್ಬೋದು, ನೇರವಾಗಿ ಬರೀತಾ ಇದ್ದಾರೆ. ಇವತ್ತು ನೇರವಾಗಿ ಇಲ್ಲೇ ಕೂತ್ಕೊಂಡಿದ್ದಾರೆ. ಯಾರು ಬರಲಿಕ್ಕೂ ನಾವು ಇಲ್ಲ ಅಂತ ಅರ್ಥ ಇಲ್ಲ. ನೇರವಾಗಿರುವಂತ ವ್ಯಕ್ತಿಗಳು ಇವರೆಲ್ಲ ಕೆಲವು ಪತ್ರಿಕೆ ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಎಲ್ಲಿ ಬರೆಯುವಂತ ಪತ್ರಿಕಾ ಮಿತ್ರರಿಗೂ ಕೂಡ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಸಲಹೆಗಳು ಯಾವ ರೀತಿ ಇರ್ಬೇಕಂದ್ರೆ ಅನುಕೂಲ ಕೆಲವು ಚುಟುಕು ಅನುಕೂಲ ಬರ್ತವಲ್ಲ, ಗಂಗಾವತಿಯ ವಿಶೇಷವಾಗಿ ಅನುಕೂಲನ್ನ ಬರೆಯುವಂತವ್ರು ನೀವು ಆಗಿರ್ಬೇಕು. ನೋಡಿ, ನೀವು ಯಲಬುರ್ಗಾ ಮತ್ತು ಕುಷ್ಟಗಿಗಳು ಪ್ರತಿಯೊಂದು ಏನು ಸಬ್ಜೆಕ್ಟ್ಗಳು ಕೂಡ ಬಹಳಷ್ಟು ಬರ್ತವೆ, ಗಂಗಾವತಿ ಜಾಸ್ತಿ ಬರಲ್ಲ. ಅದೇ ವಿಷಯ ಜೊತೆಗೆ ಮತ್ತೊಮ್ಮೆ ನಾನು ನಮ್ಮ ತಂದೆಯವರ ಆತ್ಮೀಯ ಸ್ನೇಹಿತರಾದಂತ ಮತ್ತು ನನಗೆ ಗುರುಗಳಾದಂತ ರಾಜೇಶ್ ಅವರು ಹೇಳಿದಂಗೆ ಇವತ್ತು ನಾನು ರಾಷ್ಟ್ರೀಯ ಅವರಿಗೆ ನಾನು ಹೇಳಬೇಕಾಗ್ತದೆ. 2004ರಲ್ಲಿ ಅಭಿವೃದ್ಧಿಯಾಗಿರುವಂತ ಇತಿಹಾಸ ಗಂಗಾವತಿಯನ್ನ ಬದಲಾವಣೆ ಮಾಡಿದಂಥದ್ದು ನಿಜ ನನಗೆ ಬಹಳ ಬೇಸರ ಆಗಿತ್ತು. ಇವತ್ತು ನಮ್ಮ ರಾಮಕೃಷ್ಣ ಎಲ್ಲಿಂದ ಬಂದ ಅಂದ್ರೆ ಒಂದು ಡ್ಯಾನ್ಸ್ ಮಾಸ್ಟರ್ ಮತ್ತು ಚಿತ್ರಕಲೆಯ ಮಾಸ್ಟರ್ ಆಗಿ ಇವತ್ತು ಮಾಧ್ಯಮ ಮಿತ್ರರಾಗಿ ಬಂದಿದೆಯೇ. ನಿನಗೆ ಸದಾ ಗಂಗಾವತಿ ಜನತೆ ಅಲ್ಲ, ಕೊಪ್ಪಳ ಜನತೆ ಕೂಡ ಆಶೀರ್ವಾದ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಚನ್ನಬಸವ ಕೂಡ ಮಾನ್ಯದಿಂದ ಸುಮಾರು ಈಗ 5 ವರ್ಷ ಆಗಿದೆ ಮದುವೆಯಾಗಿ, ಇವತ್ತು ಇಲ್ಲಿ ಬಂದಿದ್ದಾನೆ. ಅಲ್ಲಿ ಒಳ್ಳೆ ಒಂದು ಹೆಸರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಆ ಪತ್ರಿಕೆ ಕೂಡ ಅಲ್ಲಿ ಉಂಟಾಕಿದ್ದಾರೆ. ಇವತ್ತು ಗಂಗಾವತಿಯಲ್ಲಿ ಕೂಡ ಗಂಗಾವತಿ ಅಳೆಯ, ನನಗೂ ಅಳೆಯ, ನಮಗೂ ಕೂಡ ಅಳೆಯ, ಅವರು ಕೂಡ ಇವತ್ತು ಈ ಒಂದು ಸಂಘಟನೆಯಲ್ಲಿ ಇರೋದು ಬಹಳ ಹೆಮ್ಮೆ ಅನಿಸುತ್ತೆ. ಇದ್ರ ನಮ್ಮ ದೇವರಾಗಿರ್ಬೋದು, ನಮ್ಮ ಮಾರ್ಕಂಡ ಇರೋದ್ರಲ್ಲ, ಒಳ್ಳೆ ಇಂಟೆಲಿಜೆನ್ಸ್ ಪರ್ಸನ್. ಮಾರ್ಕಂಡೆ ಇಂಟೆಲಿಜೆನ್ಸ್ ಪರ್ಸನ್ಸ್ ಆತ ಎಲೆ ಮಾರಿಕಾಯಂತೆ ಬೆನ್ನಿಂದ ಮಾರ್ಗದರ್ಶನ ಹೇಳ್ತಾರೆ. ಇವತ್ತು ಈ ಒಂದು ಸಂಘಟನೆಯಲ್ಲಿ ಇರುವಂತ ಎಲ್ಲ ಪ್ರತಿಯೊಬ್ಬ ಮಾರ್ಗದರ್ಶಕರು, ನಮ್ಮ ಶ್ರೀನಿವಾಸ ಆಗಿರ್ಬೋದು, ನಮ್ಮ ನ್ಯಾಯ ಪತ್ರಿಕೆಯ ಲೇಖಕರು ಸಂಜೀವ್ ಲೇಖಕರು ನಮಗೆ ವಾಟ್ಸಪ್ನಲ್ಲಿ ಕೂಡ ಇವತ್ತಿಗೂ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಒಂದೇ ಮಾತು ಹೇಳ್ತಾ ಇದ್ದೀನಿ, ನೇರ ದಿಟ್ಟ ನಿರಂತರವಾಗಿ ನಿಮ್ಮ ಚಟುವಟಿಕೆಗಳು ನಡೀಲಿ. ಯಾವತ್ತಿಗೂ ನಿಮ್ಮ ಭವಿಷ್ಯವನ್ನ ನಿಮ್ಮನ್ನು ಅಳ್ಳಾಡಿಸದಂತ ವ್ಯಕ್ತಿ ಯಾರೂ ಇಲ್ಲ. ನಿಮಗೆ ಅಳ್ಳಾಡಿಸದಂತ ವ್ಯಕ್ತಿ ಯಾರೂ ಇಲ್ಲ. ನೀವು ನಿರಂತರ
ಸರಳವಾಗಿ ನೇರವಾಗಿ ಇರಿ, ಯಾವತ್ತಿಗೂ ನಿಮ್ಗೆ ಧೈರ್ಯ ಇದ್ದೇ ಇರುತ್ತೆ ಅನ್ನೋದು ಮಾತ್ರ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನಮ್ಮ ಲಿಂಗಸಭೆಗೆ ಬಾಬಾ ಸಾಹೇಬ್ರವರು ಲೋಕನಾಯಕ ಸಮತ ಇಲ್ಲ ಬಹಿಷ್ಕೃತ ಭಾರತ ಅನ್ನುವಂಥ ಪತ್ರಿಕೆ ಸ್ಥಾಪನೆ ಮಾಡಿದರು. ಈ ರೀತಿಯಾಗಿ ನೀವು ವೈಯಕ್ತಿಕವಾಗಿ ಕೂಡ ನಿಮ್ಮ ಮಾಧ್ಯಮದಲ್ಲಿ ಹಲವಾರು ಪತ್ರಿಕೆಗಳು ಹೊರಗೆ ಬರಲಿ ಅನ್ನೋದು ಮಾತ್ರವನ್ನ ಹೇಳ್ತಾ, ಅದ್ರ ಜೊತೆಗೆ ನಮ್ಮ ಯುವಜನತೆಯಲ್ಲಿ ನಮಗೆ ಮಂಜುನಾಥ್ ಆರ್ತಿಯವರು ನಿಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನೀವೆಲ್ಲರೂ ಬೆಳೆಸಿರಿ ಅನ್ನೋದು ಮಾತ್ರ ಸಂದರ್ಭ ಹೇಳ್ತಾ, ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರ ಮುಂಚೆ ನನ್ನ ಮಾತು ನೆರವೇರಲಿದೆ. ಹಾಗೂ 10 ರಾಜ್ಯ ಮಟ್ಟದ ಪ್ರಶಸ್ತಿಗಳು ಮತ್ತು 10 ಜಿಲ್ಲಾ ಪ್ರಶಸ್ತಿಗಳನ್ನ ನೀಡುವುದಾಗಿ ಈ ಒಂದು ಪ್ರಕಟಣೆಯನ್ನು ತಿಳಿಸಿರುತ್ತಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಒಂದು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಸಮಾವೇಶ ಬಹಳ ವರ್ಕ್ ಮಾಡಿ ನಾನು ಮೊದಲು 2 ವರ್ಷ ಕೊಪ್ಪಳ ಜಿಲ್ಲೆಯಲ್ಲಿ ಜೈಲಿಗೆ ನಾನೇ ಪತ್ರಕರ್ತ ಹತ್ರ ಸಂಪಾದಕನಾಗಿ ಜೈಲಿಗೆ ಹೋಗಿಲ್ಲ. ನಾನು ಯಾವತ್ತೂ ಯಾರ ವಿರುದ್ಧ ನಾನು ಕಾಯ್ದೆ ಆಗಿಲ್ಲ. ಇವತ್ತಿಗೆ ಎಲ್ಲ ಫೈಟ್ ಮಾಡ್ತಾರೆ. ಹಂಗಾಗಿ ನಮ್ಮ ಸ್ನೇಹಿತರೆಲ್ಲ ಪತ್ರಕರ್ತರ ವಿಷಯದ ಬಗ್ಗೆ ಮಾತಾಡಿದ್ರು. ನಾನು ಹೇಳೋದು ಒಂದೇ, ಈಗ ಕಾಲ ಬಹಳ ಕಷ್ಟ ಕಾಲ ಬಂದಿತ್ತು. ಯಾವ ಪಕ್ಷ ಇರಲಿ, ಪಕ್ಷಗಳು ನಾವು ಟೀಕೆ ಮಾಡೋದಲ್ಲ, ಅವರ ಉಪಯೋಗ ಪಕ್ಷಗಳು. ನೀವು ಸಾಮಾನ್ಯ ಜನರ ಬಗ್ಗೆ ನಮ್ಮ ಪತ್ರಕರ್ತರು ಸಾಮಾನ್ಯ ಜನರನ್ನು ಹೊಂದಿಕೊಂಡು ಅವ್ರ ಕಷ್ಟಗಳ ಬಗ್ಗೆ ಹೆಚ್ಚಿಗೆ ಹೈಲೈಟ್ ಮಾಡೋದು ಹೆಚ್ಚಿಗೆ ಬೆಳೆದಂತೆ ನಾನು ಒತ್ತಾಯಿಸ್ತಾ ನಾನು ಮಾತು ಮುಗಿಸ್ತೇನೆ. ಇವತ್ತು ಪತ್ರಿಕಾ ರಂಗ ಅಂತಂದ್ರೆ ಬಹಳ ಕಷ್ಟ. ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಅದರ ಸಂಪೂರ್ಣವಾದ ಕಷ್ಟಗಳನ್ನ ನಮ್ಮ ರಾಷ್ಟ್ರಪತಿಜಿಯವರು ಅವ್ರು ಹೇಳಿದ್ರು. ಯಾಕಂದ್ರೆ ಸಮಾಜವನ್ನ ಎತ್ತಿ ಇಡ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡ್ತಿದ್ರೆ ಅವ್ರು ಪತ್ರಕರ್ತರು ಮಾಡ್ತಾ ಇದ್ರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಇವತ್ತು ಸಮಾಜದ ಅಂಕುಡೊಂಕುಗಳನ್ನ, ರಾಜಕಾರಣಿಗಳ ಅಂಕುಡೊಂಕುಗಳನ್ನ, ರಾಜಕಾರಣಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಯಾವಾದ್ರೂ ವ್ಯಕ್ತಿ ಇದ್ದಾರೆ ಅದು ಪತ್ರಿಕಾ ರಂಗ ಮತ್ತು ಪತ್ರಿಕಾ ಪ್ರತಿನಿಧಿ ಅಂತ ಹೇಳಕ್ಕೆ ನಾನು ಹೆಮ್ಮೆ ಕೊಡ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ಇವತ್ತು ತಪ್ಪುದಾರಿ ಹೋಗತಕ್ಕಂಥ ಯಾವುದೇ ವ್ಯಕ್ತಿ ಇದೆ ಅವರಿಗೆ ಎಚ್ಚರಿಕೆಯನ್ನು ತಾಣವನ್ನು ಕೊಡುವ ಮೂಲಕ ಮತ್ತು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡುವ ಮೂಲಕ ಮತ್ತು ಅನೇಕ ಸಮಸ್ಯೆಗಳ ಬಗ್ಗೆ ಇವತ್ತು ಸ್ಥಳೀಯವಾಗಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಅವರನ್ನು ಎತ್ತಿ ತೋರಿಸಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಯಾವ್ದಾದ್ರು ಮಾಡ್ತಿದ್ರೆ ಅದು ಪತ್ರಿಕಾ ರಂಗ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು. ಅದೇ ರೀತಿಯಾಗಿ ಇವತ್ತು ಸ್ಥಳೀಯ ಶಾಸಕರು ಮತ್ತು ಮಾಜಿ ಸಚಿವರಾದ ಜನಾರ್ದನ್ ರೆಡ್ಡಿ ಸಾಹೇಬರು ಆಗಮಿಸಬೇಕಾಯಿತು ಒಂದು ಕಾರ್ಯಕ್ರಮಕ್ಕೆ. ಅದು ಕೆಲವೊಂದು ಕಾರಣಗಳಿಂದ ಇವತ್ತು ಬೆಂಗಳೂರಿಗೆ ಕೋರ್ಟ್ ಕೆಲಸದ ಮೇಲೆ ಹೋಗಿದ್ದಾರೆ. ಅವರ ಪರವಾಗಿ ನಾನು ಒಂದೆರಡು ಅವರ ಅನಿಸಿಕೆಗಳನ್ನ, ಅವರ ವಿಚಾರಗಳನ್ನ ಹೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ನಾನು ಹಿಂದೆ ನಗರಸಭಾ ಸದಸ್ಯರಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಪ್ರತಿನಿಧಿಗಳಿಗೆ ಅಂದ್ರೆ ಇವತ್ತು ಮಾಧ್ಯಮದ ಮಿತ್ರರಾಗಿ ಹೇಳಿದಲ್ಲ ಅವ್ರಿಗೆಲ್ಲರೂ ಕೂಡ ನಿವೇಶನ ಕೊಡ್ಬೇಕಂತೇಳಿ ನಾವು ಜಿಬಿಯಲ್ಲಿ ಪಾಸ್ ಮಾಡಿದ್ವಿ 2010ರಲ್ಲಿ. ಅವ್ರ ಪ್ರತಿಯೊಬ್ಬರಿಗೂ ಕೂಡ ಇವತ್ತೇನು ಅಧಿಕೃತವಾಗಿ ನೋಂದಣಿ, ನಮ್ಮ ಲಿಂಗಾಚಾರ ಹೇಳಿದ್ರು, ಅಧಿಕೃತವಾಗಿ ನೋಂದಣಿಯಾಗಿರ್ತಕ್ಕಂಥ ಪತ್ರಿಕಾ ಇವತ್ತೇನು ಮಾಧ್ಯಮದ ಏನು ಸ್ನೇಹಿತರಲ್ಲ ಅವರು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನಿವೇಶನಗಳ ಜೊತೆಗೆ ವಸತಿ ಜೊತೆಗೆ ನಿವೇಶನಗಳು ಕೊಡ್ತಕ್ಕಂಥ ಕೆಲಸ ಆಗಬೇಕಂತ ಅವರು ಕೂಡ ಜಿಬಿಯಲ್ಲಿ ನಾವು ಪಾಸ್ ಮಾಡಿದ್ದೇವೆ. ಆದ್ರೆ ಇವರಿಗೆ ಕೂಡ ನನ್ನ ಸಹೋದರಿ ಕೂಡ ಯುವರಾಯಿ ನಾಗರಾಜ್ ಸಿಂಗ್ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ನಾನು ಅವರಿಗೆ ಕೂಡ ನಾನು ಶಾಸಕರ ಮೂಲಕ ಸರಿಯಾದ ರೀತಿಯಲ್ಲಿ ಆ ಒಂದು ವಿಚಾರವನ್ನು ತಿಳಿಸುವುದರ ಮೂಲಕ ಸೂಕ್ತ ದಾಖಲೆಗಳನ್ನು ಒದಗಿಸಿದ್ರೆ ಈಗಲೂ ಕೂಡ ಕೊಡ್ಲಿಕ್ಕೆ, ಯಾಕಂದ್ರೆ ಆಶ್ರಯ ಕಮಿಟಿಯಲ್ಲಿ ಇನ್ನು 80 ಮನೆಗಳು 80 ನಿವೇಶನಗಳು ಬಾಕಿ ಇರೋದು, ಅವುಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಪತ್ರಿಕೆಗಳು ವಿಶೇಷವಾಗಿ ಮೀಸಲಾಗಿರ್ಬೇಕಂತೇಳಿ ಎಲ್ಲ ಶಾಸಕರು ಕೂಡ ಹೇಳಿದ್ದಾರೆ. ಮತ್ತು ಯಾರಿಗಿಲ್ಲ, ಯಾರಿಗೆ ವಸತಿ ಅಲ್ಲಿ ಆಗಲೇ ಅವರು ತಗೊಳ್ಳಿದ್ದಾರೆ ಕೂಡ ನೋಂದಣಿ ಆಗಬೇಕಂದ್ರೆ ಯಾರಿಗೆ ವಸತಿ ಇಲ್ಲ ಅಂತ ಗುರುತಿಸಿ ಅವ್ರು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಹೆಮ್ಮೆ ವಿಷಯ ಏನಂತಂದ್ರೆ ಲಿಂಗಾಚಾರ್ಯ ಮಹಾತ್ಮರು ಉಳಿಯೋರು ಕೂಡ ಇವತ್ತು ಗಂಗಾವತಿಯ ಪ್ರತಿನಿಧಿಸಿ ಇವತ್ತು ರಾಜ್ಯವನ್ನು ಪ್ರತಿನಿಧಿಸ್ತಾರಂತಂದ್ರೆ ಅದಕ್ಕೆ ನಮಗೆಲ್ಲ ಹೆಮ್ಮೆ ಅನಿಸ್ತಾ ಇದೆ ಇವತ್ತು. ಯಾಕಂದ್ರೆ ಪತ್ರಿಕೆಯ ಕೆಲವೊಂದು ವಿಷಯಗಳು ಹೇಳಿದ್ರು ರಾಷ್ಟ್ರೀಯ ಯಾವ ರೀತಿ ಮುನ್ನಡೆ ಮಾಡ್ಕೋಬೇಕು, ಅದ್ರ ಉಪಯೋಗ ಯಾವ ರೀತಿ ತಗೋಬೇಕು, ಯಾವ ರೀತಿ ನಾವು ನಿರ್ದೇಶನವಾಗಿ ನಾವು ಅವಕಾಶ ಪಡೆಯಬೇಕಂತ ಹೇಳಿ ಪತ್ರಿಕಾ ಒಂದೇನು ಮಾಧ್ಯಮ ಪತ್ರಕರ್ತರ ಸಂಘ ಹೇಳಿದ್ರೆ ಅನೇಕ ರಾಜ್ಯ ಪಕ್ಷಗಳು ಯಾವ ರೀತಿ ಇದಾವೆ ಅದೇ ರೀತಿಯಾಗಿ ಬೇರೆ ಬೇರೆ ಪತ್ರಿಕಾ ಸಂಘಗಳು ಕೂಡ ಆದ್ರೂ ಕೂಡ ಎಲ್ಲ ಪರಿಸ್ಥಿತಿ ಒಂದೇ. ಸಮಾಜದ ದುರ್ಗದ ಪ್ರತಿಭೆಗಳು
ಮತ್ತೆ ಇವತ್ತಿನ ಪ್ರತಿಯೊಂದು ಚಲನವಲನ ನಾವು ಏನಾದರೂ ಕಾಣ್ಬೇಕು ಅಂತಂದ್ರೆ ನಾವು ಪತ್ರಿಕೆ ಮೂಲಕ. ಯಾಕಂದ್ರೆ ಬೆಳಗ್ಗೆ ಎದ್ದ ಟೀ ಕುಡಿದು ನಾವು ಪತ್ರಿಕೆ ಓದಿಲ್ಲ ಅಂದ್ರೆ ಎಂತ ಮೀಡಿಯಾ ಬಂದ್ರು ಕೂಡ, ವಾಟ್ಸ್ಆಪ್ ಬಂದ್ರು ಫೇಸ್ಬುಕ್ ಬಂದ್ರು ಕೂಡ ಆ ಪತ್ರಿಕೆ ಓದಿದ್ರೆ ಮಾತ್ರ ನಮಗೆ ಟೀ ಕುಡಿಗೆ ಸಮಾಧಾನ ಅನಿಸ್ತದೆ. ಅಂತ ಒಂದು ವ್ಯವಸ್ಥೆ ಪತ್ರಿಕಾ ರಂಗ ನಮಗೆ ಒದಗಿಸ್ತಾ ಇದೆ. ಮತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಪ್ರತಿಯೊಂದು ಚಲನವಲನಗಳನ್ನ ನಾವು ನೋಡ್ತೇವೆ. ಇವತ್ತು ಯಾರೇ ಹೇಳಿದ್ರು, ಯಾವುದೇ ವ್ಯಕ್ತಿನ ಮೇಲೆತ್ತಬೇಕಾದ್ರೂ ಪತ್ರಿಕೆ ಕಾರಣ, ಯಾವುದೇ ವ್ಯಕ್ತಿನ ಮೂಲೆ ರೂಪ ಮಾಡಬೇಕಂದ್ರೂ ಕೂಡ ಪತ್ರಿಕೆ ಕಾರಣ. ಆದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಸತ್ಯನಿಷ್ಠವಾಗಿ ವರದಿ ಮಾಡಿ ಇವತ್ತು ವಾಸ್ತವಿಕತೆಯನ್ನ ತೆರೆದಿರ್ತಕ್ಕಂಥ ಯಾವುದಾದ್ರೂ ಒಂದು ಇದಿತ್ತಂದ್ರೆ ಮಾಧ್ಯಮ ಇತ್ತಂದ್ರೆ ಅದು ಸುದ್ದಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಅಂತ ಹೇಳಿಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂದ್ರೆ ನಾವು ಹಿಂದೆ ಕೂಡ 2010ರಲ್ಲಿ GSM ಚಾನೆಲ್ ಅನ್ನ ನಾವು ಗಂಗಾವತಿಯಲ್ಲಿ ಸ್ಥಾಪನೆ ಮಾಡಿದೀವಿ. ಮತ್ತು ಅವ್ರ ಕಷ್ಟ ಎಷ್ಟೋ ನಮ್ಗೆ ಗೊತ್ತಿದೆ. ಆ ಒಂದು ಪತ್ರಿಕೆ ನಡೆಸ್ಬೇಕಂತಂದ್ರೆ ಅಥವಾ ಪತ್ರಿಕಾ ಮೀಡಿಯಾವನ್ನು ನಡೆಸ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಎಲ್ಲರೂ ಕೂಡ ನಾವೆಲ್ಲ ಸಹಕಾರ ನೀಡೋಣ. ಮತ್ತು ಪತ್ರಿಕಾ ಇವತ್ತು ಅನೇಕ ತಮ್ಮ ಜೀವನವನ್ನೇ ಒತ್ತಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ ಹಗಲಿನಲ್ಲಿ ಅವ್ರು ಸುದ್ದಿ ಸಂಗ್ರಹ ಮಾಡ್ಬೇಕಾದ್ರೆ ಕೆಲವೊಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ಅವ್ರ ಜೀವಕ್ಕೆ ಪ್ರಾಣಿಗೆ ಅಪಾಯ ಇರುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ಕೃತಿಗಳೇ ನಮ್ಮ ಬದುಕನ್ನ ಬದಿಗಿಟ್ಟು ಇವತ್ತೇನು ನಮ್ಮ ಸಮಾಜವನ್ನು ಕಟ್ಟತಕ್ಕಂಥ ಒಳ್ಳೆಯ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತು ಸದೃಢವಾದ ಭಾರತವನ್ನು ಕಟ್ಟಲಿಕ್ಕೆ ಪತ್ರಿಕಾ ರಂಗ ಬಹಳ ಮುಖ್ಯ ಅಂತ ಹೇಳುವ ಮೂಲಕ ಮತ್ತೆ ಇವತ್ತಿನ ಪದಗ್ರಹಣ ಸ್ವೀಕರಿಸತಕ್ಕಂಥ ಎಲ್ಲ ನನ್ನ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ ಅವರು ಶುಭವಾಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಸ್ಥಾನಗಳನ್ನು ಪಡೀಲಿ ಅಂತ ಹೇಳಿ ಶುಭ ಹಾರೈಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ವಂದಿಸಿ ನನ್ನ 2 ಮಾತುಗಳು ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಸಕರ ಮೂಲಕ ಆತ್ಮೀಯರಾದ ಅದಕ್ಕೆ ರಾಜ್ಯ ಸಂಘಕ್ಕೆ ಒಂದು ವೆಲ್ಫೇರ್ ಫಂಡ್ ಅನ್ನ ರಾಜಶೇಖರ ಅಧ್ಯಕ್ಷರು ಅವರು ಏನು ಅವರ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಶಾಸಕರ ಗಮನಕ್ಕೆ ತರ್ತೀನಿ. ಅದ್ರ ಜೊತೆಗೆ ಶಾಸಕರು ನಿರಂತರ ಅವ್ರ ಜೊತೆಗೆ ಇರ್ತಾರೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಅನಿವಾರ್ಯ ಕಾರಣ ಶಾಸಕರಿದ್ರೆ ಅದಕ್ಕೆ ಈಗಲೇ ಸ್ಪರ್ಶತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಅದನ್ನ ನಾನು ಆ ಕೆಲಸನ ಶಾಸಕರು ಮಾಡ್ತೀನಿ ಅಂತ ಅವರ ಭರವಸೆನೆ ಕೊಡ್ತಾ ಇದ್ದೀನಿ. ರಾಮಕೃಷ್ಣ ಅವರಿಗೆ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆ ಇದೀಗ ಮುನಿಯಪ್ಪ ಮಾಗಿರವರು ಇಷ್ಟಪಡ್ತೀನಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ ಇದೊಂದು ಕೂಡ ಅಂಗ, ಪತ್ರಿಕಾ ರಂಗ ಕೂಡ ಒಂದು ಅಂಗ. ಇದು ತನ್ನ ಕೆಲಸ ತಾನು ಯಾರಿಗೆ ಯಾವುದೇ ಕಾರಣಕ್ಕೂ ಒತ್ತಿರಲಿಷ್ಟ ಆಗಿರೋದು. ಯಾಕಂದ್ರೆ ಇದು ಅಂಗ ಯಾವಾಗ ಸ್ವತಂತ್ರವಾಗಿರುತ್ತೆ, ಯಾವ ಧರ್ಮಕ್ಕಾಗಲು, ಯಾವ ರಾಜಕೀಯ ಪಕ್ಷಕ್ಕಾಗಲು, ಯಾವ ಸಂಘ ಸಂಸ್ಥೆಗಾಗಲು, ಯಾವ ಸಾರ್ವಜನಿಕರಾಗಲು ಯಾವುದಕ್ಕೂ ಒತ್ತಿರೋದೇ ಇದು ಸ್ವತಂತ್ರವಾಗಿರುವಂತ ಇದು ಒಂದು ಅಂಗ. ಈ ಅಂಗ ಯಾವುದೇ ಕಾರಣಕ್ಕೆ ಬೆದರದೆ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಬೇಕು. ಈ ದೇಶದಲ್ಲಿ ಭಾರತ ದೇಶದ ಅಂಕುಡೊಂಕುಗಳು ಮತ್ತು ಭಾರತ ದೇಶ ಕಟ್ಟುವಂತ ಕೆಲಸ ಮಾಡಬೇಕು. ಕರ್ನಾಟಕ ರಾಜ್ಯದ ಕೆಲವೊಂದು ನೆಲ, ಜಲ, ಇತಿಹಾಸದ ಬಗ್ಗೆ ಪ್ರತಿಯೊಂದು ಬಿಂಬಿಸುವಂತ ಕೆಲಸ ಮಾಡಬೇಕು. ಮತ್ತು ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಬೋದು ಅಥವಾ ಕೆಳವರ್ಗ, ಮೇಲ್ವರ್ಗ ಈ ತರ ಭೇದ ಭಾವ ಇರಬಾರ್ದು. ಎಲ್ಲಾ ವಿಷಯಗಳಿಂದ ತಾವು ಅನುಭವಕ್ಕೆ ಬಂದು ತಿಳಿದು ಆ ಪತ್ರಿಕೆ ರಂಗ ತನ್ನ ಕೆಲಸ ಮಾಡಬೇಕು. ಇವತ್ತು ನಾನು ಹೇಳೋದನ್ನೇ ಕಟ್ಟೆ ಕಡೆಯ ಒಂದು ಹಳ್ಳಿಯಲ್ಲಿ ಒಂದು ಕೆಳ ಹಂತದಲ್ಲಿ ಕೃಷಿಯಲ್ಲಿ ಇರುವಂತವ್ರು ಅವರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಕನಸು ಕಾಣ್ತಿದ್ರ ಅಂತ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಅವ್ರ ಮನೆ ಬಾಗಿಲಿಗೆ ತಲುಪುವಂತ ಕೆಲಸ ಈ ಪತ್ರಿಕೆ ರಂಗದವರು ಪತ್ರಿಕೆಯಲ್ಲಿ ಬರೆದು ಆ ಜನಾಂಗವನ್ನು ಮುಂದಕ್ಕೆ ತರಬೇಕು. ಇವತ್ತು ನಾನು ಕೇವಲ ಒಂದೇ ಜಾತಿ ಸೀಮಿತ SC ST ಅಂತ ಹೇಳ್ತಾ ಇಲ್ಲ. ಇವತ್ತು ಬ್ರಾಹ್ಮಣ ಇರ್ಬೋದು, ಕುರುಬರು ಇರ್ಬೋದು, ಒಡ್ಡರು ಇರ್ಬೋದು, SC ST ಸಮುದಾಯ, ಅಲ್ಪಸಂಖ್ಯಾತ ಯಾವುದೇ ವರ್ಗ ಇರ್ಬೋದು,
ಎಲ್ಲ ವರ್ಗಗಳಿಗೆ ನ್ಯಾಯ ಸಿಗುವಂತ ಕೆಲಸ ಆಗಬೇಕು. ಅಂತ ಕೆಲಸ ಆಗ್ಬೇಕಂದ್ರ ಈ ಪತ್ರಿಕೆ ರಂಗ ಚೆನ್ನಾಗಿ ಅದು ಒಂದು ಬರೆಯುವ ಕೆಲಸ ಆಗಬೇಕು. ಬರೆಯುವ ಶಬ್ದದಲ್ಲಿ ಒಂದು ಬೇರೆ ಬೇರೆ ಇರಬಾರ್ದು, ಸಮಾನಾಂತರ. ಮೊನ್ನೆ ಒಂದು ಪತ್ರಿಕೆ ಯಾವಾಗ ಅದರೊಳಗೆ ಏನಾದ್ರು ಶಬ್ದ ಬರೆಯೋದು ಇರಬಾರ್ದು, ಆ ತರ ಶಬ್ದಗಳು ಬೆಳೆಸೋದು ಅದು ನನಗೆ ಇಷ್ಟ ಇಲ್ಲ. ಸಮಾಜದಲ್ಲಿ ಎಲ್ಲರೂ ಒಪ್ಪುವಂತ ರೀತಿಯಲ್ಲಿ ಆ ಒಂದು ಅಕ್ಷರಗಳು ಬದ್ಧವಾಗಿ ಬರೀಬೇಕು ಅಂತ ನನ್ನ ಅಭಿಪ್ರಾಯ. ಹಾಗೆ ಈಗ ನಮ್ಮ ಲಿಂಗಜ್ಜವರು ಎಳೆಯ ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಸಂವಿಧಾನದ ಬಗ್ಗೆ ಅವ್ರು ಎಷ್ಟು ಶ್ರಮ ಪಟ್ಟು ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಣೆ ಮಾಡಿದ್ದಾರೆ. ಅವರು ಒಂದೊಂದು ಪರಿಚಯಗಳು ಏನಿದೆ ಅದೆಲ್ಲ ಈ ದೇಶಕ್ಕೆ ಮುಟ್ಟುವಂತ ಕೆಲಸ ಪತ್ರಿಕಾ ರಂಗದವರು ಆಗಬೇಕು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗ್ಬೋದು, ಇನ್ನು ಬೇರೆ ಬೇರೆ ಅವರ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಈ ದೇಶದಲ್ಲಿ ಅವರು ಆಳಿರ್ತಕ್ಕಂಥ ಇತಿಹಾಸದ ಬಗ್ಗೆ ಎಷ್ಟು ಪರಿಚಯ ಮಾಡಿದ್ರು ಈ ಕೆಲಸ ಪತ್ರಿಕಾ ರಂಗ ಚೆನ್ನಾಗಿ ಮಾಡಬೇಕಂತ ನನ್ನ ಸ್ವಯಿಸಿದ ಉದ್ದೇಶ. ಹಾಗಾಗಿ ಇವತ್ತು ನಾನು ಬಹಳ ಹೇಳಬಹುದಲ್ಲ, ಆಲ್ರೆಡಿ ಎಲ್ಲರೂ ನಮ್ಮ ಲಿಂಗಜ್ ಹೆಚ್ಚಿಗೆ ವಿಸ್ತಾರ ಮಾಡಿ ತಿಳಿಸ್ಯಾರ. ಈಗ ನಮ್ಮ ಗಂಗಾವತಿ ತಾಲೂಕು ಪದಾಧಿಕಾರಿಗಳು ಗೌರವಾಧ್ಯಕ್ಷರು ನಾಗರಾಜ್ ಅಂಗಡಿ, ಸಿ ಡಿ ರಾಮಕೃಷ್ಣ, ಉಪಾಧ್ಯಕ್ಷರು ಶ್ರೀನಿವಾಸ್ ಜೆ, ಸಂಜಯ್ ಕುಮಾರ, ಚನ್ನಬಸವ, ದೇವಾನಂದ, ಎಂ ಡಿ ಗೌಸು, ಮಲ್ಲಿಕಾರ್ಜುನ, ಇವರೆಲ್ಲರೂ ಇನ್ನು ಮುಂದೆ ಧೈರ್ಯದಿಂದ ನಮ್ಮ ಸಹಕಾರದಿಂದ ಅವರು ಚೆನ್ನಾಗಿ ಕೆಲಸ ಮಾಡಬೇಕು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್. ಮಾನ್ಯರಿಗೆ, ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು ಹೇಳುತ್ತಾ, ಈ ಪತ್ರಕರ್ತರ ಸಂಘ ಅಂದ್ರೆ ಏನಪ್ಪಾ ಅಂತಂದ್ರೆ ಗಂಗಾವತಿಯಲ್ಲಿ ಬಹಳ ಮಂದಿ ಅದಾರ ಅಂತ ಹೇಳಿದ್ರು. ಒಳ್ಳೆ ಪತ್ರಿಕೆ ನೋಡ್ತಾರ ಜನಗಳು, ಯಾರು ಚಲೋ ಬರೀತಾರ, ಯಾರು ಕರೆಕ್ಟ್ ಬರೀತಾರ ಅಂತ ನೋಡ್ತಾರ. ಅಂತ ವ್ಯಕ್ತಿಗಳು ಇವತ್ತು ಪತ್ರಕರ್ತರ ಸಂಘದಲ್ಲಿ ಇಲ್ಲಿ ಅದಾರ ಅಂತ ಹೇಳಿ ಎಲ್ಲ ಪತ್ರಕರ್ತರಿಗೆ ನಾವು ಅಭಿನಂದನೆಗಳು ಹೇಳಿ, ಇವತ್ತು ನಮ್ಮ ಗಂಗಾವತಿ ನಗರದಲ್ಲಿ ಅನೇಕ ಅಭಿವೃದ್ಧಿ ವಿಚಾರವಾಗಿ ರಾಜಶೇಖರ್ ಸರ್ ಮಾತಾಡಿದ್ರು. ಅದೇ ಹಂತ ಹಂತವಾಗಿ ನಮ್ಮ ನಾಯಕರಾದಂತ ಜನಾರ್ದನ್ ರೆಡ್ಡಿ ಸರ್ ಅವರು ಅಭಿವೃದ್ಧಿಯನ್ನು ಮಾಡ್ಕೊಂತ ಬರ್ತಾರೆ. ಯಾಕಂದ್ರೆ ಮುಂದ ಅಭಿವೃದ್ಧಿಗೆ ಸರ್ಕಾರ ಮೇಲೆ ಬ್ಯಾರೇಜ್ ಇರೋ ಸಲಾಗ ನಮ್ಮ ಸರ್ಕಾರ ಇವತ್ತು ನಮ್ಮ ಶಾಸಕರು ಬ್ಯಾರೇಜ್ ಬಿಜೆಪಿ ಶಾಸಕರು ಇರೋ ಸಲಾಗ ಇವತ್ತು ಅಭಿವೃದ್ಧಿ ಸ್ವಲ್ಪ ಕಮ್ಮಿ ಮಟ್ಟಿಗೆ ಆಗತ್ತೆ ಅಂತ ಹೇಳಿ ಅದೇ ರೀತಿ ಮಾಡ್ಕೊಂತ ಬರ್ತಾ ಇದ್ದಾರೆ ಶಾಸಕರು. ಅದೇ ರೀತಿಯಾಗಿ ಇವತ್ತು ಗಂಗಾವತಿ ನಗರದಲ್ಲಿ ನನ್ನ ಆತ್ಮೀಯ ಸಹೋದರ ತಮ್ಮ ಆಗ್ಬೇಕು ಗೌಸ್ ಇವತ್ತು ನನ್ನ ಗರಡಿಯಲ್ಲಿ ನನ್ನ ಕರ್ನಾಟಕ ಟೈಮ್ಸ್ ವತಿಯಿಂದ ಇವತ್ತು ಅವನು ಮುಂದಕ್ಕೆ ಬಂದು ಇವತ್ತು ಮಾಧ್ಯಮ ಪತ್ರಕರ್ತರ ಸಂಘದಲ್ಲಿ ಅವನು ಒಂದು ಇವತ್ತು ಸದಸ್ಯನಾಗಿದ್ದಾನೆ. ಅದೇ ರೀತಿಯಾಗಿ ಆತ್ಮೀಯ ಮಿತ್ರ ಚನ್ನಬಸವ ಅವರು, ರಾಮಕೃಷ್ಣ ಸಿಡಿ ಅವರು, ರಮೇಶ್ ಕೋಟಿ ಅವರು ಇವತ್ತು ನಮ್ಮ ಜೊತೆಗಿದ್ದು ನನ್ನ ಬೆಳೆದಿದ್ದವರು. ಎದಕ್ಕಂತಂದ್ರೆ ನಾನು ಒಂದು ಇವತ್ತು ಕರ್ನಾಟಕ ಟೈಮ್ಸ್ ಮಾಡಿ ಎಷ್ಟು ಕಷ್ಟ ಅಂತ ಹೇಳಿ ನನಗೆ ಡಿಜಿಟಲ್ ವಿಡಿಯೋ ಮಾಡಿ ನಾನು ನೋಡ್ತಾ ಇರ್ತೀನಿ. ಪತ್ರಕರ್ತರಿಗೆ ಅದೇ ಐತೆ. ಇವತ್ತು ಒಳ್ಳೆ ರೀತಿಯಾಗಿ ನೀವು ಮಾಡ್ಕೊಂಡು ಹೋಗ್ತೀರಿ. ಎಲ್ಲಾ ಪತ್ರಕರ್ತರು ಗಂಗಾವತಿಯಲ್ಲಿ ಸೇರಿ ಇವತ್ತು ಒಳ್ಳೆ ಸುದ್ದಿಯನ್ನು ಕೊಳ್ಳಿ ಅಂತ ಹೇಳಿ ನನ್ನ ಕಡೆಯಿಂದ, ನನ್ನ ಸಂಘಟನೆ ಕಡೆಯಿಂದ, ನನ್ನ ಮೀಡಿಯಾ ಕಡೆಯಿಂದ ಇವತ್ತು ಎಲ್ಲರಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ರಾಜ್ಯದಲ್ಲಿ ಪತ್ರಿಕೆ ಮಾಧ್ಯಮಗಳು ಅಥವಾ ರಾಜಕಾರಣಿಗಳು ಒಂದು ಎತ್ತರ ಮೂಡಿಸುವುದರಲ್ಲಿ ಪತ್ರಿಕಾ ಮಾಧ್ಯಮ ಮುಖ್ಯವಾದ ಪಾತ್ರ ವಹಿಸಿದೆ. ನನ್ನ ಒಂದು ಅನಿಸಿಕೆ, ಇವತ್ತು ದೇವಸ್ಥಾನದಲ್ಲಿ ಗಂಟೆ ಹೊಡೆದಿದೆ. ಆ ಗಂಟೆ ಏನಪ್ಪ ಅಂದ್ರೆ ಒಂದು ಕಷ್ಟಗಳನ್ನು ದೂರ ಮಾಡಲು. ಎರಡನೇದಾಗಿ ಏನಪ್ಪ ಅಂದ್ರೆ ಶಾಲೆ ಗಂಟೆ ಹೊಡೆದಿದೆ, ಶಿಕ್ಷಣದಿಂದ ಮುಂದಾಗಲು. ಇವತ್ತು ಇನ್ನೊಂದು ಏನಪ್ಪ ಅಂದ್ರೆ ಗಂಟೆ, ಗಡಿಯಾರದ ಗಂಟೆ ನಮ್ಮ ಸಮಯ. ಇವತ್ತು ಏನಪ್ಪ ಅಂದ್ರೆ ವಯಸ್ಸು ಅಥವಾ ಕರ್ತವ್ಯ ಏನಪ್ಪ ಅಂದ್ರೆ ಗಂಟೆಯಲ್ಲಿ 12 ಗಂಟೆಗೆ ಒಂದ್ಸಲ ಗಂಟೆ ಹೊಡೆದಿದೆ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ 4 ಗಂಟೆ ಬಂದ್ರೆ ಪತ್ರಿಕಾ ಮಾಧ್ಯಮ ಗಂಟೆ ಅಂತ ನಾನು ವೈಯಕ್ತಿಕವಾಗಿ ನನ್ನ ಹೃದಯಪೂರ್ವಕವಾಗಿ ಹೇಳ್ತೀನಿ. ಇವತ್ತು ಗಂಟೆ ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಇವತ್ತು ಭ್ರಷ್ಟಾಚಾರ ಮಾಡಿದ್ರೆ, ಇವತ್ತು ಬಯಲಿಗಳು ಅಥವಾ ಇನ್ನಿತರ ಯಾವ್ದ ದಲಿತರ ಮೇಲೆ ಶೋಷಣೆ ಮಾಡಿದ್ರ ಧ್ವನಿ ಇಲ್ಲದವರಿಗೆ ಧ್ವನಿ ಎತ್ತಲು ಇವತ್ತು ಪತ್ರಿಕಾ ಮಾಧ್ಯಮ ನನ್ನ ಅಂತರಾಳದಲ್ಲಿ ಇವತ್ತು ಏನಪ್ಪ ಮಾಡ್ತಿದೆ. ಇವತ್ತು ನಮ್ಮನ್ನು ಯಾರು ಬೆಳೆಸಲ್ಲ. ಇವತ್ತು ಪತ್ರಿಕಾ ಮಾಧ್ಯಮ ಮತ್ತು ಬೆಳೆಸಲ್ಲ. ನನ್ನ ವೈಯಕ್ತಿಕವಾಗಿ ನನ್ನ ಗಂಟೆ ಬಸವಾಗಿ ಹೇಳೋದ್ರ ಮೂಲಕ ನಾನು ಇವತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ನಮ್ಮ ಲಿಂಗಜ್ಜನ ಇವತ್ತು ಬಾಲ್ಯದಿಂದಲೂ ನಾವು ಅವರು ಶಿಕ್ಷಣದಲ್ಲಿ ಕಲ್ತಿದ್ವಿ. ಇವತ್ತು ಏನಪ್ಪ ಅಂದ್ರೆ ಅವರು ನಮ್ಮ ಜೂನಿಯರ್ ಇದೆ ಮುಂಭಾಗದಲ್ಲಿ ಇರ್ತಕ್ಕಂಥ ಶಿಕ್ಷಣ ಪಡೆದಿದ್ರು. ಅದೇನಪ್ಪ ಅಂದ್ರೆ ಬಾಲ್ಯದಲ್ಲಿ ಶಿಕ್ಷಣ ಪಡಿಬೇಕಾದ್ರೆ ಇವತ್ತು ನಾವು NCC ನ್ಯಾಷನಲ್ ಕ್ಯಾಡೆಟ್ ಫೋರ್ಸ್ ಅಂತ ಆ NCC ಏನಪ್ಪ ಅಂದ್ರೆ ಇವತ್ತು NCC ಮುಂದೆ ಪೊಲೀಸ್, NCC ಆದ್ರೆ ಪೊಲೀಸ್ ಆದ್ರೆ ಮಿಲಿಟರಿ, ಅದ್ರ ಜೊತೆಯಲ್ಲಿ ಇರ್ತಕ್ಕಂಥ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಹಂತದಲ್ಲಿ ಇದ್ರು. ಅವೇನಪ್ಪ ಅಂದ್ರೆ ಇವತ್ತು ಪೊಲೀಸರು ಲೆಫ್ಟ್ ರೈಟ್ ಅಬೌಟ್ ಟರ್ನ್ ಅಂತ ಮಾಡ್ತಾ ಇರ್ತಕ್ಕಂಥ ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಶಿಕ್ಷಣ
ಏನು ಅಂದ್ರೆ ಪತ್ರಿಕೆದಲ್ಲಿ ಬರೆಯಕತ್ತಾರ ಲೆಫ್ಟರ್ ಅಬೌಟರ್ ಅಂತಂದ್ರೆ ಬಂದ್ರೆ ಎಷ್ಟರದ ಗಂಟೆ ಆದ್ರೆ ಅದಕ್ಕೋಸ್ಕರ ನಾನು ಮುಂದೆ ಕುರಿತಂತ ನನ್ನ ಅಕ್ಕ ತಂಗಿಯರಿಗೆ ಮತ್ತು ವಿವಿಧ ಸಂಘಟನೆ ಹಾಗೂ ಯುವ ಮುಖಂಡರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ನನ್ನ ಎರಡು ಮಾತನ್ನು ಕೇಳಿದಂತ ಎಲ್ಲರಿಗೂ ನನ್ನ ಸಲ್ಲಿಸಿದ ನಾಲ್ಕು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ ಜೈ ಪತ್ರಿಕಾ ಮಾಧ್ಯಮ. ನೂತನವಾಗಿ ಪದಾಧಿಕಾರಿಗಳಾಗಿರ್ತಕ್ಕಂಥ ಪತ್ರಕರ್ತರಿಗೆ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ನಾನು ಇವನಾರವ ಅನ್ನದಿರಯ್ಯ, ಇವ ನಮ್ಮವ ಎಂದು ಬಾಳರಯ್ಯ ಅಂತ ಹೇಳ್ತಾ, ನೀವು ಅಂಕುಡೊಂಕಗಳನ್ನು ತಿದ್ದಬೇಕಾದ್ರೆ ನಾನು ಕೂಡ ತಪ್ಪು ಮಾಡಿದೆ, ಈ ವ್ಯಕ್ತಿ ತಪ್ಪು ಮಾಡಿದ್ರೆ ಅಂತಂದು ತೋರಿಸಬೇಕಾಗುತ್ತೆ. ಆ ರೀತಿಯಲ್ಲಿ ನೀವು ಮಾಧ್ಯಮದವರು ತೋರಿಸುತ್ತಾ ಮತ್ತು ನಮ್ಮ ಪ್ರತಿಯೊಂದು ಹಳ್ಳಿ ಎಲ್ಲ ಹಿರಿಯರೆಲ್ಲ ಪ್ರತಿಯೊಂದು ವಿಷಯ ಹೇಳ್ತಾರೆ. ಈಗ ಏನೋ ಔಪಚಾರಿಕವಾಗಿ ನಾವೊಂದೆರಡು ಮಾತುಗಳನ್ನಾಡಬೇಕು, ಹಾಗಾಗಿ ಆಡ್ತಾ ಇದ್ದೀವಿ. ಪ್ರತಿಯೊಂದು ಅಂಕುಡೊಂಕುಗಳನ್ನು ತಿದ್ದಬೇಕಾದ್ರೆ ಪತ್ರಿಕಾ ಮಾಧ್ಯಮದಿಂದ ಮಾತ್ರ. ಈಗ ಸಾಮಾಜಿಕ ಮಾಧ್ಯಮ, ಡಿಜಿಟಲ್ ಮಾಧ್ಯಮ ಇತ್ತೀಚೆಗಾಗಿದೆ, ಅದರಲ್ಲಿ ಸುಳ್ಳು ಹೇಳ್ತಾರೆ, ನಿಜವೂ ಹೇಳ್ತಾರೆ. ಆದ್ರೆ ಈ ಪತ್ರಿಕಾ ಮಾಧ್ಯಮ ಏನಿದೆಯಲ್ಲ, ಸತ್ಯವನ್ನು ಮಾತ್ರ ಹೇಳುತ್ತೆ. ಆ ಸತ್ಯವನ್ನು ನಾವೀಗ ನಮ್ಮ ಮನೋಹರ್ ಹೇಳಿದ್ರು, ನಾವು ಪ್ರತಿನಿತ್ಯ ಪೇಪರ್ ನೋಡಿದ್ರೆ ಮಾತ್ರ ನಮಗೆ ಸಮಾಧಾನ, ಟೀ ಕುಡಿದ್ರೆ ಸಮಾಧಾನ ಆಗುತ್ತೆ, ಇಲ್ಲದಿಲ್ಲ, ಅದು ಸತ್ಯ. ನಾವು ಕೂಡ ನಾನು ಆಸ್ಟ್ರೇಲಿಯಾದಲ್ಲಿ ಓದಬೇಕಾದ್ರೆ ನಾವು ಪತ್ರಿಕೆಗಳನ್ನ, ನಮ್ಮಲ್ಲಿ ಕಾಸು ಇರ್ತಿರ್ಲಿಲ್ಲ ಅವಾಗ, ನಾವು ಪತ್ರಿಕೆಗಳನ್ನ ಓದಬೇಕಾದ್ರೆ ಲೈಬ್ರರಿ ಹೋಗ್ತಿದ್ವಿ. ಲೈಬ್ರರಿ ಹೋದಾಗ ಅಲ್ಲಿ ಓದಿ ಪತ್ರಿಕೆಗಳನ್ನು ಓದ್ತಾ ಇದ್ವಿ. ಪತ್ರಿಕೆಗಳನ್ನು ಓದಾಗ ಅವಾಗ ನಮಗೆ ಒಂದು ಕೆಲವು ವಿಷಯಗಳು ಗೊತ್ತಾಗ್ತಿತ್ತು. ಮತ್ತೆ ಮಾಧ್ಯಮ ಕೂಡ ಇರಲಿಲ್ಲ. ಯಾಕೆ ಗೊತ್ತಾ, ಅವಾಗ ಮಾಧ್ಯಮಗಳ ಮುಖಾಂತರ ನೋಡ್ಬೇಕಾಗಿತ್ತು. ಪ್ರತಿಯೊಂದು ಹಳ್ಳಿಯಲ್ಲಿ ಏನೇ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸರ್ಕಾರದ ಸವಲತ್ತುಗಳನ್ನು ತಗೊಳ್ಬೇಕಾದ್ರೆ ಪತ್ರಿಕೆಯನ್ನು ನೋಡ್ತಿದ್ವಿ. ಇವತ್ತು ಏನ್ ಬಂದಿದೆ ಪತ್ರಿಕೆಯಲ್ಲಿ, ಇವತ್ತು ವಿಷಯಗಳನ್ನು ಗೊತ್ತಾಗ್ತಾ ಇತ್ತು. ನಿಖಲ್ ಸರ್ ನಾವು ಸುಮಾರು ಒಂದು 10-15 ವರ್ಷಗಳಿಂದ ಒಂದು ಆರ್ಟಿಕಲ್ ಬರೆದಿದ್ರು. ಅವ್ರಿಗೆ ನೆನಪೈತಿಲ್ಲ ಗೊತ್ತಿಲ್ಲ. ಗೋನಾಳ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು. ಗೋನಾಳ ನಾವು ಇದು ಸಣ್ಣ ಹಳ್ಳಿಯದು, ಅವ್ರು ನಾವು ಬಂದಿದ್ದೆ, ನೆನಪೈತಿಲ್ಲ ಗೊತ್ತಿಲ್ಲ. ಅದು ಆರ್ಟಿಕಲ್ ತೆಗೆದಿಟ್ಟಿದ್ದೆ ನಾನು, ಇನ್ನು ಈಗ ಮನೇಲಿ ಇಷ್ಟ ಇಲ್ಲ ಗೊತ್ತಿಲ್ಲ. ಹಂಗಾಗಿ ಲಿಂಗದವರು ಏನಿದಾರಲ್ಲ, ಪತ್ರಿಕಾ ಮಾಧ್ಯಮದಲ್ಲಿ ಬಹಳ ನೈಪುಣ್ಯವನ್ನು ಹೊಂದಿದವರು. ಮತ್ತೆ ಅವ್ರು ಅಷ್ಟೇ ಅಂತ ಹೇಳ್ತಾ ಇಲ್ಲ, ಈಗ ಕೂಡ ಈಗ ನೂತನವಾಗಿ ಪದಾಧಿಕಾರಿಗಳೇನಾಗಿದ್ದಾರಲ್ಲ, ಅವರು ಕೂಡ ಅದೇ ರೀತಿ ಮುಂದುವರಿರಿ, ಅಂಕುಡೊಂಕುಗಳನ್ನು ತಿದ್ದಿರಿ. ಯಾವುದೇ ವ್ಯಕ್ತಿಗೆ ತಪ್ಪು ಮಾಡಿರುವಂತ ವ್ಯಕ್ತಿಗೆ ಅವರು ರೂಢಿಯಾಗದೆ ಅವರ ಇಂದ ನಮ್ಗೆ ಏನೋ ಸಹಾಯ ಮಾಡಿದ್ರು, ಅವ್ರನ್ನ ನಾವು ಹೆಂಗ ತೋರಿಸೋದು ಅಂತಂದ್ರೆ ಆ ಭಾವನೆಯನ್ನು ಇಟ್ಕೊಳ್ಳದೆ, ಯಾವುದೇ ವ್ಯಕ್ತಿಯಲ್ಲಿ ತಪ್ಪು ಮಾಡಿದ್ರೆ ತಪ್ಪು, ಸರಿ ಮಾಡಿದ್ರೆ ಸರಿ ಅಂತ ತೋರಿಸಿ, ನೀವು ಈಗ ನೂತನವಾಗಿ ಪದಗ್ರಹಣ ಹೊಂದಿದಂತ ಎಲ್ಲಾ ಸದಸ್ಯರಿಗೂ ಶುಭವಾಗಲಿ ಅಂತ ಆಶಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ. ಕರ್ನಾಟಕ ಮಾಧ್ಯಮ ಪತ್ರಿಕಾ ಸಂಘ ವಿಶ್ವ ದಿನ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ತಾಲೂಕಾ ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡದ್ದು ಒಳ್ಳೆಯ ಸಂತೋಷದ ದಿನ. ಆತ್ಮೀಯ ಎಲ್ಲ ಸ್ನೇಹಿತರಿದ್ದಾರೆ. ನಾನು ರಮೇಶ್ ಕೋಟಿ ಅವರಿಗೆ RBI ಇದ್ದಾಗ FP ಎಲೆಕ್ಷನ್ಗೆ ನಿಲ್ಲಿಸಿದ್ದೆ. ಅವರು ಈ ಮಾಧ್ಯಮವನ್ನು ಯಾಕೆ ಆಯ್ಕೆ ಮಾಡಿದ್ರು ಅಂತ ನನ್ನ ಆತ್ಮೀಯ ಸ್ನೇಹಿತರಿಗೆ ಗೊತ್ತಿಲ್ಲ. ರಾಜಕೀಯದಲ್ಲಿ ಬೆಳಿಬೇಕಾಯ್ತು ಅವರು, ನನ್ನ ಆತ್ಮೀಯ ಸ್ನೇಹಿತರು. ರಾಜಕೀಯದಲ್ಲಿ ಬೆಳೆದಾಗ 10,000 ವೋಟಿಂಗ್ ಕೊಂಡಿದ್ವಿ. ಅವಾಗ ಬಸಟಪ್ಪರನ್ನು ತೋರಿಸಿದ್ವಿ. ರಾಜಕೀಯಲ್ಲೇ ರಮೇಶ್ ಕೋಟಿ ಅವರು ನೋಡ್ತಿದ್ದೆ. ಆದ್ರೆ ಮಾಧ್ಯಮ ಮುಖಾಂತರ ಅವರು ಬೆಳೆದಿದ್ದು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆದು ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಆದಷ್ಟು ಮಾಧ್ಯಮಗಳನ್ನು ಸತ್ಯವಾಗಿ ಬಿತ್ತರಿಸಿ, ತಪ್ಪುಗಳನ್ನು ತಿದ್ದಿ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಿಂದ ಕರ್ನಾಟಕ ಪತ್ರಿಕಾ ಮಾಧ್ಯಮ ಸಂಘದ ರಾಜ್ಯಾಧ್ಯಕ್ಷರು ಅವರ ತಾಲೂಕಾ ಪದಾಧಿಕಾರಿಗಳಿಗೆ ಪಟ್ಟಾಕಿರಣ ಮಾಡಿ ಅವರಿಗೆ ಶುಭ ಕೋರುತ್ತಾ, ಒಳ್ಳೆಯದಾಗಲಿ, ಪತ್ರಿಕೆಯನ್ನು ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತ ಹೇಳಿ ಆಶಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೋರುತ್ತೇನೆ. ಜೈ ಶಂಕರ್ ನಾಗ್ ಅವರಿಗೆ ಧನ್ಯವಾದಗಳು. ಹಾಗೆ ಕರ್ನಾಟಕ ಮಾಧ್ಯಮ ಯುವ ಘಟಕದ ರಾಜ್ಯಾಧ್ಯಕ್ಷರು ಇವರಿಗೆ ಹಾಗೂ ವೇದಿಕೆ ಮೇಲೆ ಎಲ್ಲರಿಗೂ ಸನ್ಮಾನಿಸಿ ಗೌರವಿಸಿದಂತ ಎಲ್ಲ ಅತಿಥಿ ಗೌರವರಿಗೆ ಈಗ ಎಲ್ಲ ಪದಾಧಿಕಾರಿಗಳು, ಕರ್ನಾಟಕ ಮಾಧ್ಯಮ ಪತ್ರಿಕಾ ಸಂಘದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಮತ್ತು ರಾಜ್ಯ ಎಲ್ಲರಿಗೂ ಈಗ ಸನ್ಮಾನ ನಡೀತಿದೆ. ಸನ್ಮಾನ ಅಂದ್ರೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಈ ಇದರ ಮಾಡಿದಾಗ ಮಾಡಕ್ಕಿಲ್ಲ, ಎಲ್ಲ ಸಮಾಜ
ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪುಸ್ತಕಗಳನ್ನ ನಾನು ಇಲ್ಲಿ ನಿಮಗೆ ಕಾಣಿಕೆಯಾಗಿ ನೀಡ್ತಾ ಇದ್ದೇನೆ. ದಯವಿಟ್ಟು ಈ ಪುಸ್ತಕ ಓದಿ ಇದರಂತೆ ನಡೀಬೇಕಂತ ಹೇಳಿ ನಾನು ಮನವಿ. ಆಗಮಿಸಿ ಮಾರ್ಗದರ್ಶನ ನೀಡಿದಂತಹ ಎಲ್ಲ ಹಾಗೆ ಇವತ್ತಿನ ಕಾರ್ಯಕ್ರಮದ ನೇರ ಪ್ರಸಾರ ಕನಸು ನ್ಯೂಸ್ ಚಾನೆಲ್ನಲ್ಲಿ ನಡೀತಾ ಇದೆ. ರಾಮಕೃಷ್ಣ ಟಿವಿ ಇವರಿಂದ ಈ ಕಾರ್ಯಕ್ರಮವನ್ನ ನೇರ ಪ್ರಸಾರ ಮಾಡಿದಂತಹ ಶ್ರೀ ರಾಮಕೃಷ್ಣ ಕನಸು ನ್ಯೂಸ್ ಚಾನೆಲ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ರೈಟ್, ಓಕೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.